ಹಾಯ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಐ ಹೋಪ್ ನೀವೆಲ್ಲರೂ ಬೋರ್ಡ್ ಎಕ್ಸಾಮಿನೇಷನ್ಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಸೊ ಅದೇ ರೀತಿ ನಿಮಗೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೂ ಸಹ ಅಷ್ಟೇ ಸೀರಿಯಸ್ನೆಸ್ ಇಟ್ಟು ನೀವು ಪ್ರಿಪೇರ್ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಹೇಳ್ತಾ ಇವತ್ತಿನ ಸೆಷನ್ನಲ್ಲಿ ನಾವು ಸೆಂಟರ್ ಆಫ್ ಮಾಸ್ ಒನ್ ಶಾಟ್ ಫಾರ್ ನೀಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ನಾವು ಓದೋಣ. ಅದು ಏನು ಬೇಕು, ಎಂಟ್ರೆನ್ಸ್ ಪಾರ್ಟ್ಗೆ ಎಷ್ಟು ಬೇಕು, ಏನು ಬೇಕು ಅನ್ನೋದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಇಷ್ಟು ಮಾತ್ರ ಓದಿದ್ದೀರಾ ಅಂತಂದರೆ ಡೆಫಿನೆಟಾಗಿ ನೀವು ಚೆನ್ನಾಗಿ ಆನ್ಸರ್ ಮಾಡ್ಬೋದು ಬೇಸ್ಡ್ ಆನ್ ಸೆಂಟರ್ ಆಫ್ ಮಾಸ್. ಓಕೆನಾ? ಸೊ ಯಾರಾದರೆ ಈ ವಿಡಿಯೋಸ್ ನೋಡ್ತಾ ಇಲ್ಲೋ ತಪ್ಪದೆ ವಾಚ್ ಮಾಡಿ. ಡೆಫಿನೆಟಾಗಿ ಇದು ನಿಮಗೆ ಯೂಸ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ವೆಲ್ಕಮ್ ಟು ದ ಸೆಷನ್. ವಿಲ್ ಗೋ ಟು ಸೆಂಟರ್ ಆಫ್ ಮಾಸ್. ಈ ಒಂದು ಟಾಪಿಕಲ್ಲಿ ಆ್ಯಕ್ಚುಲಿ ಸೆಂಟರ್ ಆಫ್ ಮಾಸ್ ಅನ್ನೋದು ನಿಮಗೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸಲ್ಲಿ ಒಂದು ಪಾರ್ಟ್ ಆದರೂ ಸಹ ಇದು ಇಂಪಾರ್ಟೆಂಟ್ನ ರೋಲ್ನ ಪ್ಲೇ ಮಾಡುತ್ತೆ. ಅದಕ್ಕೆ ಸಪ್ರೇಟ್ ಲೆಕ್ಚರಾಗಿ ನಿಮಗೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಹಾಗಾಗಿ ಲೆಟ್ ಅಸ್ ಸಿ ವಾಟ್ ಆರ್ ದ ಟಾಪಿಕ್ಸ್ ಟು ಬಿ ಲರ್ನ್ಡ್ ಇನ್ ದಿಸ್ ಚಾಪ್ಟರ್ ಆರ್ ಇನ್ ದಿಸ್ ಟಾಪಿಕ್. ಏನಂತಂದಾಗ ಇಂಟ್ರಡಕ್ಷನ್, ಸೆಂಟರ್ ಆಫ್ ಮಾಸ್ ಅಂದರೆ ಏನು, ಅದು ಯಾಕೆ ಯೂಸ್ ಮಾಡ್ತೀವಿ, ಅದರಿಂದ ಏನು ಅನ್ನೋದನ್ನೆಲ್ಲ ನಾವು ಅಬ್ಸರ್ವ್ ಮಾಡೋಣ. ಸೆಂಟರ್ ಆಫ್ ಮಾಸ್ ಪೊಸಿಷನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ವೆಲಾಸಿಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಆಕ್ಸಲರೇಷನ್ ಆಫ್ ದ ಸೆಂಟರ್ ಆಫ್ ಮಾಸ್ನ ಹೇಗೆ ನಾವು ಡಿಟರ್ಮಿನ್ ಮಾಡಬಹುದು ಅನ್ನೋದನ್ನೆಲ್ಲ ನೋಡೋಣ ಈ ಒಂದು ವಿಡಿಯೋಲಿ. ಅಷ್ಟೇ ಅಲ್ಲ, ಅದ್ರ ಬೇಸ್ ಮಾಡಿಕೊಂಡು ನ್ಯೂಮರಿಕಲ್ಸ್ ಅಂದರೆ ಅಪ್ಲಿಕೇಶನ್ಸ್ ಸಹ ನಾವು ಓದೋಣ ಫಾರ್ ದ ಎಂಟ್ರೆನ್ಸ್. ಲೇಟರ್ ಲಾಸ್ಟ್ ನಿಮ್ಮ ಕಾನ್ಸೆಪ್ಟ್ ಏನಪ್ಪ ಅಂತಂದಾಗ ಶಿಫ್ಟ್ ಇನ್ ದ ಸೆಂಟರ್ ಆಫ್ ಮಾಸ್. ಓಕೆ, ಯಾವಾಗಾದರೆ ಒಂದು ಬಾಡಿ ಇನ್ನೊಂದು ಬಾಡಿನ ನಾನು ಜೋಡಿಸಿದ್ದಾಗ ಸೆಂಟರ್ ಆಫ್ ಮಾಸ್ ಅನ್ನೋದು ಶಿಫ್ಟ್ ಆಗುತ್ತೆ. ಅದು ಹೇಗೆ ಶಿಫ್ಟ್ ಆಗುತ್ತೆ ಅನ್ನೋದು ನಿಮಗೆ ಸಿಂಪಲ್ ಫಾರ್ಮುಲಾ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನು ಯೂಸ್ ಮಾಡ್ಕೊಂಡು ಯಾವುದೇ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಅದನ್ನು ಬೇಸ್ ಮಾಡ್ಕೊಂಡು ನಿಮಗೆ ಅಪ್ಲಿಕೇಶನ್ಸ್ ಅಂದರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಎಲ್ಲ ನಾವು ನೋಡೋಣ. ಓಕೆನಾ? ಸೊ ಲೆಟ್ ಅಸ್ ಇಂಟ್ರಡ್ಯೂಸ್ ದ ವಾಟ್ ಈಸ್ ದ ಸೆಂಟರ್ ಆಫ್ ಮಾಸ್. ನೋಡಿ, ಇಲ್ಲಿ ಸೆಂಟರ್ ಆಫ್ ಮಾಸ್ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ನಾನು ಜಸ್ಟ್ CM ಅಂತ ಬರ್ದಿಲ್ಲ, COM ಅಂತ ಬರ್ದಿರ್ತೀನಿ. COM ಯಾಕೆ ಇಂಟ್ರಡ್ಯೂಸ್ ಮಾಡಿದ್ದೀವಿ ಫಸ್ಟ್ ಅಂತಂದಾಗ ಟು ಅಂಡರ್ಸ್ಟ್ಯಾಂಡ್ ದ ಕಾಂಪ್ಲೆಕ್ಸ್ ಮೋಷನ್ ಆಫ್ ದ ಬಾಡೀಸ್ ಅಂತ ಹೇಳ್ತಾರೆ. ಓಕೆ, ಯಾವಾಗಾದರೂ ಒಂದು ಬಾಡಿ ನಾವು ಕನ್ಸಿಡರ್ ಮಾಡ್ತೀವೋ ಆ ಬಾಡಿಯಲ್ಲಿ ಒಂದು ಪಾರ್ಟಿಕಲ್ ಅನ್ನೋದಿರಲ್ಲ, N ನಂಬರ್ ಆಫ್ ಪಾರ್ಟಿಕಲ್ಸ್ ಅನ್ನೋದು ಇರುತ್ತೆ. ಸೊ ಒಂದು ಬಾಡಿ ಮೂವ್ ಆಗ್ತಾ ಇದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಷ್ಟು N ಪಾರ್ಟಿಕಲ್ಸ್ ಮೂವ್ ಆಗ್ತಾ ಇರುತ್ತೆ. ಗೊತ್ತಾಯ್ತಾ? ಸೊ ಆ ಬಾಡಿಯಲ್ಲಿ ಇರೋತಕ್ಕಂಥ ಪ್ರತಿಯೊಂದು ಮಾಲಿಕ್ಯೂಲ್, ಪ್ರತಿಯೊಂದು ಪಾರ್ಟಿಕಲ್ ಮೋಷನ್ನ ಓದಬೇಕು ಅಂತಂದರೆ ಇಟ್ ವಿಲ್ ಬಿ ಎ ಕಾಂಪ್ಲೆಕ್ಸ್ ಆ್ಯಂಡ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಅಂತ ಹೇಳ್ತೀವಿ. ಸೊ ಅಂತಹ ಒಂದು ಮೋಷನ್ನ ನಾವು ಡಿಸ್ಕ್ರೈಬ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು ಅಂತಂದರೆ ವಿ ನೀಡ್ ಎ ಕಾನ್ಸೆಪ್ಟ್ ಕಾಲ್ಡ್ ಸೆಂಟರ್ ಆಫ್ ಮಾಸ್ ಅಂತ ಹೇಳ್ತೀವಿ. ಸೊ ಸೆಂಟರ್ ಆಫ್ ಮಾಸ್ ಯಾಕೆ ನಾವು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ, ಅರ್ಥ ಆಯ್ತಲ್ವ ಹೇಳಿದ್ದು? ಸೆಂಟರ್ ಆಫ್ ಈಸ್ ಇಂಟ್ರಡ್ಯೂಸ್ಡ್ ಟು ಸ್ಟಡಿ ದ ಮೋಷನ್, ಕಾಂಪ್ಲೆಕ್ಸ್ ಮೋಷನ್ ಆಫ್ ದ ಬಾಡೀಸ್ ಅಂತ ಹೇಳ್ತೀವಿ. ಟು ಸ್ಟಡಿ ದ ಕಾಂಪ್ಲೆಕ್ಸ್ ಮೋಷನ್ ಆಫ್ ದ ಬಾಡೀಸ್. ಅರ್ಥ ಆಯ್ತಲ್ವಾ? ಆ್ಯಂಡ್ ವಾಟ್ ಈಸ್ ದಿ ಸೆಂಟರ್ ಆಫ್ ಮಾಸ್ ಹಿಯರ್? ಸೆಂಟರ್ ಆಫ್ ಮಾಸ್ ಅಂದರೆ ಏನು ಅಂತಂದಾಗ, ಸಿ ಹಿಯರ್ ದ ಪಾಯಿಂಟ್ ಇನ್ಸೈಡ್ ದ ಬಾಡಿ, at which the whole mass of the body is concentrated ಅಂತ ಹೇಳ್ತಾರೆ. ಟೋಟಲ್ ಮಾಸ್ ಆಫ್ ದ ಬಾಡಿ ಈಸ್ ಕಾನ್ಸಂಟ್ರೇಟೆಡ್. ಯಾವ ಪಾಯಿಂಟ್ ಹತ್ರ ಹೋಲ್ ಬಾಡಿ ಮಾಸ್ ಅನ್ನೋದು ಕಾನ್ಸಂಟ್ರೇಟ್ ಆಗಿರುತ್ತೋ ಅದನ್ನು ಸೆಂಟರ್ ಆಫ್ ಮಾಸ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಈ ಸೆಂಟರ್ ಆಫ್ ಮಾಸ್ಗೆ ಆಲ್ವೇಸ್ ಹ್ಯಾಸ್ ಓನ್ಲಿ ಟ್ರಾನ್ಸ್ಲೇಟರಿ ಮೋಷನ್, ಲೀನಿಯರ್ ಮೋಷನ್ ಮಾತ್ರ ಇರುತ್ತೆ. ಇದಕ್ಕೆ ರೊಟೇಷನಲ್ ಮೋಷನ್ ಅದು ಬರಲ್ಲ. ಓಕೆ, ಸೆಂಟರ್ ಆಫ್ ಮಾಸ್ ಆಲ್ವೇಸ್ ಹ್ಯಾಸ್ ವಾಟ್ ಈಸ್ ದಟ್ ಟ್ರಾನ್ಸ್ಲೇಟರಿ ಮೋಷನ್ ಅಂತ ಹೇಳ್ತೀವಿ. ಟ್ರಾನ್ಸ್ಲೇಟರಿ ಮೋಷನ್, ಓಕೆ, ಬಟ್ ನಾಟ್ ರೊಟೇಟರಿ ಮೋಷನ್. ಗೊತ್ತಾಗಿದಲ್ವಾ? ಸೊ ಯಾವುದೇ ಒಂದು ಬಾಡಿ ಟ್ರಾನ್ಸ್ಲೇಟರಿ ಮೋಷನ್ಲಿದೆ, ಲೀನಿಯರ್ ಮೋಷನ್ಲಿದೆ ಅಂತಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸೆಂಟರ್ ಆಫ್ ಮಾಸ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಬಟ್ ನಾಟ್ ರೊಟೇಟರಿ ಮೋಷನ್. ಗೊತ್ತಾಗಿದಲ್ವ ಹೇಳಿದ್ದು? ಆ್ಯಂಡ್ ದ ಮೋಷನ್ ಆಫ್ ಸೆಂಟರ್ ಆಫ್ ಮಾಸ್ ಇಸ್ ಆಲ್ವೇಸ್ ಡ್ಯೂ ಟು ಎಕ್ಸ್ಟರ್ನಲ್ ಫೋರ್ಸಸ್. ಗೊತ್ತಾಯ್ತಲ್ವಾ? ನೋಡಿ, ಸೆಂಟರ್ ಆಫ್ ಮಾಸ್ ಮೂವ್ ಆಗಬೇಕು, ಶಿಫ್ಟ್ ಆಗಬೇಕು, ಚೇಂಜ್ ಆಗಬೇಕು ಅಂತಂದರೆ ಆ ಬಾಡಿ ಮೇಲೆ ಡೆಫಿನೆಟ್ಟಾಗಿ ಎಕ್ಸ್ಟರ್ನಲ್ ಫೋರ್ಸ್ ಅನ್ನೋದು ಖಂಡಿತವಾಗ್ಲೂ ಆ್ಯಕ್ಟ್ ಮಾಡಲೇಬೇಕು ಅಂತ ಹೇಳ್ತೀವಿ. ಗೊತ್ತಾಗಿದೆ?
ಸೊ ಮೋಷನ್ ಆಫ್ ಸೆಂಟರ್ ಆಫ್ ಮಾಸ್ ಈಸ್ ಡ್ಯೂ ಟು ಎಕ್ಸ್ಟರ್ನಲ್ ಫೋರ್ಸ್ ಅಂತ ಹೇಳ್ತಾರೆ. ಈಸ್ ಡ್ಯೂ ಟು ಎಕ್ಸ್ಟರ್ನಲ್ ಫೋರ್ಸ್. ಗೊತ್ತಾಗಿದಲ್ವ ಹೇಳ್ತಾ ಇರೋದು. ಸೊ ಸೆಂಟರ್ ಆಫ್ ಮಾಸ್ ಅನ್ನೋದು ಯಾವತ್ತೇ ಆಗಲಿ ನಿಮಗೆ, ಸೊ ಸೆಂಟರ್ ಆಫ್ ಮಾಸ್ ಅನ್ನೋದು ಬಾಡಿ ಒಳಗಡೆನೆ ವಿತಿನ್ ದ ಬೌಂಡ್ರಿ ಅದು ಲೈ ಆಗಿರುತ್ತೆ, ಎಕ್ಸಿಸ್ಟ್ ಆಗಿರುತ್ತೆ. ಆದರೆ ಆ ಪಾಯಿಂಟ್ ಹತ್ರ ನಿಮಗೆ ಮ್ಯಾಟರ್ ಅನ್ನೋದು ಇರ್ಬೋದು, ಇಲ್ಲದೇನೋ ಇರ್ಬೋದು. ಎಕ್ಸಾಂಪಲ್ ನೋಡೋಣ. ನೋಡಿ, ಯಾವ್ಯಾವ ಬಾಡಿಗೆ ಸೆಂಟರ್ ಆಫ್ ಮಾಸ್ ಎಲ್ಲಿ ಲೈ ಆಗಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಫಾರ್ ಎ ರಿಂಗ್ ಫಸ್ಟ್ ಒನ್ ನೋಡಿ. ಫಾರ್ ಎ ಸರ್ಕ್ಯುಲರ್ ರಿಂಗ್ ಇಲ್ಲ ಡಿಸ್ಕ್ ಅಂತನೂ ತಗೋಬಹುದು. ಸೊ ಫಾರ್ ಎ ಸರ್ಕ್ಯುಲರ್ ರಿಂಗ್ ನೋಡಿ, ಸೆಂಟರ್ ಆಫ್ ಮಾಸ್ ವಿಲ್ ಲೈ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್. ಗೊತ್ತಾಗಿದಲ್ವಾ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು. ಇನ್ ದ ಸೇಮ್ ಮ್ಯಾನರ್ ಸರ್ಕ್ಯುಲರ್ ವಾಟ್ ಇಸ್ ದಟ್ ಸಾಲಿಡ್ ಸ್ಪಿಯರ್ ಇಲ್ಲ ಹಾಲೋ ಆರ್ ಸಾಲಿಡ್ ಸ್ಪಿಯರ್ ಅಂತ ಹೇಳ್ತೀವಿ ನಾವು. ಹಾಲೋ ಆರ್ ಸಾಲಿಡ್ ಸ್ಪಿಯರ್ ಸಹ ನಾವು ತಗೊಂಡಿದ್ದಾಗ ನಿಮಗೆ ಸೆಂಟರ್ ಆಫ್ ಮಾಸ್ ಅನ್ನೋದು ಅಟ್ ದ ಸೆಂಟರೇ ಇರುತ್ತೆ ಅಂತ ಹೇಳ್ತಾರೆ. ಸೆಂಟರ್ ಆಫ್ ಮಾಸ್ ವಿಲ್ ಲೈ ಅಟ್ ದ ಸೆಂಟರ್. ಗೊತ್ತಾಗಿದಲ್ವಾ? ಯಾವಾಗಾದ್ರೂ ನಾವು ಒಂದು ಟ್ರಯಾಂಗುಲರ್ ಲ್ಯಾಮಿನಾ ತಗೊಂಡಿದ್ದೀವಿ, ಸೊ ಸಿ ಹಿಯರ್, ಒಂದು ಟ್ರಯಾಂಗುಲರ್ ಲ್ಯಾಮಿನಾ ನಾವು ತಗೊಂಡಿದ್ದಾಗ ಸೆಂಟರ್ ಆಫ್ ಮಾಸ್ ಅನ್ನೋದು ಎಕ್ಸಾಕ್ಟ್ಲಿ ಎಲ್ಲಿರುತ್ತೆ ನಿಮಗೆ ಅಂತಂದರೆ ಇಟ್ ಲೈ ಅಟ್ ದ ಸೆಂಟ್ರಾಯ್ಡ್ ಅಂತ ಹೇಳ್ತೀವಿ. ಅಟ್ ದ ಸೆಂಟ್ರಾಯ್ಡ್. ಸೊ ಸಿ ಹಿಯರ್, ಒಂದು ಎಷ್ಟು ದೂರದಲ್ಲಿರುತ್ತೆ ನಿಮಗೆ ಒಂದು ವರ್ಟೆಕ್ಸ್ ಇಂದ ಅಂತಂದರೆ, ಓಕೆ, ಒಂದು ಕಾರ್ನರ್ ಇಂದ ಸೆಂಟ್ರಾಯ್ಡ್ ಎಷ್ಟು ದೂರದಲ್ಲಿರುತ್ತೆ ನಿಮಗೆ ಅಂತಂದರೆ ಅಟ್ ಎ ಡಿಸ್ಟೆನ್ಸ್ a/√3 ಫ್ರಮ್ ದ ಸೆಂಟರ್, ಫ್ರಮ್ ದ ವರ್ಟೆಕ್ಸ್. ಒಂದು ವರ್ಟೆಕ್ಸ್ ಇಲ್ಲ ಒಂದು ಕಾರ್ನರ್ ಇಂದ ನಿಮಗೆ ಈ ಸೆಂಟ್ರಾಯ್ಡ್ ಅನ್ನೋದು ಎಷ್ಟು ದೂರದಲ್ಲಿರುತ್ತೆ ಅಂದರೆ a/√3 ಯೂನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ನಾವು ಲೆಟ್ ಅಸ್ ಸಿ ಹಿಯರ್. ಯಾವಾಗಾದ್ರೆ ನಮಗೆ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ. ಒಂದು ಟ್ರಯಾಂಗಲ್ ತಗೊಂಡಿದ್ದೀವಿ ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದಾಗ ಅದರ ಸೆಂಟರ್ ಆಫ್ ಮಾಸ್ ಅನ್ನೋದು ಇಟ್ ಲೈ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಡಯಾಗನಲ್ಸ್ ಅಂತ ಹೇಳ್ತೀವಿ ನಾವು. ಇಟ್ ಲೈ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಡಯಾಗನಲ್ಸ್ ಅಂತ ಹೇಳ್ಬೋದು. ಗೊತ್ತಾಗಿದಲ್ವ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು. ಇದೇ ರೀತಿ ಸ್ಕ್ವೇರ್ ತಗೊಂಡ್ರು ಸಹ ಅಲ್ಲೇ ಇರುತ್ತೆ, ಸೇಮ್ ಪಾಯಿಂಟ್ ಹತ್ರ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ. ಸೊ ಯಾವಾಗಾದ್ರೆ ನಾವು ನಿಮಗೆ ಸಿ ಹಿಯರ್ ಕೋನ್ ತಗೊಂಡಿದ್ದೀವಿ ಅಂತ ಅನ್ಕೊಳ್ಳಿ. ವೆನ್ ಯು ಟೇಕ್ ದ ಕೋನ್, ಸಿ ಹಿಯರ್ ಲೆಟ್ ಅಸ್ ಸೇ ದಿಸ್ ಇಸ್ ದ ಕೋನ್ ಅಂತ ಹೇಳ್ತಾ ಇದ್ದೀನಿ. ಸೊ ಲೆಟ್ h be the height of the cone. ಸೊ ಸೆಂಟರ್ ಆಫ್ ಮಾಸ್ ಅನ್ನೋದು ಎಲ್ಲಿರುತ್ತೆ ನಿಮಗೆ ಎಕ್ಸಾಕ್ಟ್ಲಿ ಅಂತಂದಿದ್ದಾಗ ಇಟ್ ಈಸ್ ಈಕ್ವಲ್ ಟು ಸಮ್ 3h/4 ಅಂತ ಹೇಳ್ತೀವಿ. ಸೆಂಟರ್ ಆಫ್ ಮಾಸ್ ವಿಲ್ ಲೈ ಎಕ್ಸಾಕ್ಟ್ಲಿ ಅಟ್ ಎ ಡಿಸ್ಟೆನ್ಸ್ ಈಕ್ವಲ್ ಟು 3h/4 ಫ್ರಮ್ ದ ವರ್ಟೆಕ್ಸ್ ಅಂತ ಹೇಳ್ತೀವಿ. ಫ್ರಮ್ ದ ವರ್ಟೆಕ್ಸ್ ಆಫ್ ಇಟ್ಸ್ ಓನ್ ಆಕ್ಸಿಸ್. ಅರ್ಥ ಮಾಡ್ಕೊತಾ ಇದ್ದೀರಲ್ವ ಹೇಳಿದ್ದು. ಸೊ ಇಟ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 3h/4 ಫ್ರಮ್ ದ ವರ್ಟೆಕ್ಸ್. ನೋಡಿ, ಈ ವರ್ಟೆಕ್ಸ್ ಇಂದ ನಿಮಗೆ ನೋಡಿ ಇಲ್ಲಿ 3h/4 ಹೈಟ್ ಅಲ್ಲಿ ನಿಮಗೆ ಇಲ್ಲ ಡಿಸ್ಟೆನ್ಸ್ ಅಲ್ಲಿ ಸೆಂಟರ್ ಆಫ್ ಮಾಸ್ ಅನ್ನೋದು ಲೊಕೇಟ್ ಆಗಿರುತ್ತೆ. ಗೊತ್ತಾಗಿದಲ್ವಾ? ಎಕ್ಸಾಂಪಲ್ಸ್ ನಿಮಗೆ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಇನ್ ದ ಸೇಮ್ ಮ್ಯಾನರ್ ಇಫ್ ಐ ಗೋ ವಿತ್ ಸಿಲಿಂಡರ್, ಹಾಲೋ ಸಿಲಿಂಡರ್ ಆಗಿರ್ಬೋದು, ಸಾಲಿಡ್ ಸಿಲಿಂಡರ್ ಆಗಿರ್ಬೋದು. ಯಾವಾಗಾದ್ರೆ ನಾವು ಸಿಲಿಂಡರ್ನ ತಗೊಂಡಿರ್ತೀವೋ ಇಟ್ ಲೈ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಆಫ್ ಇಟ್ಸ್ ಓನ್ ಆಕ್ಸಿಸ್ ಅಂತ ಹೇಳ್ತಾರೆ. ಇಟ್ ಲೈಸ್ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಆಫ್ ಇಟ್ಸ್ ಓನ್ ಆಕ್ಸಿಸ್. ಸೆಂಟರ್ ಹತ್ರ ನಿಮಗೆ ಸೆಂಟರ್ ಆಫ್ ಮಾಸ್ ಅನ್ನೋದು ಲೈ ಆಗಿರುತ್ತೆ. ಗೊತ್ತಾಗಿದಲ್ವಾ? ಲೆಟ್ ಅಸ್ ಸಿ ವಾಟ್ ಆರ್ ದ ಥಿಂಗ್ಸ್. ಈ ಸೆಂಟರ್ ಆಫ್ ಮಾಸ್ ಅನ್ನೋದು ಎಲ್ಲಿರುತ್ತೆ? ಸಿ ಹಿಯರ್, ಫಾರ್ ಒನ್ ಡೈಮೆನ್ಷನ್ ಡಿಸ್ಟ್ರಿಬ್ಯೂಷನ್ ಆರ್ ಫಾರ್ ಲೀನಿಯರ್ ಡಿಸ್ಟ್ರಿಬ್ಯೂಷನ್ ಆಫ್ ಪಾರ್ಟಿಕಲ್ಸ್, ಸೆಂಟರ್ ಆಫ್ ಮಾಸ್ ಅನ್ನೋದು ಎಲ್ಲಿರುತ್ತೆ ನಿಮಗೆ ಅಂತಂದಿದ್ದಾಗ ಇಟ್ ಹ್ಯಾಸ್ ಸೆಂಟರ್ ಆಫ್ ಮಾಸ್ ಹ್ಯಾಸ್ ಓನ್ಲಿ ಒನ್ ಕೋಆರ್ಡಿನೇಟ್ ಅಂತ ಹೇಳ್ತಾರೆ. ಓನ್ಲಿ ಒನ್ ಕೋಆರ್ಡಿನೇಟ್.
ಒಂದು ವೇಳೆ ಪಾರ್ಟಿಕಲ್ಸ್ ಅನ್ನೋದು ನಿಮಗೆ ಸ್ಟ್ರೈಟ್ ಲೈನಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತಂದರೆ ಸೆಂಟರ್ ಆಫ್ ಮಾಸ್ ಅನ್ನೋದು ನಿಮಗೆ ಓನ್ಲಿ ಒಂದೇ ಒಂದು ಕೋಆರ್ಡಿನೇಟ್ ಇರುತ್ತೆ. ಪಾರ್ಟಿಕಲ್ಸ್ ಎಕ್ಸಲ್ಲಿದ್ದರೆ ಸೆಂಟರ್ ಆಫ್ ಮಾಸ್ ಎಕ್ಸ್ ಕೋಆರ್ಡಿನೇಟ್ ಇರುತ್ತೆ. ಪಾರ್ಟಿಕಲ್ಸ್ ಅನ್ನೋದು ವೈ ಡೈರೆಕ್ಷನಲ್ಲಿ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗಿದ್ದರೆ ಸೆಂಟರ್ ಆಫ್ ಮಾಸ್ಗೆ ವೈ ಕೋಆರ್ಡಿನೇಟ್ ಅನ್ನೋದು ಇರುತ್ತೆ. ಗೊತ್ತಾಗಿದಲ್ವಾ? ಅದೇ ರೀತಿ ನಿಮಗೆ ಫಾರ್ ಟೂ ಡೈಮೆನ್ಷನಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತಾರೆ. ಫಾರ್ ಟೂ ಡೈಮೆನ್ಷನಲ್ ಡಿಸ್ಟ್ರಿಬ್ಯೂಷನ್, ಫಾರ್ ಟೂ ಡೈಮೆನ್ಷನಲ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಆಫ್ ಮಾಸ್ ಹ್ಯಾಸ್ ಟೂ ಕೋಆರ್ಡಿನೇಟ್ಸ್ ಅಂತ ಹೇಳ್ತಾರೆ. ಸೆಂಟರ್ ಆಫ್ ಮಾಸ್ ವಿಲ್ ಹ್ಯಾವ್ ಟೂ ಕೋಆರ್ಡಿನೇಟ್ಸ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನಿಮಗೆ ಪಾರ್ಟಿಕಲ್ಸ್ ಅನ್ನೋದು ಪ್ಲೇನಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ಎಕ್ಸ್ ವೈ ಪ್ಲೇನಲ್ಲಿದ್ದರೆ ಸೆಂಟರ್ ಆಫ್ ಮಾಸ್ ಎಕ್ಸ್ ಕೋಆರ್ಡಿನೇಟ್ ಇರುತ್ತೆ, ವೈ ಕೋಆರ್ಡಿನೇಟ್ ಇರುತ್ತೆ. ಅದೇ ನಿಮಗೆ ತ್ರೀ ಡೈಮೆನ್ಷನಲ್ ಡಿಸ್ಟ್ರಿಬ್ಯೂಟ್ ಆಗಿದ್ದರೆ ಫಾರ್ ತ್ರೀ ಡೈಮೆನ್ಷನಲ್ ಡಿಸ್ಟ್ರಿಬ್ಯೂಷನ್ ಆಫ್ ದ particles, three-dimensional distribution of particles, center of mass has three coordinates ಅಂತ ಹೇಳ್ತಾ ಇದ್ದೀವಿ. ಸೆಂಟರ್ ಆಫ್ ಮಾಸ್ ಎಷ್ಟು ಕೋಆರ್ಡಿನೇಟ್ಸ್ ಇರುತ್ತೆ? ನಿಮಗೆ 3 ಕೋಆರ್ಡಿನೇಟ್ಸ್ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಗೊತ್ತಾಗಿದಲ್ವಾ? ನೋಡಿ, ಒಂದು ಚಿಕ್ಕ ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇದ್ದೀನಿ. ಸೆಂಟರ್ ಆಫ್ ಮಾಸ್ ಅಂತಂದಾಗ ಸಿ ಹಿಯರ್, ಲೆಟ್ ಅಸ್ ಟೇಕ್ ದಿಸ್ ಇನ್ ಒನ್ ಡೈಮೆನ್ಷನಲ್ ಮೋಷನ್. In one dimension, let us say that, let us consider the two particles having the mass m1 and another one is m2. ಈ ಎರಡು ಪಾರ್ಟಿಕಲ್ಸ್ ನಿಮಗೆ ದ ಸಪರೇಟೆಡ್ ಅಟ್ ಎ ಡಿಸ್ಟೆನ್ಸ್, ಲೆಟ್ ಇಟ್ ಬಿ ಆರ್ ಅಂತ ಕರೆಯೋಣ. ಗೊತ್ತಾಯ್ತಲ್ವಾ? ಇವಾಗ ಸೆಂಟರ್ ಆಫ್ ಮಾಸ್ ಅನ್ನೋದು ಎಲ್ಲಿ ಲೈ ಆಗಿರುತ್ತೆ ಅನ್ನೋದು ನಮಗೆ ಪ್ರಶ್ನೆ. ಸಿ ಹಿಯರ್, ಸೆಂಟರ್ ಆಫ್ ಮಾಸ್ ವಿಲ್ ಲೈ ಎಷ್ಟು ದೂರದಲ್ಲಿರುತ್ತೆ ನಮಗೆ ಗೊತ್ತಿಲ್ಲ. ಸೊ ಸಿ ಹಿಯರ್, about the center of mass we can, let us say that m1 ಇಂದ ನಿಮಗೆ r1 ಡಿಸ್ಟೆನ್ಸ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. m2 ಇಂದ ನಿಮಗೆ r2 ಡಿಸ್ಟೆನ್ಸ್ ಇದೆ ಅಂತ ಇಮ್ಯಾಜಿನ್ ಮಾಡೋಣ. ಗೊತ್ತಾಯ್ತಲ್ಲ? ಸೊ ಸಿ ಹಿಯರ್, about the center of mass we can say, ನೋಡಿ, m1 r1 must become equals to m2 r2 ಅಂತ ಬರೀಬಹುದು. ವಿ ಕಾಲ್ ದಿಸ್ ಆಸ್ ಲಾ ಆಫ್ ಮೊಮೆಂಟ್ ಆಫ್ ಮಾಸಸ್ ಅಂತ ಹೇಳ್ತೀವಿ. ದ ಪ್ರಾಡಕ್ಟ್ ಆಫ್ ಮಾಸ್ ಆಫ್ ದ ಪಾರ್ಟಿಕಲ್ ಅಂಡ್ ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ಮಾಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. m1 r1 is equals to m2 r2 ಅಂತಂದ್ರೆ ಮೀನಿಂಗ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. m1 by m2 ಅನ್ನೋದು ನಿಮಗೆ r2 by r1 ಅಂತ ಬರುತ್ತೆ. ಸೊ ವಿಚ್ implies mass of the particle is inversely proportional to distance of the center of mass. ಅಂತಂದರೆ ಸೆಂಟರ್ ಆಫ್ ಮಾಸ್ ಅನ್ನೋದು ಯಾವಾಗಲೂ ಎಲ್ಲಿರುತ್ತೆ ಅನ್ನೋದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೆಂಟರ್ ಆಫ್ ಮಾಸ್ ವಿಲ್ ಲೈ ಕ್ಲೋಸ್ ಟು ಹೆವಿಯರ್ ಪಾರ್ಟಿಕಲ್ ಅಂತ ಹೇಳ್ತಾರೆ. ಹೆವಿಯರ್ ಪಾರ್ಟಿಕಲ್ ಆರ್ ಹೆವಿಯರ್ ಮಾಸ್. ಓಕೆ, ಯಾವ ಪಾರ್ಟಿಕಲ್ಗೆ ಮಾಸ್ ಅನ್ನೋದು ಜಾಸ್ತಿ ಇರುತ್ತೋ ಆ ಒಂದು ಪರ್ಟಿಕ್ಯುಲರ್ ಪಾರ್ಟಿಕಲ್ ಹತ್ರ ಸೆಂಟರ್ ಆಫ್ ಮಾಸ್ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಗೊತ್ತಾಗಿದಲ್ವಾ? ಆ್ಯಂಡ್ ಒನ್ ಮೋರ್ ಥಿಂಗ್, ಸಿ ಹಿಯರ್, ನಮಗೆ ಗೊತ್ತಿದೆ r1 ಪ್ಲಸ್ r2 ಅನ್ನೋದು ನಿಮಗೆ r ಆಗಿರುತ್ತೆ. ಗೊತ್ತಾಯ್ತಲ್ವಾ? ಅಷ್ಟೇ ಅಲ್ಲ, m1 ಬೈ m2 ಬಿಕಮ್ಸ್ ಈಕ್ವಲ್ಸ್ ಟು r1 ಬೈ r2 ಅಂತನೂ ಗೊತ್ತಿದೆ. ಸೊ ಲೆಟ್ ಇಟ್ ಬಿ ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2. ಇವೆರಡನ್ನ ನಾವು ಸಾಲ್ವ್ ಮಾಡಿದ್ದೀವಿ ಅಂತಂದರೆ, ಸಾಲ್ವಿಂಗ್ ಈಕ್ವೇಷನ್ 1 ಆ್ಯಂಡ್ 2 ನಮಗೆ r1 ಡಿಸ್ಟೆನ್ಸ್ ನಮಗೆ ಸಿಗುತ್ತೆ. r1 ಡಿಸ್ಟೆನ್ಸ್ ಏನಾಗುತ್ತೆ ನಿಮಗೆ ಅಂತಂದರೆ, ವಿ ಕ್ಯಾನ್ m2 ಇಂಟು r ಡಿವೈಡ್ ಬೈ m1 ಪ್ಲಸ್ m2 ಅಂತ ಬರುತ್ತೆ. ದಟ್ ಈಸ್ ಡಿಸ್ಟೆನ್ಸ್ ಆಫ್ ದ ಸೆಂಟರ್ ಆಫ್ ಮಾಸ್. ನೋಡಿ ಇಲ್ಲಿ, ಡಿಸ್ಟೆನ್ಸ್ ಆಫ್ ದ ಸೆಂಟರ್ ಆಫ್ ಮಾಸ್ ಫ್ರಮ್ ದ ಫಸ್ಟ್ ಪಾರ್ಟಿಕಲ್. ಓಕೆ, ಫ್ರಮ್ ದ ಫಸ್ಟ್ ಪಾರ್ಟಿಕಲಿಂದ ಎಷ್ಟು ದೂರದಲ್ಲಿ ಇರುತ್ತೆ ನಿಮಗೆ ಅಂತಂದರೆ, ಇಟ್ ಈಸ್ ಈಕ್ವಲ್ಸ್ ಟು m2 ಇಂಟು r ಡಿವೈಡ್ ಬೈ m1 ಪ್ಲಸ್ m2 ಅಂತ ಬರುತ್ತೆ. ಸಿಮಿಲರ್ಲಿ r2 ಅಂದರೆ ಡಿಸ್ಟೆನ್ಸ್ ಆಫ್ ಸೆಂಟರ್ ಆಫ್ ಮಾಸ್ ಫ್ರಮ್ ದ ಸೆಕೆಂಡ್ ಪಾರ್ಟಿಕಲ್ ಏನಾಗಿರುತ್ತೆ ನಿಮಗೆ ಅಂತಂದರೆ, m1 ಇಂಟು r ಡಿವೈಡ್ ಬೈ r1 ಪ್ಲಸ್ r2. ಗೊತ್ತಾಗಿದಲ್ವಾ? ನೋಡಿ ಇಲ್ಲಿ, ಇದು ಎಲ್ಲಿಂದ ಬರ್ತಾ ಇದೆ ಅಂತಂದರೆ, ಓನ್ ಬಿಕಾಸ್ ಆಫ್ ದೀಸ್ ಟು ಥಿಂಗ್ಸ್ ಅಂತ ಹೇಳ್ತಾ ಇದೆ. ನೋಡಿ, r2 ನಮಗೆ r1 ಬೇಕು ಅಂದರೆ r2 ಎಲಿಮಿನೇಟ್ ಮಾಡ್ಕೋಬೇಕಲ್ವಾ? r2 ವ್ಯಾಲ್ಯೂ ಏನು ಬರುತ್ತೆ ನೋಡಿ ಇಲ್ಲಿ, r2 ಬಿಕಮ್ಸ್ ಈಕ್ವಲ್ಸ್ ಟು, ವಿ ಕ್ಯಾನ್ ಸೇ ದಟ್ m2 ಬೈ m1 ಇಂಟು r1.
ಸೊ ಇದನ್ನು ಈ ಮೇಲೆ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ R1 ವ್ಯಾಲ್ಯೂ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ದಿಸ್ ಇಸ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಇನ್ ಒನ್ ಡೈಮೆನ್ಷನ್ ಅಂತ ಹೇಳ್ತಾ ಇದ್ದೀವಿ ನಾವು. ಅಷ್ಟೇ ಅಲ್ಲ ನಿಮಗೆ ಟು ಸೊ ಸಿ ಹಿಯರ್ ವಾಟ್ ಕ್ಯಾನ್ ಸೇ ಅಬೌಟ್ ನಿಮಗೆ ಒನ್ ಡೈಮೆನ್ಷನ್ನಲ್ಲಿ ನಿಮ್ಗೆ ಏನಾದರೂ ಸಿ ಹಿಯರ್ ಒನ್ ಡೈಮೆನ್ಷನ್ನಲ್ಲಿ ಪಾರ್ಟಿಕಲ್ಸ್ ಅನ್ನೋದು ನಿಮಗೆ ಲೆಟ್ ಅಸ್ ಸೇ particles are distributed. Let us say this is m1 particle which is distributed at a distance x1 and m2 which is at a distance x2, like that we can say for n number of particles, particles in one dimension center of mass ಅನ್ನೋದು ಹೇಗೆ ಬರೀಬಹುದು ನಿಮಗೆ ಅಂತಂದರೆ we can say m1 x1 x1 ಅಂತಾನೆ ಅಲ್ಲ y1 ಸಹ ನೀವು ತಗೋಬಹುದು. m1 x1 ಪ್ಲಸ್ m2 x2 ಪ್ಲಸ್ ಸೋ ಆನ್ ಡಿವೈಡೆಡ್ ಬೈ ಟೋಟಲ್ ಮಾಸ್ m1 ಪ್ಲಸ್ m2 ಪ್ಲಸ್ m3 ಪ್ಲಸ್ ಸೋ ಆನ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಸ್ಪೆಷಲ್ ಕೇಸ್ ಏನಪ್ಪ ಅಂತಂದರೆ ಓನ್ಲಿ ಫಾರ್ ಟೂ ಪಾರ್ಟಿಕಲ್ಸ್, ಎರಡು ಪಾರ್ಟಿಕಲ್ಸ್ ನಾನು ತಗೊಂಡಿದ್ದೀನಿ ಅಂತಂದಿದ್ದಾಗ ಎಕ್ಸ್ ಸಿ ಎಮ್ ಏನ್ರಿ ಆಗಿರುತ್ತೆ ಇಲ್ಲಿ ಅಂತಂದರೆ m1 x1 ಪ್ಲಸ್ m2 x2 ಡಿವೈಡ್ ಬೈ m1 ಪ್ಲಸ್ m2 ಅಂತ ಬರಿಬಹುದು. ಇಲ್ಲಿ ನಾವು ಇನ್ನೂ ಒಂದು ಸ್ಪೆಷಲ್ ಕೇಸ್ ನಾವು ಮಾಡ್ಬೋದು. ಏನು ಅಂತಂದರೆ ಇಫ್ both the particles are having same mass, m1 is equals to m2 is equals to m ಅಂತ ನಾವು ತಗೊಂಡಿದ್ದಾಗ ಆವಾಗ ಎಕ್ಸ್ ಸಿ ಎಮ್ ಏನ್ರಿ ಆಗುತ್ತೆ ನೋಡಿ ಇಲ್ಲಿ ವಿ ಕ್ಯಾನ್ ಸೇ m ಕಾಮನ್ ತೆಗೆದ್ರೆ x1 ಪ್ಲಸ್ x2 ಅಂತ ಬರುತ್ತೆ ಡಿವೈಡ್ ಬೈ ಇಲ್ಲಿ 2m ಅಂತ ಬರುತ್ತೆ. m ನಿಮ್ಗೆ ಕ್ಯಾನ್ಸಲ್ ಆದರೆ ಎಕ್ಸ್ ಸಿ ಎಮ್ ವಿಲ್ ಬಿಕಮ್ ಈಕ್ವಲ್ಸ್ ಟು x1 ಪ್ಲಸ್ x2 ಬೈ 2. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಹಿಯರ್? ಇಟ್ ಈಸ್ ದ ಮಿಡ್ ಪಾಯಿಂಟ್ ಅಂತ ಹೇಳ್ಬೋದು. ಇಟ್ ಈಸ್ ಅ ಮಿಡ್ ಪಾಯಿಂಟ್ ಬಿಟ್ವೀನ್ ದ ಟೂ ಪಾರ್ಟಿಕಲ್ಸ್. ಅಂದರೆ ಎರಡು ಪಾರ್ಟಿಕಲ್ಸ್ ಸೇಮ್ ಮಾಸ್ ಇದ್ದರೆ ಸೆಂಟರ್ ಆಫ್ ಮಾಸ್ ಅನ್ನೋದು ಎಕ್ಸಾಕ್ಟ್ಲಿ ಅದರ ಮಿಡ್ ಪಾಯಿಂಟಲ್ಲಿ ಲೈ ಆಗಿರುತ್ತೆ ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ದಟ್ ಈಸ್ ಅಬೌಟ್ ದ ಒನ್ ಡೈಮೆನ್ಷನಲ್ ಡಿಸ್ಟ್ರಿಬ್ಯೂಷನ್. ಹೌ ಟು ಕ್ಯಾಲ್ಕುಲೇಟ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಇನ್ ಒನ್ ಡೈಮೆನ್ಷನ್. ಅದು ನಿಮಗೆ ಟೂ ಡೈಮೆನ್ಷನ್ ನಾವು ನೋಡೋಣ. So see here in two dimensions ಏನಾಗುತ್ತೆ ನೋಡಿ ಇಲ್ಲಿ if the particles are distributed in a plane for example ನೋಡಿ ಇಲ್ಲಿ ಟೂ ಡೈಮೆನ್ಷನ್ ಏನಾಗುತ್ತೆ ನೋಡಿ. let's say this is a xy plane ಅಂತ ಹೇಳ್ತಾ ಇದ್ದೀನಿ. let us consider one particle m1 another particle m2. ಇದ್ರ ಕೋಆರ್ಡಿನೇಟ್ಸ್ ನಿಮಗೆ x1 ಮತ್ತು y1 ಆಗಿರುತ್ತೆ. ಇದ್ರ ಕೋಆರ್ಡಿನೇಟ್ಸ್ ನಿಮಗೆ x2 ಮತ್ತು y2 ಆಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಅವು ನಿಮಗೆ ಕೋಆರ್ಡಿನೇಟ್ಸ್ ಏನಾಗುತ್ತೆ ನೋಡಿ ಇಲ್ಲಿ ಎಕ್ಸ್ ಸಿ ಎಮ್ ಅನ್ನೋದು ನಿಮಗೆ m1 x1 ಪ್ಲಸ್ m2 x2 ಡಿವೈಡ್ ಬೈ m1 ಪ್ಲಸ್ m2 ಅಂತ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ಲ? ದ ಸೆಂಟರ್ ಆಫ್ ಮಾಸ್ ವಿಲ್ ಲೈ ಅಂತ ಹೇಳ್ತಾ ಇದ್ದೀವಿ ನಾವು. ಇನ್ ದ ಸೇಮ್ ಮ್ಯಾನರ್ ವೈ ಸಿ ಎಮ್ ಏನಾಗತ್ತೆ ನೋಡಿ ಇಲ್ಲಿ ವೈ ಸಿ ಎಮ್ ಬಿಕಮ್ಸ್ ಈಕ್ವಲ್ಸ್ ಟು m1 y1 ಪ್ಲಸ್ m2 y2 ಡಿವೈಡ್ ಬೈ m1 ಪ್ಲಸ್ m2 ಅಂತ ಬರೀಬಹುದು. ಅರ್ಥ ಆಗ್ತಾ ಇದಲ್ವಾ? ಸೊ ದಿಸ್ ಈಸ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಯಾವಾಗಾದರೆ ಪಾರ್ಟಿಕಲ್ಸ್ ಅನ್ನೋದು ಟೂ ಡೈಮೆನ್ಷನಲ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೋ ಸೆಂಟರ್ ಆಫ್ ಮಾಸ್ಗೆ ಟೂ ಕೋಆರ್ಡಿನೇಟ್ಸ್ ಇರುತ್ತೆ. ದಿಸ್ ಫಾರ್ ಟೂ ಪಾರ್ಟಿಕಲ್ಸ್. ಇಲ್ಲಿ ಸ್ಪೆಷಲ್ ಕೇಸಸ್ ನಾವು ನೋಡೋಣ. ಏನದು ಅಂತಂದರೆ ಸಿ ಹಿಯರ್ ಇಫ್ m1 ಈಸ್ ಈಕ್ವಲ್ ಟು m2 ಈಕ್ವಲ್ ಟು m. ಎರಡೂ ಪಾರ್ಟಿಕಲ್ಸ್ ಸೇಮ್ ಮಾಸ್ ಇದೆ ಅಂತ ನಾವು ತಗೊಂಡಿದ್ದಾಗ ನೋಡಿ ಇಲ್ಲಿ ಎಕ್ಸ್ ಸಿ ಎಮ್ ಮತ್ತು ವೈ ಸಿ ಎಮ್ ಅನ್ನೋದು ಏನಾಗುತ್ತೆ ಅಂತಂದರೆ ಇಟ್ ಈಸ್ ಎ ಮಿಡ್ ಪಾಯಿಂಟ್ ಅಗೈನ್ ಅಂತ ಹೇಳ್ಬೋದು. y1 ಪ್ಲಸ್ y2 ಡಿವೈಡ್ ಬೈ 2 ಅಂತ ಹೇಳ್ತೀವಿ. ಗೊತ್ತಾಗ್ತದಾ? ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪೊಸಿಷನ್ ಆಫ್ ದ ಸೆಂಟರ್ ಆಫ್ ಮಾಸ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ ಕೇಸ್ 3. ಸಿ ಹಿಯರ್ ನೋಡಿ 3 ಡೈಮೆನ್ಷನಲ್ಲಿ ಏನಾಗುತ್ತೆ ಇನ್ 3 dimension. Before going to see the 3 dimension, let us understand about what is for n number of particles. For n number of particles, xcm is equals to n ಬರಿಬೋದು ನಾವಿಲ್ಲಿ
m1 x1 plus m2 x2 plus so on mn xn divided by m1 plus m2 plus m3 plus so on mn ಅಂತ ಹಾಕ್ಬೋದು. ಸೊ ವೈ ಸಿ ಎಮ್ ಸಹ ಹೇಗೆ ಬರಿಬೋದು ನೋಡಿ ಇಲ್ಲಿ. ಇಟ್ ಈಸ್ ಈಕ್ವಲ್ಸ್ ಟು m1 y1 ಪ್ಲಸ್ m2 y2 ಪ್ಲಸ್ ಸೊ ಆನ್ mn yn ಡಿವೈಡ್ ಬೈ m1 ಪ್ಲಸ್ m2 ಪ್ಲಸ್ ಸೊ ಆನ್ mn ಅಂತ ಬರಿಬಹುದು. That is how we can calculate the position of center of mass in two-dimensional system for n number of particles. Now let us see for three dimension ಅಂತ ನೋಡೋಣ. So see here for three dimension ಏನಾಗಿರುತ್ತೆ ನಿಮಗೆ ಅಂತಂದಿದ್ದಾಗ see here ಏನಂತ ಹೇಳ್ಬೋದು ನಾವಿಲ್ಲಿ. ಕನ್ಸಿಡರ್ x y and z axis ಅಂತ ಹೇಳ್ತೇವೆ. ಎಕ್ಸ್ ವೈ ಆ್ಯಂಡ್ ಝೆಡ್. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಟೂ ಪಾರ್ಟಿಕಲ್ ಸಿಸ್ಟಮೇ ತಗೊಳ್ಳೋಣ. ಬೇಕಾದರೆ ಏನಾಗುತ್ತೆ ಅಂತ ನೋಡೋಣ. ಸಿ ಹಿಯರ್ ಇಲ್ಲೂ ಒಂದು ಪಾರ್ಟಿಕಲ್ ಇದೆ. ಇದು ಕೋಆರ್ಡಿನೇಟ್ಸ್ x1 y1 z1 ಅಂತ ಹೇಳ್ಬೋದು. ಓಕೆ, ಇಲ್ಲಿ ಮಾಸ್ m1 ಇರುತ್ತೆ, ಇಲ್ಲಿ ಮಾಸ್ m2. ಇದ್ರ ಕೋಆರ್ಡಿನೇಟ್ಸ್ ನಿಮಗೆ x2 y2 ಆ್ಯಂಡ್ z2 ಅಂತ ನಾವು ತಗೊಳ್ಳೋಣ. ಸೊ ವಾಟ್ ಇಸ್ ದ ಸೆಂಟರ್ ಆಫ್ ಮಾಸ್ ಹಿಯರ್ ಏನು ಬರಿಬೋದು ನೋಡಿ ಇಲ್ಲಿ. we can say that see here ಏನಂತ ಹೇಳ್ಬೋದ್ರಿ ನಾವಿಲ್ಲಿ ಅಂತಂದಿದ್ದಾಗ ಎಕ್ಸ್ ಸಿ ಎಮ್ ಬಿಕಮ್ಸ್ ಈಕ್ವಲ್ಸ್ ಟು ಸೇಮ್ ಸ್ಟೋರಿ m1 x1 ಪ್ಲಸ್ m2 x2 ಡಿವೈಡ್ ಬೈ m1 ಪ್ಲಸ್ m2 ಅಂತ ಬರಿಬಹುದು. ವೈ ಸಿ ಎಮ್ ಏನ್ರಿ ಆಗಿರುತ್ತೆ ನಮ್ಗೆ ಇಲ್ಲಿ ಅಂತಂದರೆ m1 y1 ಪ್ಲಸ್ m2 y2 ಡಿವೈಡ್ ಬೈ m1 ಪ್ಲಸ್ m2 ಅಂತ ಬರೀತೀರಾ. ಅದೇ ಝೆಡ್ ಸಿ ಎಮ್ ಏನಾಗತ್ತೆ ನಿಮಗೆ. ಸೊ m1 z1 ಪ್ಲಸ್ m2 z2 ಡಿವೈಡ್ ಬೈ m1 ಪ್ಲಸ್ m2 ಅಂತ ಬರೀಬಹುದು. ಗೊತ್ತಾಗ್ತದಲ್ವಾ. ಫಾರ್ n ನಂಬರ್ ಆಫ್ ಪಾರ್ಟಿಕಲ್ಸ್ ನಾವು ತಗೊಂಡಿದ್ದೀವಿ ಅಂತ ಅನ್ಕೊಳ್ಳೋಣ. ಸೊ ಸಿ ಹಿಯರ್ ಇಲ್ಲಿ ಡಯಾಗ್ರಾಮ್ ಹಾಕ್ತಾ ಇದೆ, ನೀಟಾಗೆ ಅಬ್ಸರ್ವ್ ಮಾಡಿ. ದಿಸ್ ಎಕ್ಸ್ ಅಂಡ್ ದಿಸ್ ವೈ, let us say this is a z axis ಅಂತ ಹೇಳೋಣ. ಸಪೋಸ್ there is a system of n particles ಅಂತ ಹೇಳ್ತಾ ಇದೀವಿ. let us say 1, let us say 2, let us say 3 particles ಇರುತ್ತೆ. ಇದ್ರ ಪೊಸಿಷನ್ ವೆಕ್ಟಾರ್ಸ್ ಏನು ಅಂತ ನಾವು ನೀಟಾಗೆ ಅಬ್ಸರ್ವ್ ಮಾಡ್ಕೋಬೇಕು. r1 ವೆಕ್ಟಾರ್ ಅಂತ ಹೇಳ್ತಾರೆ, and this is r2 ವೆಕ್ಟಾರ್, and this will become equals to r3 ವೆಕ್ಟಾರ್. ಸೊ ಸೆಂಟರ್ ಆಫ್ ಮಾಸ್ ಎಲ್ರಿ ಇರುತ್ತೆ ನಿಮಗೆ ಅಂತ ಅಂದಿದ್ದಾಗ ಲೆಟ್ ಅಸ್ ಸೇ ದೇರ್ ಈಸ್ ಸಮ್ ಸೆಂಟರ್ ಆಫ್ ಮಾಸ್ ಹೂಸ್ ಪೊಸಿಷನ್ ಕೋಆರ್ಡಿನೇಟ್ಸ್ ಈಸ್ ಪೊಸಿಷನ್ ವೆಕ್ಟರ್ ಆರ್ ಸಿ ಎಮ್ ಅಂತ ಹೇಳ್ತಾ ಇದ್ದೀವಿ. ಸೊ ಇವಾಗ ನಿಮಗೆ ಆರ್ ಸಿ ಎಮ್ ಅನ್ನೋದು ಹೇಗೆ ಬರುತ್ತೆ ನಿಮಗಿಲ್ಲಿ ಅಂತಂದಿದ್ದಾಗ ನೋಡಿ, ಆರ್ ಸಿ ಎಮ್ ವಿಲ್ ಬಿಕಮ್ ಈಕ್ವಲ್ ಟು ಡೈರೆಕ್ಟಾಗೆ ಹಾಕ್ಬೋದು m1 r1 ಪ್ಲಸ್ m2 r2 ಪ್ಲಸ್ ಸೊ ಆನ್ mn rn ಡಿವೈಡೆಡ್ ಬೈ m1 ಪ್ಲಸ್ m2 ಪ್ಲಸ್ ಸೊ ಆನ್ mn ಅಂತ ಹೇಳ್ಬೋದು. ಇಲ್ಲ ಆರ್ ಸಿ ಎಮ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಸಿಗ್ಮಾ mi ಇಂಟು ಆರ್ ಐ ಡಿವೈಡ್ ಬೈ ಸಿಗ್ಮಾ mi ಅಂತ ಬರೀಬಹುದು. ಸಿಗ್ಮಾ mi ವೇರ್ ಐ ರೇಂಜಸ್ ಫ್ರಮ್ 1 to n ಅಂತ ಹೇಳ್ತಾ ಇದ್ದೀವಿ. ದ ಪೊಸಿಷನ್ ವೆಕ್ಟಾರ್ ಆಫ್ ಸೆಂಟರ್ ಆಫ್ ಮಾಸ್ ಇನ್ 3 ಡೈಮೆನ್ಷನ್ ಅಂತ ಕರಿತಾ ಇದ್ದೀವಿ. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತಂದ್ಬಿಟ್ಟು. ಸೊ ಅಷ್ಟೇ ಅಲ್ಲ, ನಿಮಗೆ ಈ ಸೆಂಟರ್ ಆಫ್ ಮಾಸ್ನ ನಿಮಗೆ ಕಾಂಪೋನೆಂಟ್ ಫಾರ್ಮಲ್ಲಿ ಬರಿಬೇಕು ನೀವು ಅಂತಂದಿದ್ದಾಗ ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆರ್ ಸಿ ಎಮ್ ಕ್ಯಾನ್ ಬಿ ರಿಟನ್ ಆಸ್ ಎಕ್ಸ್ ಸಿ ಎಮ್ ಇಂಟು ಐ ಕ್ಯಾಪ್ ಪ್ಲಸ್ ವೈ ಸಿ ಎಮ್ ಇಂಟು ಜೆ ಕ್ಯಾಪ್ ಪ್ಲಸ್ ಝೆಡ್ ಸಿ ಎಮ್ ಇಂಟು ಕೆ ಕ್ಯಾಪ್ ಅಂತ ಬರೀಬಹುದು. ದಿಸ್ ಅ ವೆಕ್ಟಾರ್ ಫಾರ್ಮ್. ಅದೇ ನಮಗೆ ಎಷ್ಟು ಡಿಸ್ಟೆನ್ಸಲ್ಲಿದೆ ಫ್ರಮ್ ದ ಆರಿಜಿನ್ ಅಂತ ಕೇಳ್ತಾರೆ ಒಂದೊಂದ್ಸರಿ ನಿಮಗೆ. ಸೊ ಸಿ ಹಿಯರ್ ಡಿಸ್ಟೆನ್ಸ್ ಆಫ್ ಸೆಂಟರ್ ಆಫ್ ಮಾಸ್ ಫ್ರಮ್ ದ ಆರಿಜಿನ್ ಅಂತ ಕ್ವಶನ್ ಕೇಳಿದ್ದಾಗ ವೆರಿ ಸಿಂಪಲ್, ಯು ಕ್ಯಾನ್ ಸೇ ಎಸ್ ಸಿ ಎಮ್ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ ಎಕ್ಸ್ ಸಿ ಎಮ್ ಸ್ಕ್ವೇರ್ ಪ್ಲಸ್ ವೈ ಸಿ ಎಮ್ ಸ್ಕ್ವೇರ್ ಪ್ಲಸ್ ಝೆಡ್ ಸಿ ಎಮ್ ಸ್ಕ್ವೇರ್ ಅಂತ ಹಾಕ್ಬೋದು. ದಿಸ್ ಇಸ್ ದ ಡಿಸ್ಟೆನ್ಸ್ ಆಫ್ ಸೆಂಟರ್ ಆಫ್ ಮಾಸ್.
ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನೋಡಿ, ಪೊಸಿಷನ್ ವೆಕ್ಟಾರ್ ಫೈಂಡ್ ಔಟ್ ಮಾಡಬೇಕಂದ್ರೆ ವೆಕ್ಟಾರ್ ಫಾರ್ಮಲ್ಲಿ ಇರುತ್ತೆ. ಅದೇ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಅಂತಂದರೆ ವಿ ಹ್ಯಾವ್ ಟು ಟೇಕ್ ದ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ. ಹೌ ಟು ಕ್ಯಾಲ್ಕುಲೇಟ್ ದ ಪೊಸಿಷನ್ ವೆಕ್ಟಾರ್. ನೌ ಲೆಟ್ ಅಸ್ ಸಿ ವಾಟ್ ಈಸ್ ದ see here velocity. What is the velocity of center of mass? What is the velocity of center of mass ಅಂತ ಹೇಳ್ತಾ ಇದೀವಿ. velocity of center of mass. So see here, for n number of particles, ಅರ್ಥ ಇದಲ್ವಾ? ನೋಡಿ, ಪೊಸಿಷನ್ ವೆಕ್ಟರ್ನ ಹೇಗೆ ಬರ್ದಿದ್ವಿ ನಾವಿಲ್ಲಿ? we have written m1 r1 plus m2 r2 plus so on mn rn divided by n ಬರ್ದಿದ್ವಿ ನಾವಿಲ್ಲಿ m1 plus m2 plus so on mn ಅಂತ ಬರ್ದಿದ್ವಿ. ಸೊ ವಾಟ್ ಈಸ್ ದಿಸ್ m1 plus m2 plus m3 so on mn? ಇವೆಲ್ಲ ಏನು ಅಂತಂದಾಗ ಟೋಟಲ್ ಮಾಸ್ ಆಫ್ ದ ಬಾಡಿ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಾಗಿ ಏನಂತ ಬರೀಬೋದು ನೋಡಿ, ಇಲ್ಲಿ ಟೋಟಲ್ ಮಾಸ್ನ ಕ್ಯಾಪಿಟಲ್ ಎಮ್ ಅಂತ ಬರೆಯೋಣ. ಎಮ್ ಇಂಟು ಆರ್ ಸಿ ಎಮ್ ಬಿಕಮ್ಸ್ ಈಕ್ವಲ್ಸ್ ಟು ಏನು ಬರೀಬೋದು ನೋಡಿ, ಇಲ್ಲಿ m1 r1 ಪ್ಲಸ್ m2 r2 ಪ್ಲಸ್ ಸೊ ಆನ್ mn rn ಅಂತ ಬರಿತೀವಿ. ಸೊ ಇವಾಗ ನಾವಿಲ್ಲ ಡಿಫರೆನ್ಶಿಯೇಟ್ ಮಾಡೋಣ. ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಡಿಫರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ ನೋಡಿ, ಇಲ್ಲಿ ಡಿ ಬೈ ಡಿ ಟಿ ಆಫ್ ಎಮ್ ಇಂಟು ಆರ್ ಸಿ ಎಮ್ ಬಿಕಮ್ಸ್ ಈಕ್ವಲ್ಸ್ ಟು ಡಿ ಬೈ ಡಿ ಟಿ ಆಫ್ ಏನು ಬರೀಬೋದು ಇಲ್ಲಿ ನಾವು m1 r1 ಪ್ಲಸ್ ಎಲ್ಲದಕ್ಕೂ ಡಿಫರೆನ್ಶಿಯೇಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ, ಇನ್ನೇನು ಇಲ್ಲ ಇಲ್ಲಿ m2 r2 ಪ್ಲಸ್ ಸೊ ಆನ್ ಡಿ ಬೈ ಡಿ ಟಿ ಆಫ್ mn ಇಂಟು ಆರ್ ಎನ್. ಮಾಸ್ ಕಾನ್ಸ್ಟೆಂಟ್ ಇರುತ್ತೆ, ಆಚೆ ತೆಗೆದ್ಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡಿದಾಗ ನಾವೇನು ಬರೀಬೋದು ನೋಡಿ, ಇಲ್ಲಿ m ಇಂಟು ವಿ ಸಿ ಎಮ್ ಬಿಕಮ್ಸ್ ಈಕ್ವಲ್ಸ್ ಟು m1 v1 ಪ್ಲಸ್ m2 v2 ಪ್ಲಸ್ ಸೊ ಆನ್ ವಿ ಕ್ಯಾನ್ ರೈಟ್ mn vn ಅಂತ ಬರಿಬಹುದು. ದೇರ್ಫೋರ್ ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ಮಾಸ್ ಏನ್ರಿ ಆಗತ್ತೆ ನಮ್ಗೆ ಇಲ್ಲಿ? ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು m1 v1 ಪ್ಲಸ್ m2 v2 ಪ್ಲಸ್ ಸೊ ಆನ್ mn vn ಡಿವೈಡೆಡ್ ಬೈ m1 ಪ್ಲಸ್ m2 ಪ್ಲಸ್ ಸೊ ಆನ್ mn ಅಂತ ಬರೀ. ಬಟ್ ಇವೆಲ್ಲ ಏನು ಕೇಳೋದಿಲ್ಲ, ಸುಮ್ಮನೆ ಅನ್ನೆಸರಿಲಿ. ಫಾರ್ 2 ಪಾರ್ಟಿಕಲ್ಸ್ ನಾವು ಓದೋಣ. ಫಾರ್ ಟು ಪಾರ್ಟಿಕಲ್ಸ್ ಜಾಸ್ತಿ ಕೇಳ್ತಾ ಇರ್ತಾರೆ. ವಿ ಸಿ ಎಮ್ ಇಸ್ ಈಕ್ವಲ್ಸ್ ಟು m1 v1 ಪ್ಲಸ್ m2 v2 ಡಿವೈಡ್ ಬೈ m1 ಪ್ಲಸ್ m2 ಅಂತ ಬರಿಬೋದು. ಇಲ್ಲಿ ಸ್ಪೆಷಲ್ ಕೇಸ್ ಏನಪ್ಪ ಅಂತಂದರೆ, ಎರಡು ಪಾರ್ಟಿಕಲ್ಸ್ ನಿಮ್ಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾ ಇದ್ರೆ, ಬೋತ್ ದ particles are moving in opposite direction, are approaching in opposite direction. ಆಪೋಸಿಟ್ ಡೈರೆಕ್ಷನ್ ನಿಮಗೆ ಅಪ್ರೋಚ್ ಆಗ್ತಾ ಇದ್ದರೆ ಆಗ ನಿಮಗೆ ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ಮಾಸ್ ಏನಾಗಿರುತ್ತೆ ಅಂತಂದರೆ ಇಟ್ ಈಸ್ m1 v1 ಮೈನಸ್ m2 v2 ಆಗಿರುತ್ತೆ ಅಷ್ಟೇ, ಬೇರೆ ಏನು ಡಿಫರೆನ್ಸ್ ಬರಲ್ಲ. ಗೊತ್ತಾಗಿದಲ್ವಾ? ಇನ್ ದ ಸೇಮ್ ಮ್ಯಾನರ್ let us understand about what is the acceleration of the center of mass. What is the acceleration of the center of mass ನೋಡೋಣ. See here, acceleration of center of mass. So please ಅರ್ಥ ಮಾಡ್ಕೊಳ್ಳಿ. ಸೊ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ನಾನಿಲ್ಲಿ. ACM becomes equals to, we can write m1 a1 plus m2 a2 ಪ್ಲಸ್ ಸೊ ಆನ್ n ನಂಬರ್ ಆಫ್ ಪಾರ್ಟಿಕಲ್ಸ್ಗೆ ಬರಿತಾ ಇದ್ದೀನಿ ನಾನು ಇಷ್ಟೇ, ಇಲ್ಲಿ ಇನ್ನು ಬೇರೆ ಏನಿಲ್ಲ. ಡಿವೈಡ್ ಬೈ m1 ಪ್ಲಸ್ m2 ಪ್ಲಸ್ ಸೊ ಆನ್ mn ಅಂತ ಬರಿಬಹುದು. ಸೊ ಅಬ್ಸರ್ವ್ ಮಾಡಿ, ಫಾರ್ 2 ಪಾರ್ಟಿಕಲ್ಸ್ ನಾವು ಯಾವತ್ತಾಗಲಿ 2 ಪಾರ್ಟಿಕಲ್ಸ್ಗೆ ಜಾಸ್ತಿ ನಾವು ಓದೋದು. ಫಾರ್ 2 ಪಾರ್ಟಿಕಲ್ಸ್ ವಿ ಕ್ಯಾನ್ ರೈಟ್ ಎ ಸಿ ಎಮ್ನ ಏನು ಬರಿಬೋದು ನೋಡಿ, ಇಲ್ಲಿ m1 a1 ಪ್ಲಸ್ m2 a2 ಡಿವೈಡ್ ಬೈ m1 ಪ್ಲಸ್ m2 ಅಂತ ಹೇಳ್ತಾರೆ. ಇಫ್ ಪಾರ್ಟಿಕಲ್ಸ್ ಬೋತ್ ದ ಪಾರ್ಟಿಕಲ್ಸ್
ಆರ್ ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್, ಒಂದಕ್ಕೊಂದು ಆಪೋಸಿಟ್ ಆಗಿ ಮೂವ್ ಆಗ್ತಾ ಇದ್ದಾಗ, ಆಕ್ಸಲರೇಟ್ ಆಗ್ತಾ ಇದ್ದಾಗ ಅವಾಗ ಏನು ಬರಿಬೋದು ನಾವು ಇಲ್ಲಿ ಆಕ್ಸಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್ ಅಂತಂದರೆ, ಸಿ ಹಿಯರ್ ಆಕ್ಸಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್ ಕ್ಯಾನ್ ಬಿ ರಿಟನ್ ಆಸ್ ACM is equals to M1 A1 minus M2 A2 divided by M1 plus M2 ಅಂತ ಬರೀಬಹುದು. This is the how we can calculate the acceleration of center of mass. ಅರ್ಥ ಮಾಡ್ಕೊಂತ ಇದ್ದೀರಲ್ವಾ? Now let us think about the equation of center of mass. What is this equation of center of mass? ಇಲ್ಲ ನ್ಯೂಟನ್ಸ್ ಸೆಕೆಂಡ್ ಲಾ ಅಂತನೋ ಹೇಳ್ಬೋದು. ಎಫ್ ಎಕ್ಸ್ಟರ್ನಲ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಎಮ್ ಇಂಟು ACM ಅಂತ ಬರೀಬಹುದು. ಅಂತಂದರೆ ನೋಡಿ ಇಲ್ಲಿ ಸೆಂಟರ್ ಆಫ್ ಮಾಸ್ ಅನ್ನೋದು ಹೇಗೆ ಮೂವ್ ಆಗುತ್ತೆ ನಿಮಗೆ ಅಂತಂದರೆ, ಆಸ್ ಇಫ್ ದ ಟೋಟಲ್ ಫೋರ್ಸ್ ಆ್ಯಕ್ಟಿಂಗ್ ಅಟ್ ದಟ್ ಪಾಯಿಂಟ್, ಹೋಲ್ ಬಾಡಿ ಹೇಗೆ ಮೂವ್ ಆಗ್ತಾ ಇರುತ್ತೆ ಅಂತಂದರೆ ಅಷ್ಟು ಫೋರ್ಸ್ ಅನ್ನೋದು ಸೆಂಟರ್ ಆಫ್ ಮಾಸ್ ಮೇಲೆ ಮಾತ್ರ ಆ್ಯಕ್ಟ್ ಮಾಡ್ತಾ ಇದೇನೋ ಅನ್ನೋ ರೀತಿ ಬಾಡಿ ಅನ್ನೋದು ಮೂವ್ ಆಗ್ತಾ ಇರುತ್ತೆ. ಗೊತ್ತಾಯ್ತು? ಈಸ್ ಈಕ್ವೇಷನ್ ಆಫ್ ಸೆಂಟರ್ ಆಫ್ ಮಾಸ್ ಆರ್ ಸೆಕೆಂಡ್ ನ್ಯೂಟನ್ಸ್ ಸೆಕೆಂಡ್ ಲಾ ಅಂತ ಹೇಳ್ತಾ ಇದ್ದೀವಿ. ಲೆಟ್ us ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ. ಬಹಳ ಇಂಪಾರ್ಟೆಂಟ್ ಇವೆಲ್ಲ. ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಿದ್ರೆ ನಿಮಗೆ ಹಾಫ್ ಆಫ್ ದ ಪ್ರಾಬ್ಲಮ್ಸ್ ಇನ್ ಸೆಂಟರ್ ಆಫ್ ಮಾಸ್ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೆಂಟರ್ ಆಫ್ ಮಾಸ್. ಓಕೆ, ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಬೌಟ್ ಸೆಂಟರ್ ಆಫ್ ಮಾಸ್? ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಲೆಟ್ us ಸಿ ದ ಫಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದೀವಿ ನಾವಿಲ್ಲಿ ಅಂತಂದಾಗ, ಸಿ ಹಿಯರ್ ಸೆಂಟರ್ ಆಫ್ ಮಾಸ್ ವಿಲ್ ಆಲ್ವೇಸ್ ಲೈ ವಿತಿನ್ ದ ಬೌಂಡರಿ ಅಂತ ಹೇಳ್ತಾರೆ. ವಿತಿನ್ ದ ಬೌಂಡರಿ. ನೋಡಿ, ಪಾರ್ಟಿಕಲ್ಸ್ ಅನ್ನೋದು ಎಲ್ಲಿವರೆಗೂ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೋ ಆ ಒಂದು ಬೌಂಡರಿಯಲ್ಲಿ ಹತ್ರ ನಿಮಗೆ ಸೆಂಟರ್ ಆಫ್ ಮಾಸ್ ಅನ್ನೋದು ಇರುತ್ತೆ ಅಂತ ಹೇಳ್ತಾರೆ. ಇನ್ನು ಸೆಕೆಂಡ್ ಪಾಯಿಂಟ್ ಏನು ಹೇಳ್ಬೋದು ನಾವಿಲ್ಲಿ ಅಂತಂದಿದ್ದಾಗ, ಸಿ ಹಿಯರ್ ಇಟ್ ಮೇ ನಾಟ್ ಲೈ ವಿತಿನ್ ದ ಮೆಟೀರಿಯಲ್ ಆಫ್ ದ ಬಾಡಿ. It may not lie within the material of the body. Within the material of a body. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ನಾನು ನಿಮಗೆ, ಸೆಂಟರ್ ಆಫ್ ಮಾಸ್ ಎಲ್ಲಿರುತ್ತೋ ಅಲ್ಲಿ ಮೆಟೀರಿಯಲ್ ಮಾಸ್ ಇರಬಹುದು, ಇಲ್ಲದೇನೋ ಇರಬಹುದು. ಫಾರ್ ಎಕ್ಸಾಂಪಲ್, ನಾವು ಡಿಸ್ಕ್ನ ತಗೊಂಡಿದ್ದೀವಿ ಅಂತಂದರೆ ಸೆಂಟರ್ ಆಫ್ ಮಾಸ್ ಅನ್ನೋದು ಸೆಂಟ್ರಲ್ ಇರುತ್ತೆ, ಅಲ್ಲಿ ಮಾಸ್ ಅನ್ನೋದು ಇರುತ್ತೆ. ಅದೇ ರಿಂಗ್ನ ತಗೊಂಡಿದ್ದಾಗ ಸೆಂಟರ್ ಆಫ್ ಮಾಸ್ ಸೆಂಟ್ರಲ್ ಇರುತ್ತೆ, ಆದರೆ ಅಲ್ಲಿ ನಿಮಗೆ ಮಾಸ್ ಅನ್ನೋದು ಇರೋದಿಲ್ಲ. ಅರ್ಥ ಮಾಡ್ಕೊತಾ ಇದ್ದೀರಾ? ದಟ್ ಈಸ್ ಅ ಥಿಂಗ್. ಆ್ಯಂಡ್ ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ್ಯಾಟ್. ಸೆಂಟರ್ ಆಫ್ ಮಾಸ್ ಅನ್ನೋದು ನಿಮಗೆ ಸಿ ಹಿಯರ್ ಡಿಪೆಂಡ್ಸ್ ಆನ್, ಸೆಂಟರ್ ಆಫ್ ಮಾಸ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದಿದ್ದಾಗ ನಂಬರ್ ಆಫ್ ಪಾರ್ಟಿಕಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಂಬರ್ ಆಫ್ ಪಾರ್ಟಿಕಲ್ಸ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ನೇಚರ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ಒಂದು ಸಿಸ್ಟಮಲ್ಲಿ ನೋಡಿ ಎಷ್ಟು ಪಾರ್ಟಿಕಲ್ಸ್ ಇದೆ ಮತ್ತು ಆ ಪಾರ್ಟಿಕಲ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತಲೂ ಹೇಳ್ತಾರೆ. ಡಿಸ್ಟ್ರಿಬ್ಯೂಷನ್ ಆಫ್ ಪಾರ್ಟಿಕಲ್ಸ್. ಅರ್ಥ ಆಯ್ತಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು? ನೋಡಿ, ನಂಬರ್ ಆಫ್ ಪಾರ್ಟಿಕಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಷ್ಟೇ ಅಲ್ಲ, ಆ ಪಾರ್ಟಿಕಲ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅನ್ನೋದ್ರ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಲೇಟರ್ ಸಿ ಹಿಯರ್ ಒನ್ ಮೋರ್ ಥಿಂಗ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಂಟರ್ನಲ್ ಫೋರ್ಸಸ್ ಡಸ್ ನಾಟ್ ಅಫೆಕ್ಟ್ ಸೆಂಟರ್ ಆಫ್ ಮಾಸ್ ಅಂತ ಹೇಳ್ತಾರೆ. ಡಸ್ ನಾಟ್ ಅಫೆಕ್ಟ್ ಸೆಂಟರ್ ಆಫ್ ಮಾಸ್. ಅರ್ಥ ಮಾಡ್ಕೊತಾ ಇದ್ದೀರಾ? ಯಾವಾಗಾದರೆ ಬಾಡಿ ಒಳಗಡೆ ಫೋರ್ಸಸ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೋ, ಇಂಟರ್ನಲ್ ಫೋರ್ಸ್ ಕ್ರಿಯೇಟ್ ಆಗುತ್ತೋ, ಆವಾಗ ನಿಮಗೆ ಸೆಂಟರ್ ಆಫ್ ಮಾಸ್ ಪೊಸಿಷನ್ ಆಗಿರ್ಬೋದು, ವೆಲಾಸಿಟಿ ಆಗಿರ್ಬೋದು, ಆಕ್ಸಲರೇಷನ್ ಆಗಿರ್ಬೋದು, ಯಾವುದು ಎಫೆಕ್ಟ್ ಆಗಲ್ಲ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು? ನಾವು ಸಿ ಹಿಯರ್ ಸೆಂಟರ್ ಆಫ್ ಮಾಸ್ ಅನ್ನೋದು ನಿಮಗೆ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳ್ತಾರೆ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಕೋಆರ್ಡಿನೇಟ್ ಸಿಸ್ಟಮ್. ಯಾವ ಕೋಆರ್ಡಿನೇಟ್ ಸಿಸ್ಟಮ್ ತಗೊಂಡು ಸಹ ಸೆಂಟರ್ ಆಫ್ ಮಾಸ್ ಅನ್ನೋದು ಬದಲಾವಣೆ ಆಗೋದಿಲ್ಲ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತಲೂ ಹೇಳ್ಬೋದು. ಅಷ್ಟೇ ಅಲ್ಲ, ನಿಮಗೆ
ಇನ್ನೂ ಒಂದು ಪಾಯಿಂಟ್ ಏನು ಹೇಳ್ಬೋದು ನಾವಿಲ್ಲಿ ಅಂತಂದಿದ್ದಾಗ, ಸಿ ಹಿಯರ್ ಅಬೌಟ್ ಸೆಂಟರ್ ಆಫ್ ಮಾಸ್. About center of mass, we can say sigma mi into ri is always equal to 0. Andre sum of, that is the product of mass and the distance of the particle from the center of mass is always equal to 0 ಅಂತ ಹೇಳ್ಬೋದು. ಇಲ್ಲ ಏನಂತ ಹೇಳ್ಬೋದು ನೋಡಿ, ಇಲ್ಲಿ m1 x1 plus m2 x2 plus so on mn xn is always equal to 0 ಅಂತ ಬರಿತಾ ಇದ್ದೀವಿ. ಅರ್ಥ ಇದಲ್ವೇ ಹೇಳಿದ್ದಂತ ಅಂದ್ಬಿಟ್ಟು. ಸೊ ನೋಡಿ, ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೆಂಟರ್ ಆಫ್ ಮಾಸ್. ನೋಡಿ, ಇದೆಲ್ಲ ನಾವು ಓದಿದ್ದೀವಿ ಏನು ಅಂತಂದಾಗ, ದಿಸ್ ಇಸ್ ಫಾರ್ ಡಿಸ್ಕ್ರೀಟ್ ಪಾರ್ಟಿಕಲ್ಸ್ ಅಂತ ಹೇಳ್ದೆ. ಡಿಸ್ಕ್ರೀಟ್ ಪಾರ್ಟಿಕಲ್ಸ್ ಅಂದರೆ ಮೀನಿಂಗ್ ಏನು ಅಂತಂದರೆ, ಪಾರ್ಟಿಕಲ್ಸ್ ಅನ್ನೋದು ಸೊ ಹೇಗಂದ್ರೆ ಹಾಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತಂದರೆ, ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಹಿಯರ್ ಆ್ಯಂಡ್ ದೇರ್ ಇನ್ ಎ ಸಿಸ್ಟಮ್ ಅಂತ ಹೇಳ್ತಾರೆ. ಆದರೆ ನಮಗೆ ಮ್ಯಾಕ್ಸಿಮಮ್ ಪ್ರಾಕ್ಟಿಕಲ್ ಲೈಫಲ್ಲಿ ನಿಮಗೆ ಪಾರ್ಟಿಕಲ್ಸ್ ಅನ್ನೋದು ಕಂಟಿನ್ಯೂಸ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರತಕ್ಕಂಥ ಬಾಡೀಸ್ ನಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ಎ ರಾಡ್, ಪಾರ್ಟಿಕಲ್ಸ್ ಅನ್ನೋದು ಒನ್ ಎಂಡಿಂದ ಇನ್ನೊಂದು ಎಂಡರು ಕಂಟಿನ್ಯೂಸ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅಂಥ ಒಂದು ಡಿಸ್ಟ್ರಿಬ್ಯೂಷನ್ ಆಫ್ ಬಾಡೀಸ್ಗೆ, ಅಂಥ ಒಂದು ಮಾಸ್ ಡಿಸ್ಟ್ರಿಬ್ಯೂಟೆಡ್ ಬಾಡೀಸ್ಗೆ ಸೆಂಟರ್ ಆಫ್ ಮಾಸ್ನ ಹೇಗೆ ಫೈಂಡ್ ಔಟ್ ಮಾಡಬಹುದು ಅನ್ನೋದನ್ನ ನೋಡೋಣ. ಸೊ ಸಿ ಹಿಯರ್, for continuous mass distribution, ಸೊ ಅರ್ಥ ಮಾಡಿಕೊಳ್ಳಿ, ಫಾರ್ ಕಂಟಿನ್ಯೂಯಸ್ ಮಾಸ್ ಡಿಸ್ಟ್ರಿಬ್ಯೂಷನ್ ಏನಂತ ಹೇಳ್ಬೋದು ಅಂತಂದರೆ, ಸಿ ಹಿಯರ್, ಇದಕ್ಕೆ ನಾವು ಲೀನಿಯರ್ ಮಾಸ್ ಡೆನ್ಸಿಟಿ, ಏರಿಯಲ್ ಮಾಸ್ ಡೆನ್ಸಿಟಿ, ಅಷ್ಟೆಲ್ಲ ವಾಲ್ಯೂಮ್ ಮಾಸ್ ಡೆನ್ಸಿಟಿ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ವಾಟ್ ಈಸ್ ದಿಸ್ ಲೀನಿಯರ್ ಮಾಸ್ ಡೆನ್ಸಿಟಿ. ಸೊ ಜನರಲ್ ಆಗಿ ಇದನ್ನ ಲ್ಯಾಂಬ್ಡಾ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ಸೊ ಇಟ್ ಈಸ್ ಮಾಸ್ ಪರ್ ಯೂನಿಟ್ ಲೆಂತ್ ಅಂತ ಹೇಳ್ತಾರೆ. ದೇರ್ಫೋರ್ ಮಾಸ್ನ ಹೇಗೆ ಬರಿಬೋದು ನೋಡಿ, ಲ್ಯಾಂಬ್ಡಾ ಇಂಟು ಎಲ್ ಅಂತ ಬರಿಬಹುದು. ಗೊತ್ತಾಗ್ತದಲ್ಲ. ಇನ್ ದ ಸೇಮ್ ಮ್ಯಾನರ್, ವಾಟ್ ಈಸ್ ದಿಸ್ ಸರ್ಫೇಸ್ ಮಾಸ್ ಡೆನ್ಸಿಟಿ ಅಂತನೂ ಹೇಳ್ತೀವಿ. ದಿಸ್ ಈಸ್ ಫಾರ್ 2 ಡೈಮೆನ್ಷನ್ ನಿಮಗೆ ಬರುತ್ತೆ. ಸರ್ಫೇಸ್ ಮಾಸ್ ಡೆನ್ಸಿಟಿ ಇದೆಲ್ಲ ನಮಗೆ ಗೊತ್ತಿದ್ರೆ ಈಸಿ ಆಗುತ್ತೆ. ಸಿಗ್ಮಾ ಅಂತ ಇಂಡಿಕೇಟ್ ಮಾಡ್ತೀವಿ. ಇಟ್ ಈಸ್ ಮಾಸ್ ಬೈ ಏರಿಯಾ ಅಂತ ಬರಿಬಹುದು. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಮಾಸ್ನ ಯಾವತ್ತೇ ಆಗಲಿ ಸಿಗ್ಮಾ ಇಂಟು ಏರಿಯಾ ಅಂತ ಬರಿಬಹುದು. ಅರ್ಥ ಆಯ್ತಾ? ಇನ್ ದ ಸೇಮ್ ಮ್ಯಾನರ್ ವಾಲ್ಯೂಮ್ ಮಾಸ್ ಡೆನ್ಸಿಟಿ ಅಂತನೂ ಬರುತ್ತೆ. ವಾಲ್ಯೂಮ್ ಮಾಸ್ ಡೆನ್ಸಿಟಿ. ಸೊ ಜನರಲಿ ಇದನ್ನ ರೋ ಅಂತ ಇಂಡಿಕೇಟ್ ಮಾಡೋಣ. ಸೊ ಮಾಸ್ ಬೈ ವಾಲ್ಯೂಮ್ ಅಂತ ಬರುತ್ತೆ. ಸೊ ಇಲ್ಲಿ ಮಾಸ್ನ ಹೇಗೆ ಬರಿಬೋದು ನಾವು ಅಂದರೆ, ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಬರಿಬಹುದು. ನೋಡಿ, ಇದು ದಿಸ್ ಫಾರ್ 1 ಡೈಮೆನ್ಷನ್, ದಿಸ್ ಫಾರ್ 2 ಡೈಮೆನ್ಷನ್ ಡಿಸ್ಟ್ರಿಬ್ಯೂಷನ್, ಅಂಡ್ ದಿಸ್ ಫಾರ್ 3 ಡೈಮೆನ್ಷನಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಸೆಂಟರ್ ಆಫ್ ಮಾಸ್ ಪೊಸಿಷನ್ ಇಲ್ಲಿ ನೋಡಿ, ಇಲ್ಲಿ XCM ಅನ್ನೋದೇನಾಗತ್ತೆ ನಿಮಗೆ ಅಂತಂದರೆ, ವಿ ಕ್ಯಾನ್ ರೈಟ್ ಆಸ್ ಇಂಟಗ್ರಲ್ x ಇಂಟು dm ಡಿವೈಡ್ ಬೈ ಇಂಟಗ್ರಲ್ dm ಅಂತ ಬರಿಬಹುದು. ಅರ್ಥ ಆಯ್ತಲ್ವ ಹೇಳಿದ್ದು? ಸೊ ಹೌ ಟು ರೈಟ್ ವಾಟ್ ಈಸ್ ದಿಸ್ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಇದು ನಾವು ಸಿಂಪ್ಲಿಫೈ ಮಾಡಿದಾಗ 1/m ಇಂಟು ಇಂಟಗ್ರಲ್ x dm ಅಂತ ಬರಿಬಹುದು. x dm. ಇನ್ ದ ಸೇಮ್ ಮ್ಯಾನರ್ YCM ಏನ್ರಿ ಆಗಿರುತ್ತೆ ಇಲ್ಲಿ ಅಂತಂದಿದ್ದಾಗ, ಇಂಟಗ್ರಲ್ y dm ಡಿವೈಡ್ ಬೈ ಇಂಟಗ್ರಲ್ dm ಅಂತ ಹೇಳ್ತಾ ಇದ್ದೀವಿ. ನೋಡಿ, ಇಲ್ಲಿ 1/m ಇಂಟು ಇಂಟಗ್ರಲ್ y dm. ಇನ್ ದ ಸೇಮ್ ಮ್ಯಾನರ್ ZCM becomes equals to integral z dm divided by integral dm. So it is equals to 1/m into integral z dm ಅಂತ ಬರಿತೀವಿ. These are all the formulas to calculate the position coordinates of center of mass for continuous mass distribution ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಏನಪ್ಪ ಅಂತಂದರೆ, see here, what is this dm value here? What is dm value here? ನೋಡಿ ಇಲ್ಲಿ ಏನು ಬರುತ್ತೆ ಅಂತ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. What is this dm value? dm ಅನ್ನೋದು ನಿಮ್ಗೆ ಏನಪ್ಪ ಅಂತಂದರೆ, ಇಟ್ ಈಸ್ ಮಾಸ್ ಆಫ್ ದ ಸ್ಮಾಲ್ ಎಲಿಮೆಂಟ್ ಅಂತ ಹೇಳ್ತಾರೆ. ಮಾಸ್ ಆಫ್ ದ ಸ್ಮಾಲ್ ಎಲಿಮೆಂಟ್. ಮಾಸ್ ಆಫ್ ಸ್ಮಾಲ್ ಎಲಿಮೆಂಟ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು, ಸಿ ಹಿಯರ್, ಲ್ಯಾಂಬ್ಡಾ ಇಂಟು dx ಅಂತ ಬರೀಬಹುದು.
1 ಡೈಮೆನ್ಷನ್ನಲ್ಲಿ. ಅರ್ಥ ಆಯ್ತಾ? ಇಲ್ಲ 2 ಡೈಮೆನ್ಷನ್ ಹೋಗಿದ್ದಾಗ ನೀವು dm is equals to ಸಿಗ್ಮಾ ಇಂಟು dA ಅಂತ ಬರೀಬಹುದು. ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್. ಸೊ ಇಲ್ಲಿ ನೋಡಿ, ಇನ್ನೂ ಕ್ಲಾರಿಟಿಯಲ್ಲಿ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸೊ ಲ್ಯಾಂಬ್ಡಾ ಅಂದರೆ ಇಲ್ಲಿ ಟೋಟಲ್ ಮಾಸ್ ಆಫ್ ದ ಬಾಡಿ ಡಿವೈಡ್ ಬೈ ಟೋಟಲ್ ಲೆಂತ್ ಆಫ್ ದ ಬಾಡಿ ಇಂಟು ದ ಲೆಂತ್ ಆಫ್ ದಟ್ ಎಲಿಮೆಂಟ್ ಕನ್ಸಿಡರ್ಡ್ ಅಂತನೂ ಬರೀಬಹುದು. ಗೊತ್ತಾಗ್ತಾ ಇದೆ ಅಲ್ವಾ? ದಿಸ್ ಇಸ್ ಹೌ ವಿ ಕ್ಯಾನ್ ಫೈಂಡ್ ದ ಪೊಸಿಷನ್ ಕೋಆರ್ಡಿನೇಟ್ಸ್ ಆಫ್ ಸೆಂಟರ್ ಆಫ್ ಮಾಸ್. ಸೆಂಟರ್ ಆಫ್ ಮಾಸ್. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಹೌ ಟು ಕ್ಯಾಲ್ಕುಲೇಟ್. ಒಂದು ಚಿಕ್ಕ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ, ನೋಡೋಣ. ಸಿ ಹಿಯರ್, ವಾಟ್ ಈಸ್ ದಿಸ್? ಲೆಟ್ ಅಸ್ ಟೇಕ್ ಒನ್ ಅಪ್ಲಿಕೇಶನ್. ಒಂದು ಅಪ್ಲಿಕೇಶನ್ ನಾವು ನೋಡೋಣ. ಹೌ ಟು ಫೈಂಡ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಕ್ವಶನ್ ಹಾಕ್ತಾ ಇದ್ದೀನಿ ನೋಡಿ, ಇಲ್ಲಿ ಏನ್ ಬರುತ್ತೆ ಅಂತ ಅಂದ್ಬಿಟ್ಟು, ದರ್ ಆರ್ 2 ಸರ್ಕ್ಯುಲರ್ ಡಿಸ್ ಅಂತ ಹೇಳ್ತಾರೆ. 2 ಸರ್ಕ್ಯುಲರ್ ಡಿಸ್. 2 ಸರ್ಕ್ಯುಲರ್ ಡಿಸ್ ಆಫ್ ರೇಡಿಯಸ್ let it be r1 and r2. let it be r1 and r2. ಸೊ ಬ್ರಾಕೆಟ್ ಅಲ್ಲಿ ಬೇಕಾದ್ರೆ ನಿಮಗೆ r1 ಗ್ರೇಟರ್ ದ್ಯಾನ್ r2 ಅಂತ ತಗೋಣ. ಆರ್ ಪುಟ್ ಇನ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾರೆ. ಪುಟ್ ಇನ್ ಕಾಂಟ್ಯಾಕ್ಟ್. ದೆನ್ ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ಸೆಂಟರ್ ಆಫ್ ಮಾಸ್ ಫ್ರಮ್ ದ ಫಸ್ಟ್ ಡಿಸ್ಕ್ ಅಂತ ಕೇಳ್ತಾರೆ. ಡಿಟರ್ಮಿನ್ the distance of center of mass from first disk. ನೋಡಿ, ಹೇಗೆ ಸಾಲ್ವ್ ಮಾಡ್ಬೋದು ಇದು ಅನ್ನೋದನ್ನ ಯೋಚನೆ ಮಾಡಿ. ಸಿ ಹಿಯರ್, ಅವ್ರೇನು ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ there are two disks. let it be r1 is the radius of the first disk and second disk is also there. r2 is the radius of the second disk which are placed in contact anta heltave. Then how to find out the position of center of mass. ಅರ್ಥ ಆಗ್ತದೆ ಅಲ್ವಾ ಹೇಳಿದ್ದು? ಸೊ ಸಿ ಹಿಯರ್, ಅಬ್ಸರ್ವ್ ಮಾಡಿ ನೀಟಾಗೆ. ಇಂಥ ಒಂದು ಪ್ರಾಬ್ಲಮ್ಸ್ ನಾವು ಮಾಡಬೇಕಾದ್ರೆ ಯಾವತ್ತೇ ಆಗಲಿ ಫಸ್ಟ್ ನಾವು ಸೆಂಟರ್ ಆಫ್ ಮಾಸ್ ಆಫ್ ದ ಸಿಸ್ಟಮ್ನ ಲೊಕೇಟ್ ಮಾಡ್ಕೋಬೇಕು. ನೋಡಿ, ಫಸ್ಟ್ ಡಿಸ್ಕ್ಗೆ ಸೆಂಟರ್ ಆಫ್ ಮಾಸ್ ಎಲ್ರಿ ಇರುತ್ತೆ? ಈ ಪಾಯಿಂಟ್ ಓ ಹತ್ರ ಇರುತ್ತೆ ಅಂತ ಹೇಳ್ತೀವಿ. ಸೊ ಈ ಒಂದು ಸೆಂಟರ್ ಆಫ್ ಮಾಸ್ನ ನಾವು ಆರಿಜಿನ್ ಅಂತ ಕನ್ಸಿಡರ್ ಮಾಡೋಣ, ಇಲ್ಲ ರೆಫರೆನ್ಸ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡೋಣ. ನೋಡಿ, ಇಲ್ಲಿ ಇವಾಗ ಸೆಂಟರ್ ಆಫ್ ಮಾಸ್ ನಿಮಗೆ ಓ ಡ್ಯಾಶ್ ಅಂತ ಹೇಳ್ತೀವಿ. ಸೊ ಇದರ ಕೋಆರ್ಡಿನೇಟ್ಸ್ ಏನಾಗಬಹುದು ನಿಮಗೆ ಹೇಳಿ ನೋಡೋಣ. ಇಟ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ r1 ಪ್ಲಸ್ r2 ಅಂತ ಹೇಳ್ಬೋದು. ಸೊ ಇಟ್ ಈಸ್ r1 ಪ್ಲಸ್ r2. y ಕೋಆರ್ಡಿನೇಟ್ ಇರಲ್ಲ, ಹಾಗಾಗಿ ಇಟ್ ಈಸ್ 0 ಅಂತ ಹೇಳ್ಬೋದು. ಗೊತ್ತಾಗ್ತದಾ? ಸೊ ವಾಟ್ ಈಸ್ ದ ಮಾಸ್ ಆಫ್ ದಿಸ್ ಫಸ್ಟ್ ಡಿಸ್ಕ್ ಹಿಯರ್? ವಾಟ್ ಈಸ್ ದ ಮಾಸ್ ಆಫ್ ದ ಫಸ್ಟ್ ಡಿಸ್ಕ್? ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಹೇಳಿ ನೋಡೋಣ. ಲೆಟ್ ಇಟ್ ಬಿ m1 ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಟ್ ಈಸ್ ಈಕ್ವಲ್ಸ್ ಟು, ನಾನು ಹೇಳ್ತಾ ಇದ್ದೀನಿ, ಸಿಗ್ಮಾ ಇಂಟು ಏರಿಯಾ ಪೈ ಇಂಟು r1 ಸ್ಕ್ವೇರ್ ಅಂತ ಬರೀಬಹುದು. ಗೊತ್ತಾಗ್ತದೆ ಅಲ್ವಾ? ಇನ್ ದ ಸೇಮ್ ಮ್ಯಾನರ್, ವಾಟ್ ಈಸ್ ದ ಮಾಸ್ ಆಫ್ ದ ಸೆಕೆಂಡ್ ಡಿಸ್ಕ್? ನೋಡಿ ಇಲ್ಲಿ, ಹೌ ಟು ಕ್ಯಾಲ್ಕುಲೇಟ್ ಮಾಸ್ ಆಫ್ ಸೆಕೆಂಡ್ ಡಿಸ್ಕ್ ದ ಮಾಸ್ ಏನಾಗಿರುತ್ತೆ ನಿಮಗೆ ಅಂತಂದ್ರೆ m2 ವಿಚ್ ಈಸ್ ಈಕ್ವಲ್ಸ್ ಟು ಸಿಗ್ಮಾ ಇಂಟು ಪೈ r2 ಸ್ಕ್ವೇರ್ ಅಂತ ಬರೀಬಹುದು. ಗೊತ್ತಾಗಿದಾ? ಸೊ ಹೌ ಟು ಕ್ಯಾಲ್ಕುಲೇಟ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್? ಅಪ್ಲೈ ದ ಫಾರ್ಮುಲಾ m1 x1 plus m2 x2 ಡಿವೈಡ್ ಬೈ m1 plus m2. ಓಕೆನಾ? ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ ಏನು ಬರುತ್ತೆ ನೋಡಿ, ಇಲ್ಲಿ ಸಿಗ್ಮಾ ಇಂಟು ಪೈ r1 ಸ್ಕ್ವೇರ್ ಇಂಟು x1 is equal to 0 ಪ್ಲಸ್ ಸಿಗ್ಮಾ ಪೈ ಇಂಟು r2 ಸ್ಕ್ವೇರ್ ಇಂಟು x2 ವ್ಯಾಲ್ಯೂ ಎಷ್ಟಪ್ಪ ನಿಮಗೆ? r1 ಪ್ಲಸ್ r2. ಇಸ್ ಇಟ್ ರೈಟ್ ಆರ್ ನಾಟ್? ಡಿವೈಡ್ ಬೈ ಸಿಗ್ಮಾ ಇಂಟು ಪೈ r1 ಸ್ಕ್ವೇರ್ ಪ್ಲಸ್ ಸಿಗ್ಮಾ ಪೈ r2 ಸ್ಕ್ವೇರ್ ಅಂತ ಬರುತ್ತೆ. ಎಲ್ಲ ಟರ್ಮ್ಸ್ ನಿಮಗೆ ಸಿಗ್ಮಾ ಪೈ ಅನ್ನೋದು ನಿಮಗೆ ಕ್ಯಾನ್ಸಲ್ ಮಾಡಬಹುದು. ಸಿಗ್ಮಾ ಪೈ ನೀವು ಕ್ಯಾನ್ಸಲ್ ಮಾಡಿದ್ದಾಗ ಆನ್ಸರ್ ಏನು ಬರುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಿ. XCM ಬಿಕಮ್ಸ್ ಈಕ್ವಲ್ ಟು, ಫಸ್ಟ್ ಟರ್ಮ್ 0 ಅಲ್ವಾ ಹೇಗಿದ್ರು,
ಇನ್ನೇನು ಉಳಿದಿರುತ್ತೆ ನೋಡಿ, ಇಲ್ಲಿ ಸಿಗ್ಮಾ ಪೈ ಕ್ಯಾನ್ಸಲ್ ಆದರೆ ನಿಮಗೆ R2² ಅಂತ ಬರುತ್ತೆ. R2² ಇಂಟು R1 ಪ್ಲಸ್ R2 ಡಿವೈಡ್ ಬೈ R1² ಪ್ಲಸ್ R2² ಅಂತ ಬರುತ್ತೆ. ದಿಸ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಗಿದಲ್ವ ಹೇಳಿದ್ದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ದಿಸ್ ದ ಥಿಂಗ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಫ್ರಮ್ ದ ಫಸ್ಟ್ ಡಿಸ್ಕ್ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ತೇನಪ್ಪ? ಇನ್ ದ ಸೇಮ್ ಮ್ಯಾನರ್ ಫ್ರಮ್ ದ ಸೆಕೆಂಡ್ ಡಿಸ್ಕ್ ಏನಾಗಿರುತ್ತೆ ನಿಮಗೆ ಅಂತಂದರೆ R1² ಇಂಟು R1 ಪ್ಲಸ್ R2 ಡಿವೈಡ್ ಬೈ R1² ಪ್ಲಸ್ R2² ಅಂತನೋ, ಇಲ್ಲ ನೀವು ಡೈರೆಕ್ಟಾಗಿ ಶಾರ್ಟ್ಕಟ್ ಫಾರ್ಮುಲಾ ಕೊಟ್ಟಿದ್ದೀನಲ್ವಾ ಹಿಂದೆ ಸ್ಲೈಡ್ಸಲ್ಲಿ, ಸೊ ಅದನ್ನು ಸಹ ನೀವು ಅಪ್ಲೈ ಮಾಡಿದ್ರು ನಿಮಗೆ ಈಸಿಯಾಗೆ ಬಂದುಬಿಡುತ್ತೆ. ಗೊತ್ತಾಯ್ತಾ ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಶಿಫ್ಟ್ ಅಂತ ಹೇಳ್ತಾರೆ. ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. How to calculate the shift in the position of center of mass? Shift in the position of center of mass. Shift in the position of center of mass ಅಂತ ಹೇಳ್ತಾ ಇದ್ದೀವಿ. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೇಸ್ 1 ಏನಪ್ಪ ಅಂತಂದರೆ ಕೇಸ್ 1 when mass is removed from original part ಇಂದ ನಿಮಗೆ ಮಾಸ್ ಅನ್ನೋದು ರಿಮೂವ್ ಮಾಡಿದ್ದಾಗ ನಿಮಗೆ ಶಿಫ್ಟ್ ಅನ್ನೋದು ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಅದಕ್ಕೆ ನಮಗೆ ರಿಲೇಷನ್ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ. ವಾಟ್ ಇಸ್ ದ ಫಾರ್ಮುಲಾ? ಸಿ ಹಿಯರ್, ಶಿಫ್ಟ್ ಫಾರ್ಮುಲಾ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಮೈನಸ್ ಸೈನ್ ಅಪ್ಲೈ ಮಾಡ್ತೀವಿ. ಯಾಕೆಂತಂದರೆ ಯಾವಾಗಾದರೆ ಮಾಸ್ನ ರಿಮೂವ್ ಮಾಡ್ತೀವೋ ಶಿಫ್ಟ್ ಅನ್ನೋದು ಆಪೋಸಿಟ್ ಡೈರೆಕ್ಷನಲ್ಲಿ ಇರುತ್ತೆ, ಹಾಗಾಗಿ ಮೈನಸ್ ಸೈನ್ ಬರುತ್ತೆ ನಿಮಗೆ. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಾಸ್ ರಿಮೂವ್ಡ್ ಅಲ್ವಾ ನಾವು ಮಾಡ್ತಾ ಇದ್ದೀವಿ ಇವಾಗ. ಮಾಸ್ ರಿಮೂವ್ಡ್ ಇಂಟು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ original center of mass and center of mass of removed part. whole divided by ನೋಡಿ total mass before removal minus mass removed ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಗಿದಲ್ವ ಹೇಳಿದ್ದು? ಸೊ ದಿಸ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್. ಈ ಫಾರ್ಮುಲಾ ನೀವು ನೆನಪಿಟ್ಟುಕೊಂಡಿದ್ದೀರಾ ಅಂತಂದರೆ ಯು ಕ್ಯಾನ್ ಅಪ್ಲೈ ಟು ಎನಿ ಪ್ರಾಬ್ಲಮ್. ಗೊತ್ತಾಯ್ತಾ? ನಾವು ಕೇಸ್ 2 ನಾವು ನೋಡೋಣ. ಕೇಸ್ 2 ಏನು ಹೇಳುತ್ತೆ ನಿಮಗೆ ಅಂತಂದಿದ್ದಾಗ, ವೆನ್ ಮಾಸ್ ಈಸ್ ಆ್ಯಡೆಡ್, ಸೇಮ್ ಸ್ಟೋರಿನೇ, ಸೊ ಬೇರೆ ಏನೂ ಅಲ್ಲ ನಿಮಗೆ. ವೆನ್ ಮಾಸ್ ಈಸ್ ಆ್ಯಡೆಡ್ ಸೊ ಟು ದ ಒರಿಜಿನಲ್ ಪಾರ್ಟ್. ಸೊ ಆವಾಗಲೂ ಸಹ ನಿಮ್ಗೆ ಏನು ಬರುತ್ತೆ ನಿಮಗೆ ಫಾರ್ಮುಲಾ ಅನ್ನೋದನ್ನ ಹೇಳ್ತಾ ಇದ್ದೀನಿ ನೋಡಿ. ಶಿಫ್ಟ್ ಈಸ್ ಈಕ್ವಲ್ ಟು ನೋಡಿ ಮಾಸ್ ಆ್ಯಡೆಡ್ ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ಒರಿಜಿನಲ್ ಸೆಂಟರ್ ಆಫ್ ಮಾಸ್ and center of mass of added part divided by initial mass plus mass added ಅಂತ ಹೇಳ್ತೀವಿ. ಗೊತ್ತಾಗಿದಲ್ವಾ? ಸೊ ಈ ಫಾರ್ಮುಲಾಸ್ ನೀವು ನೆನಪಿಟ್ಕೊಂಡ್ರೆ ಸಾಕು, ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು. ಗೊತ್ತಾಯ್ತಲ್ವಾ? ಸೊ ಲೆಟ್ ಅಸ್ ಟೇಕ್ ಒನ್ ನ್ಯೂಮರಿಕಲ್ ಪ್ರಾಬ್ಲಮ್ ಅಂತಂದರೆ ಒಂದು ಎಕ್ಸಾಂಪಲ್ ನಾವು ನೋಡೋಣ. ಲೆಟ್ ಅಸ್ ಟೇಕ್ ಆನ್ ಎಕ್ಸಾಂಪಲ್. ಏನಾದ ಎಕ್ಸಾಂಪಲ್ ಏನು ಅಂತಂದಿದ್ದಾಗ, ಸಿ ಹಿಯರ್, ಎ ಸ್ಮಾಲ್ ಸರ್ಕ್ಯುಲರ್ ಡಿಸ್ಕ್ ಹೇಳ್ತಾ ಇದ್ದೀನಿ ನೋಡಿ. ಎ ಸ್ಮಾಲ್ ಸರ್ಕ್ಯುಲರ್ ಡಿಸ್ಕ್ ರೀ, ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎ ಸ್ಮಾಲ್ ಸರ್ಕ್ಯುಲರ್ ಡಿಸ್ಕ್ ಆಫ್ ರೇಡಿಯಸ್ R2, let it be
of radius R2 is removed from a big circular disc of radius R1 ಅಂತ ಹೇಳ್ತಾ ಇದ್ದೀನಿ. of radius R1. Find the shift in the center of mass. ಅಂತ ಹೇಳ್ತಾ ಇದ್ದೀವಿ. ಅರ್ಥ ಇದಲ್ವಾ? ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು ನೀಟಾಗೆ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಈಸಿಯಾಗೆ ಬರುತ್ತೆ. ಸೊ ಹೌ ಕ್ಯಾನ್ ವಿ ಸಾಲ್ವ್ ದಿಸ್? So see here, there is a disc of radius, let it be R1 ಅಂತ ಕರೆಯೋಣ, R1. ಓಕೆನಾ? therefore ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡಿ, ಏನು ಬರುತ್ತೆ ಅಂತ ಅಂದ್ಬಿಟ್ಟು ವಾಟ್ ಈಸ್ ದ ಇನಿಷಿಯಲ್ ಮಾಸ್, ಇಲ್ಲ ಟೋಟಲ್ ಮಾಸ್ ಅಂದರೆ ಏನು, m total is equals to, ನೋಡಿ ವಾಟ್ ಈಸ್ ದ ಫಾರ್ಮುಲಾ ಹಿಯರ್, ಸಿಗ್ಮಾ. ಡಿಸ್ಕ್ ಅಂದರೆ 2 ಡೈಮೆನ್ಷನ್ ಅಲ್ವಾ, ಹಾಗಾಗಿ ಸಿಗ್ಮಾ ಇಂಟು ವಾಟ್ ಈಸ್ ದ ಏರಿಯಾ, ಪೈ ಇಂಟು R1 ಸ್ಕ್ವೇರ್ ಅಂತ ಬರೀಬಹುದು. ಓಕೆನಾ? ಇವಾಗ ನೋಡಿ ಇಲ್ಲಿ ಎಷ್ಟು ಪಾರ್ಟ್ R2 ಅಷ್ಟು ರಿಮೂವ್ ಮಾಡ್ತಾ ಇದ್ದೀವಿ. Let us say I am removing a circular disc having the radius R2 ಅಂತ ಹೇಳ್ತಾ, having the radius R2. ಓಕೆನಾ? therefore what is the mass of the removed part, is equals to sigma. ನೋಡಿ ಸೇಮ್ ಮೆಟೀರಿಯಲ್ ಇಂದ ರಿಮೂವ್ ಮಾಡ್ತಾ ಇದೀವಲ್ವಾ, ಹಾಗಾಗಿ ನಿಮಗೆ ಸಿಗ್ಮಾ ವಿಲ್ ರಿಮೈನ್ ಕಾನ್ಸ್ಟೆಂಟ್, ಸಿಗ್ಮಾ ಇಂಟು ಪೈ R2 ಸ್ಕ್ವೇರ್ ಅಂತ ಬರೀಬಹುದು. ಗೊತ್ತಾಯ್ತಾ? now we have to search for, this is the initial center of mass C ಅಂತ ಕರೆಯೋಣ, and this is center of mass of the removed part, let it be C dash ಅಂತ ಕರೆಯೋಣ. ಓಕೆನಾ? ಸೊ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇರತಕ್ಕಂಥ ಡಿಸ್ಟೆನ್ಸ್ ಎಷ್ಟು ಅಂತ ನೋಡೋಣ. what is the distance between, see here, C dash ಅಂದರೆ ಡಿ ಎಷ್ಟಿದೆ ಅಂತ ನಾವು ನೋಡ್ತಾ ಇದ್ದೀವಿ. ನೋಡಿ ಇಲ್ಲಿಂದ ಇಲ್ಲಿರುವುದು R1 ಮೈನಸ್ R2 ಅಂತ ಹೇಳ್ಬೋದು. ಯು ಕ್ಯಾನ್ ಸೇ R1 ಮೈನಸ್ R2, ದಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಒರಿಜಿನಲ್ ಸೆಂಟರ್ ಆಫ್ ಮಾಸ್ ಅಂಡ್ the center of mass of the removed part. therefore apply this in the same formula, apply ಮಾಡಿ ನೋಡಿ ಎಷ್ಟು ಬರುತ್ತಿಲ್ಲ ಅಂತ ಅಂದ್ಬಿಟ್ಟು, shift becomes equals to minus, what is the mass removed here, becomes equals to sigma into pi R2 square into what is the distance between the original center of mass and the center of mass removed part here, R1 minus R2 ಅಂತ ಹೇಳ್ತಾರೆ, ಡಿವೈಡ್ ಬೈ what is total mass here, sigma into pi R1 square minus sigma pi R2 ಸ್ಕ್ವೇರ್ ಅಂತ ಹೇಳ್ತೀವಿ. ಗೊತ್ತಾಗಿದಲ್ವಾ? therefore shift becomes equal to ನೋಡಿ ಇಲ್ಲಿ ಸಿಗ್ಮಾ ಪೈ ನಾವು ಕಾಮನ್ ತೆಗೆದ್ರೆ ಏನು ಬರುತ್ತೆ ನೋಡಿ, ಇಲ್ಲಿ R2 ಸ್ಕ್ವೇರ್ ಇಂಟು R1 ಮೈನಸ್ R2 ಅಂತ ಹೇಳ್ತಾ ಇದ್ದೀವಿ, ಹೋಲ್ ಡಿವೈಡೆಡ್ ಬೈ ಸಿಗ್ಮಾ ಪೈ ಇಂಟು R1 ಸ್ಕ್ವೇರ್ ಮೈನಸ್ R2 ಸ್ಕ್ವೇರ್ ಆಗುತ್ತೆ. ನೋಡಿ ಇಲ್ಲಿ ಸಿಗ್ಮಾ ಪೈ ಎರಡು ಕ್ಯಾನ್ಸಲ್ ಮಾಡಿದ್ದ, ಸೊ ಏನು ಉಳಿದಿರುತ್ತೆ ನೋಡಿ ಇಲ್ಲಿ, ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಇಸ್ ಈಕ್ವಲ್ಸ್ ಟು ಮೈನಸ್ R2 ಸ್ಕ್ವೇರ್ ಇಂಟು R1 ಮೈನಸ್ R2 ಡಿವೈಡ್ ಬೈ R1 ಸ್ಕ್ವೇರ್ ಮೈನಸ್ R2 ಸ್ಕ್ವೇರ್ ಅಂತ ಹೇಳ್ಬೋದು. ಗೊತ್ತಾಯ್ತಾ? ದಿಸ್ ದ ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸರಿ ಕಮೆಂಟ್ ಮಾಡಿ, ಐ ವಿಲ್ ಎಕ್ಸ್ಪ್ಲೈನ್ ದಟ್ ಇಫ್ ಪಾಸಿಬಲ್. ಓಕೆನಾ ರೀ? ಗೊತ್ತಾಯ್ತಾ? ನಾವು ಲೆಟ್ ಅಸ್ ಟೇಕ್ ಅನದರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ವೆನ್ ಮಾಸ್ ಈಸ್ ಆಡೆಡ್, ಸೊ ಸಿ ಹಿಯರ್, ಟೇಕ್ ಡೌನ್ ದಿಸ್ ಕ್ವಶನ್. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನೀಟಾಗೆ ಅರ್ಥ ಮಾಡಿಕೊಳ್ಳಿ. ಟೂ ಸಿಲಿಂಡರ್ಸ್
ಮೇಡ್ ಆಫ್ ಸೇಮ್ ಮೆಟೀರಿಯಲ್ ಅಂತ ಹೇಳ್ತಾ ಇದ್ದಾರೆ. ಮೇಡ್ ಆಫ್ ಸೇಮ್ ಮೆಟೀರಿಯಲ್, ಮೇಡ್ ಆಫ್ ಸೇಮ್ ಮೆಟೀರಿಯಲ್, ಮೇಡ್ ಆಫ್ ಸೇಮ್ ಮೆಟೀರಿಯಲ್, ಹ್ಯಾವಿಂಗ್ ಲೆಂತ್ L1 and L2, having length, what is the length here? Having the length L1 and L2, and radius, cylinder and the radius ಇರುತ್ತಲ್ವಾ R1 and R2, R1 and R2 ಅಂತ ಹೇಳ್ತಾ ಇದ್ದಾರೆ. R1 and R2, R1 and R2 are put in contact ಅಂತ are put in contact, are put in contact with each other. Find the shift in the, find the shift in the center of mass ಅಂತ ಹೇಳ್ತಾರೆ. Find the shift in center of mass. ಗೊತ್ತಾಗಿದಲ್ವಾ? ಸೊ ನೋಡಿ, ಇದನ್ನು ಹೇಗೆ ಸಾಲ್ವ್ ಮಾಡಬಹುದು ಅಂತ ಅರ್ಥ ಮಾಡಿಕೊಳ್ಳಿ. ಸೊ ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ, ದರ್ ಈಸ್ ಎ ಸಿಲಿಂಡರ್, ದರ್ ಈಸ್ ಎ ಸಿಲಿಂಡರ್, ಲೆಟ್ ಅಸ್ ಸೇ ದರ್ ಈಸ್ ಎ ಸಿಲಿಂಡರ್. ವಾಟ್ ಇಸ್ ದ ರೇಡಿಯಸ್ ಆಫ್ ದ ಫಸ್ಟ್ ಸಿಲಿಂಡರ್? ಲೆಟ್ ಇಟ್ ಬಿ R1. ನಿಮಗೆ L1 ಇಸ್ ದ ಲೆಂತ್ ಆಫ್ ದ ಫಸ್ಟ್ ಸಿಲಿಂಡರ್ ಅಂತ ಯೋಚನೆ ಮಾಡೋಣ. ಓಕೆನಾ? ನೋಡಿ, ನಮಗೆ ಗೊತ್ತಿದೆ ಇದು ಸೆಂಟರ್ ಆಫ್ ಮಾಸ್ ಅನ್ನೋದು ಎಲ್ಲಿರುತ್ತೆ ನ್ಯಾಚುರಲ್ ಆಗಿ ಅಂತಂದರೆ C1 ಅಂದರೆ ಸೆಂಟರಲ್ಲಿ ಇರುತ್ತೆ. ಲೆಟ್ ಇಟ್ ಬಿ C1 ಅಂತ ಇಂಡಿಕೇಟ್ ಮಾಡೋಣ. ಇವಾಗ ನಾವು ಏನು ಮಾಡ್ತಾ ಇದ್ರಿ ಇಲ್ಲಿ ಅಂತಂದಿದ್ದಾಗ, ಸಿ ಹಿಯರ್, ಇದಕ್ಕೆ ಇನ್ನೊಂದು ಸಿಲಿಂಡರ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಆ್ಯಡಿಂಗ್ ದ ಸಿಲಿಂಡರ್. ವಾಟ್ ಇಸ್ ದ ಲೆಂತ್ ಆಫ್ ದ ಸಿಲಿಂಡರ್? ದೇ ಹ್ಯಾವ್ ಗಿವೆನ್ L2 ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದ ರೇಡಿಯಸ್ ಆಫ್ ದ ಸಿಲಿಂಡರ್? ದೇ ಹ್ಯಾವ್ ಗಿವೆನ್ ಇಟ್ ಈಸ್ R2 ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಡ್ ಮಾಡಿದ್ದಾಗ ವಾಟ್ ಈಸ್ ದ ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್? ನೋಡಿ, ಎಷ್ಟು ಶಿಫ್ಟ್ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೌ ಟು ಕ್ಯಾಲ್ಕುಲೇಟ್? ಇದು ಸೆಂಟರ್ ಆಫ್ ಮಾಸ್ ಎಷ್ಟು ದೂರದಲ್ಲಿ ಇರುತ್ತಪ್ಪ? ಲೆಟ್ ಇಟ್ ಬಿ C2 ಇಸ್ ದ ಸೆಂಟರ್ ಆಫ್ ಮಾಸ್ ಆಫ್ ದ ಮಾಸ್ ಆ್ಯಡೆಡ್. ಗೊತ್ತಾಗಿದಲ್ವಾ? ಸೊ ಫಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ಅಂತಂದರೆ, ಸೊ ವಾಟ್ ಈಸ್ ದ ಇನಿಷಿಯಲ್ ಮಾಸ್? ವಾಟ್ ಈಸ್ ಇನಿಷಿಯಲ್ ಮಾಸ್? ಏನ್ರಿ ಆಗಿರುತ್ತೆ ನಿಮಗೆ? ನೋಡಿ, ಸಿಲಿಂಡರ್ ಅನ್ನೋದು ನಿಮಗೆ 3 ಡೈಮೆನ್ಷನ್ ಫಿಗರ್ ರೀ. ಹಾಗಾಗಿ ಏನು ಬರುತ್ತೆ ನಿಮ್ಗೆ ಇಲ್ಲಿ ಅಂತಂದಿದ್ದಾಗ, ಡೆನ್ಸಿಟಿ ಇಂಟು ವಾಲ್ಯೂಮ್. ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್? ಪೈ R² ಇಂಟು L ಅಂತ ಬರುತ್ತೆ. ದೇರ್ಫೋರ್ ಯು ಕ್ಯಾನ್ ರೈಟ್ ರೋ ಇಂಟು ಪೈ R1² ಇಂಟು L1 ಅಂತ ಬರಿತಾ ಇದ್ದೀವಿ. ಅರ್ಥ ಆಯ್ತಾ? ನಾವು ವಾಟ್ ಈಸ್ ದ ಮಾಸ್ ಆ್ಯಡೆಡ್? ಮಾಸ್ ಆ್ಯಡೆಡ್ ವಿಚ್ ಇಸ್ ಈಕ್ವಲ್ಸ್ ಟು ರೋ ಇಂಟು ಪೈ R2² ಇಂಟು L2 ಅಂತ ಬರಿಬಹುದು. ಓಕೆನಾ? ಸೊ ವಾಟ್ ಇಸ್ ದ ಡಿಸ್ಟೆನ್ಸ್? ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್? ವಾಟ್ ಇಸ್ ಡಿಸ್ಟೆನ್ಸ್ ಬಿಟ್ವೀನ್ the initial center of mass and center of mass of the added part? ಏನ್ರಿ ಆಗುತ್ತೆ ನಮಗೆ? ಡಿ ಅನ್ನೋದು ನಿಮಗೆ, ಸೊ ಥಿಂಕ್ ಮಾಡಿ, ಇಲ್ಲಿ ಡಿ ಬಿಕಮ್ಸ್ ಈಕ್ವಲ್ಸ್ ಟು, ದಟ್ ಈಸ್ C1 C2 ಡಿಸ್ಟೆನ್ಸ್ ಡಿ ಬಿಕಮ್ಸ್ ಈಕ್ವಲ್ಸ್ ಟು. ಸೊ ಒಂದ್ಸರಿ ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿ, ಇಲ್ಲಿಂದ ಇಲ್ಲಿಗೆ L1/2 ಆಗಿರುತ್ತೆ, ಮತ್ತು ಇಲ್ಲಿಂದ ಇಲ್ಲಿಗೆ L2/2 ಆಗಿರುತ್ತೆ. ದೇರ್ಫೋರ್ ವಿ ಕ್ಯಾನ್ ರೈಟ್ L1/2 ಪ್ಲಸ್ L2/2 ಅಂತ ಬರೀಬಹುದು. ನಾವು ಅಪ್ಲೈ ದ ಫಾರ್ಮುಲಾ. ಏನ್ರಿ ಬರುತ್ತೆ ನಿಮ್ಗೆ ಇಲ್ಲಿ? ಅಪ್ಲೈ ದ ಫಾರ್ಮುಲಾ ಹಿಯರ್. ಶಿಫ್ಟ್. ಏನು ಶಿಫ್ಟ್ ಫಾರ್ಮುಲಾ ನಿಮಗೆ? ಇಟ್ ಈಸ್ ಈಕ್ವಲ್ಸ್ ಟು ಮಾಸ್ ಆ್ಯಡೆಡ್ ಅಂತಂದರೆ ರೋ ಇಂಟು ಪೈ R2² ಇಂಟು L2 ಅಂತ ಬರಿತೀವಿ. ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ಮಾಸ್, ಒರಿಜಿನಲ್ ಸೆಂಟರ್ ಆಫ್ ಮಾಸ್ ಅಂಡ್ ಸೆಂಟರ್ ಆಫ್ ಮಾಸ್ ಆ್ಯಡೆಡ್ ಪಾರ್ಟ್ ಹಿಯರ್? L1/2 ಪ್ಲಸ್ L2/2 ಅಂತ ಬರೀಬಹುದು. ಹೋಲ್ ಡಿವೈಡೆಡ್ ಬೈ ವಾಟ್ ಇಸ್ ದ ಇನಿಷಿಯಲ್ ಮಾಸ್ ಹಿಯರ್? ಪೈ R1² ಇಂಟು L1 ಪ್ಲಸ್ ರೋ ಇಂಟು ಪೈ R2² ಇಂಟು L2 ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡೋಣ. ರೋ ಇಂಟು ಪೈ ಕಾಮನ್ ತೆಗೆದಿದ್ದೀವಿ ನಾವು ಅಂತಂದರೆ, ಸೊ ನೋಡಿ ಇಲ್ಲೇನು ಬಂದಿರುತ್ತೆ ನಮ್ಗೆ ಇಲ್ಲಿ? ಸಿ ಹಿಯರ್ R2² ಇಂಟು L2 ಇಂಟು L1/2 ಪ್ಲಸ್ L2/2 ಅಂತ ಹೇಳ್ತೀವಿ. ಹೋಲ್ ಡಿವೈಡೆಡ್ ಬೈ ರೋ ಪೈ ನಾವು ಕಾಮನ್ ತೆಗೆದ್ರೆ ನೋಡಿ R1² ಇಂಟು L1 ಪ್ಲಸ್
R2 ಸ್ಕ್ವೇರ್ ಇಂಟು L2 ಅಂತ ಬರೀಬಹುದು. ನೋಡಿ ರೋ ಪೈ ವಿಲ್ ಗೆಟ್ ಕ್ಯಾನ್ಸಲ್. ದೇರ್ಫೋರ್ ಶಿಫ್ಟ್ ಏನಾಗುತ್ತೆ ನಿಮ್ಗಿಲ್ಲಿ, shift becomes equal to, so what is the answer? You will get it R2 square into L2, R2 square into L2 into L1 by 2 plus L2 by 2 whole divided by see here R1 square L1 plus R2 square L2 ಅಂತ ಹೇಳ್ತಾರೆ. R1 square L1 plus R2 square L2 ಅಂತ ಬರುತ್ತೆ. This is the shift in the position of center of mass. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ ಹೇಗೆ ಸಾಲ್ವ್ ಮಾಡಬೇಕು, ಹೇಗೆ ಅನಲೈಸ್ ಮಾಡಬೇಕು ಅಂತಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ಫ್ಯೂ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಅಂತ ಹೇಳ್ತೀವಿ. ನೋಡಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡೋಣ. ನೋಡಿ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ಅಂತ ಒಂದ್ಸಲ ನೀಟಾಗೆ ನೋಡಿ. ಇಲ್ಲಿ ಸಿ ದ ಫಸ್ಟ್ ಪ್ರಾಬ್ಲಮ್ ವಾಟ್ ದೇ ಸೇಯಿಂಗ್ ಹಿಯರ್, 2 objects of masses 200 gram and 500 gram possess velocities 10 I meter per second and 3I plus 5J meter per second respectively. Okay, the velocity of their center of mass in meter per second is ಅಂತ ಹೇಳ್ತಾ ಇದ್ದಾರೆ. ಸಾಲ್ವ್ ಮಾಡಿ ನೋಡೋಣ ಹೇಗೆ ಮಾಡಬಹುದು ಅಂತಂದ್ಬಿಟ್ಟು. ಸಾಲ್ವ್ ಇಟ್ ಹಿಯರ್. ವಾಟ್ ಇಸ್ ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ಮಾಸ್? ನಾನೇನು ಹೇಳೋದಿಲ್ಲ, ನಿಮಗೆ ಕೊಡ್ತಾ ಇದ್ದೀನಿ. ಸಿ ಹಿಯರ್ V1 becomes equals to 10 I cap ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದ ಮಾಸ್ ಆಫ್ ದ ಫಸ್ಟ್ ಪಾರ್ಟಿಕಲ್ ಹಿಯರ್? ಇಟ್ ಈಸ್ 200 ಗ್ರಾಮ್ ಅಂತ ಕೊಟ್ಟಿದ್ದಾರೆ. V2 ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ? ಇಟ್ ಈಸ್ ಈಕ್ವಲ್ಸ್ ಟು 3 I cap ಪ್ಲಸ್ 5J cap ಅಂತ ಹೇಳಿದ್ದಾರೆ. M2 ನಿಮಗೆ 500 ಗ್ರಾಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈಸಿಯಾಗೆ ಸಾಲ್ವ್ ಮಾಡಬಹುದು. ಸೊ ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ಮಾಸ್ ನಿಮಗೆ ಫಾರ್ಮುಲಾ ಮಾತ್ರ ಹಾಕ್ತಾ ಇದ್ದೀನಿ, ನೀವೇ ಆನ್ಸರ್ ಮಾಡಿ. M1 V1 ಪ್ಲಸ್ M2 V2 ಡಿವೈಡ್ ಬೈ M1 ಪ್ಲಸ್ M2. ಸೊ ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ, ವೆನೆವರ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಯು ಶುಡ್ ಗೆಟ್ ದ ಆಪ್ಷನ್ ಸಿ. ಆಪ್ಷನ್ನ ಸಿ. ಪ್ಲೀಸ್ ಚೆಕ್ ಮಾಡಿ ಆನ್ಸರ್ ಹೇಳಿ. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. 2 spherical bodies of mass m and 5m of radii r and 2r respectively are released in free space ಅಂತ ಹೇಳ್ತಾರೆ, with initial separation between their centers equal to 12r. If they attract each other due to gravitational force, then the distance covered by the smaller body just before the collision is ಅಂತ ಹೇಳ್ತಾ ಇದ್ದಾರೆ. just before the collision is. ಒಂದ್ಸಲ ನೀಟಾಗೆ ಅರ್ಥ ಮಾಡ್ಕೊಳ್ಳಿ. this is the body of mass m and another body having the mass let it be 5m ಅಂತ ಹೇಳ್ತಾ ಇದ್ದಾರೆ. ನೋಡಿ ಇದು ರೇಡಿಯಸ್ ಅನ್ನೋದು ನಿಮಗೆ ಎಷ್ಟು ಹೇಳ್ತಾ ಇದೆ, ನಿಮಗೆ r ಅಂತ ಹೇಳ್ತಾರೆ. ಸೊ ವಾಟ್ ಇಸ್ ದ ರೇಡಿಯಸ್ ಆಫ್ ದಿಸ್ 5m mass? ಇಟ್ ಈಸ್ 2r. ಸೊ ವಾಟ್ ಇಸ್ ದ ಇನಿಷಿಯಲ್ ಸಪರೇಷನ್? ಇಲ್ಲಿ ನಿಮಗೆ ನೋಡಿ ಇನಿಷಿಯಲ್ ಸಪರೇಷನ್ ಬಿಕಮ್ಸ್ ಈಕ್ವಲ್ಸ್ ಟು, ವಾಟ್ ಇಸ್ ದ ಇನಿಷಿಯಲ್ ಸಪರೇಷನ್ ದೇ ಹ್ಯಾವ್ ಗಿವನ್ ಹಿಯರ್ ಈಸ್ ಈಕ್ವಲ್ಸ್ ಟು 12r ಅಂತ ಹೇಳ್ತಾರೆ. 12r ಬಿಟ್ವೀನ್ ದೈರ್ ಸೆಂಟರ್ಸ್. ಗೊತ್ತಾಯ್ತಾ? ನೋಡಿ ಇಲ್ಲಿ ಇವಾಗ ಇವೆರಡು ಟಚ್ ಮಾಡಬೇಕು ಅಂತ ಅಂದರೆ ವಾಟ್ ಈಸ್ ದ ಡಿಸ್ಟೆನ್ಸ್ ದೇ ಹ್ಯಾಸ್ ಟು ಟ್ರಾವೆಲ್? ಎರಡು ಸ್ಪಿಯರ್ ಟಚ್ ಆಗಬೇಕು ಒಂದಕ್ಕೊಂದು ಅಂತಂದರೆ ದ ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು 9r ಅಂತ ಹೇಳ್ಬೋದು. ಗೊತ್ತದ? 12r ಅಲ್ವಾ, 2r ಮೈನಸ್ 3r, 12r ಅಲ್ಲಿ 3r ತೆಗೆದಾಗ್ಬಿಟ್ರೆ ನಿಮಗೆ ಎಷ್ಟು ಬರುತ್ತೆ? ನಿಮಗೆ 9r ಅಂತ ಬರುತ್ತೆ. ಗೊತ್ತಾಯ್ತಲ್ವಾ ಹೇಳಿದ್ದು? ದೇರ್ ಫೋರ್ ಸೆಂಟರ್ ಆಫ್ ಮಾಸ್, ಅಬೌಟ್ ದ ಸೆಂಟರ್ ಆಫ್ ಮಾಸ್ ನಮಗೆ ಗೊತ್ತಿದೆ ಏನು ಅಂತಂದಿದ್ದಾಗ ವಿ ಕ್ಯಾನ್ ಸೇ M1 R1 must become equals to M2 R2 ಅಂತ ಹೇಳ್ಬೋದು. ಸೊ ಬಿಫೋರ್ ಟಚಿಂಗ್ ಈಚ್ ಅದರ್ ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಈ ಸ್ಮಾಲ್ ಎಮ್ ಸ್ಮಾಲ್ ಸ್ಪಿಯರ್ ಅನ್ನೋದು ಎಕ್ಸ್ ಡಿಸ್ಟೆನ್ಸ್ ಹೋಗಿದೆ ಅಂತ ಹೇಳ್ತಾರೆ. ಈ ಬಿಗ್ ಸ್ಪಿಯರ್ ಅನ್ನೋದು ನಿಮಗೆ ಸೊ 9r ಮೈನಸ್ ಎಕ್ಸ್ ಡಿಸ್ಟೆನ್ಸ್ ಹೋಗಿದೆ ಅಂತ ಹೇಳ್ಬೋದು. ದರ್ ಫೋರ್ ಇದನ್ನು ನೀವು ಸಾಲ್ವ್ ಮಾಡಿದಾಗ ಏನಾಗುತ್ತೆ ಒಂದ್ಸರಿ ಯೋಚನೆ ಮಾಡಿ. ಕ್ಯಾಪಿಟಲ್ M into x is equals to what is the mass of the bigger sphere they have given? It is 5m ಅಂತ ಹೇಳ್ತಾ ಇದ್ದಾರೆ. 5m into what is the, see here 9r minus x ಅಂತ ಹೇಳ್ತೀವಿ. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ x becomes equals to 45 into r minus 5x. ಸೊ ಸಿಂಪ್ಲಿಫೈ ಮಾಡಿದ್ದಾಗ 6x is equals to 45r ಅಂತ ಬರುತ್ತೆ. x becomes equals to 45r divided by 6. ಸೊ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ 6 7s 42, 7.5r ಅಂತ ಬರುತ್ತೆ. ಗೊತ್ತಾಗಿದಲ್ವಾ? ಅಬೌಟ್ ದ ಸೆಂಟರ್ ಆಫ್ ಮಾಸ್, ಸಮ್ ಆಫ್ ದ ಮಾಸ್ ಅಂಡ್ ದ ಪ್ರಾಡಕ್ಟ್ ವಿಲ್ ರಿಮೈನ್ ಸೇಮ್ ಅಲ್ವಾ?
will become equal to 0. So we can go with 7.5 r. ಗೊತ್ತಾಯ್ತಲ್ವಾ? Let us say it has traveled distance equal to x and it has traveled distance equals to 9r minus x ಅಂತ ಹೇಳ್ಬೋದು. So let us see the next problem. ನೆಕ್ಸ್ಟ್ ಪ್ರಾಬ್ಲಮ್ ಒಂದ್ಸರಿ ನೋಡೋಣ ಏನು ಬರುತ್ತೆ ಅಂತ ಥಿಂಕ್ ಮಾಡಿ. ಸೊ ಏನು ಹೇಳ್ತಾರೆ ನೋಡಿ, ಇನ್ ದ HCl ಮಾಲಿಕ್ಯೂಲ್, ಒನ್ ಆಫ್ ದ ಬೋರ್ಡ್ ಇಂಪಾರ್ಟೆಂಟ್ ಕ್ವಶನ್ ಆಲ್ಸೋ, ಇನ್ HCl ಮಾಲಿಕ್ಯೂಲ್ ದ ಸಪರೇಷನ್ ಬಿಟ್ವೀನ್ ದ ನ್ಯೂಕ್ಲಿಯೈ ಆಫ್ ದ ಟೂ ಆಟಮ್ಸ್ ಈಸ್ ಅಬೌಟ್ 1.27 ಆಂಗ್ಸ್ಟ್ರಮ್ ಅಂತ ಹೇಳ್ತಾ ಇದೆ. 1.27 ಆಂಗ್ಸ್ಟ್ರಮ್. ಲೆಟ್ ಅಸ್ ಸೇ HCl ಅನ್ನೋದೇನಪ್ಪ ಅಂತಂದ್ರೆ ಇಟ್ ಇಸ್ ಅ ಲೀನಿಯರ್ ಮಾಲಿಕ್ಯೂಲ್. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ ಅವೆರಡರ ಮಧ್ಯದಲ್ಲಿ ಡಿಸ್ಟೆನ್ಸ್ ಇಸ್ ಅ ಕ್ಲೋರಿನ್. ಇವೆರಡು ಮೇಲೆ ಡಿಸ್ಟೆನ್ಸ್ ಏನು ಎಷ್ಟಿದೆ ಅಂತ ಹೇಳ್ತಾ ಇದೆ ನಿಮ್ಗೆ ಇಲ್ಲಿ, ಇಟ್ ಈಸ್ 1.27 ಆಂಗ್ಸ್ಟ್ರಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಟೇಕ್ ದಿಸ್ ಹೈಡ್ರೋಜನ್ ಮಾಲಿಕ್ಯೂಲ್ ಆರಿಜಿನ್ ಅಲ್ಲಿ ಇದೆ ಅಂತ ತಗೊಳ್ಳಿ. ಇವಾಗ ಇದರ ಕೋಆರ್ಡಿನೇಟ್ ಏನಾಗುತ್ತೆ ನಿಮ್ಗೆ ಇಲ್ಲಿ ಅಂತಂದಿದ್ದಾಗ ಯು ಕ್ಯಾನ್ ಸೇ 1.27 ಆಂಗ್ಸ್ಟ್ರಮ್, 0 ಅಂತ ಹೇಳ್ಬೋದು. ಲೆಟ್ ಸೇ ಮಾಸ್ ಆಫ್ ದ ಹೈಡ್ರೋಜನ್ ನಾವು m ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದಾಗ ಮಾಸ್ ಆಫ್ ದ ಕ್ಲೋರಿನ್ ಏನಂತ ಇಮ್ಯಾಜಿನ್ ಮಾಡ್ಕೋಬೋದು ನಮ್ಗಿಲ್ಲಿ ಏನಂತ ಹೇಳಿದ್ದಾರೆ ಅಲ್ಲಿ ಹೋಗ್ಲಿ ನಿಮಗೆ ಅಂತಂದ್ರೆ 35.5 ಟೈಮ್ಸ್ ಮಾಸ್ ಆಫ್ ದ ಹೈಡ್ರೋಜನ್ ಅಂತ ಹೇಳಿದ್ದಾರೆ. ಸೊ ಲೆಟ್ ಅಸ್ ಸೇ ದಿಸ್ ಇಸ್ x1, y1 ಅಂಡ್ ಲೆಟ್ ಸೇ ದಿಸ್ ಇಸ್ x2, y2 ಅಂತ ಬರಿಬಹುದು. ದೇರ್ಫೋರ್ ಥಿಂಕ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು xCm becomes equals to m1 x1 plus m2 x2 divided by m1 plus m2 ಅಂತ ಹೇಳ್ತಾ ಇದೀವಿ. ಸೊ xCm becomes equal to 0 plus m2 ಎಷ್ಟು ನಿಮಗೆ 35.5 ಟೈಮ್ಸ್ m ಇಂಟು 1.27 ಆಂಗ್ಸ್ಟ್ರಮ್ ಅಂತ ಬರುತ್ತೆ. ಡಿವೈಡ್ ಬೈ 35.5 ಪ್ಲಸ್ 1 ಇಂಟು m ಅಂತ ಬರಿಬಹುದು. m ಕ್ಯಾನ್ಸಲ್ ಆಗಿದ್ದಾಗ ನಿಮಗೆ xCm ನೀವು ಫೈಂಡ್ ಔಟ್ ಮಾಡಿ. ವಾಟ್ ಇಸ್ ದ ಪೊಸಿಷನ್ ಆಫ್ ದ ಸೆಂಟರ್ ಆಫ್ ಮಾಸ್? ಯು ವಿಲ್ ಗೆಟ್ ದ ಆನ್ಸರ್ ಆಸ್ ನಿಯರ್ಲಿ 1.24 ಆಂಗ್ಸ್ಟ್ರಮ್ ಅಂತ ಬರುತ್ತೆ. 1.24 ಆಂಗ್ಸ್ಟ್ರಮ್. ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ದಟ್ ಈಸ್ ಆಪ್ಷನ್ ಸಿ. ಗೊತ್ತಾಗಿದಲ್ವಾ? ದಿಸ್ ಇಸ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಇಲ್ಲೂ ಅಷ್ಟೇ ಚೆನ್ನಾಗಿ ಅಬ್ಸರ್ವ್ ಮಾಡಿ. ಯಾವ ಮಾಲಿಕ್ಯೂಲ್ ಹತ್ರ ಮಾಸ್ ಜಾಸ್ತಿ ಇರುತ್ತೋ ಆ ಮಾಲಿಕ್ಯೂಲ್ ಹತ್ರ ಈ ಸೆಂಟರ್ ಆಫ್ ಮಾಸ್ ಅನ್ನೋದು ಇರುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ಸಿ ಹಿಯರ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕಾರ್ಬನ್ ಆಟಮ್ ಅಂಡ್ ಆಕ್ಸಿಜನ್ ಆಟಮ್ ಇನ್, ಇದು ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಸಾಲ್ವ್ by yourself. Same, similar to previous problem. ನಾವು HCl ಮಾಲಿಕ್ಯೂಲ್ ಹೇಗೆ ಮಾಡಿದ್ದೀವೋ ಅದೇ ರೀತಿ ಈ ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡಿ. ಯು ಶುಡ್ ಗೆಟ್ ದ ಆನ್ಸರ್ ಆಸ್ ನಿಯರ್ಲಿ 0.63 ಅಂತ ಹೇಳ್ತಾರೆ. 0.63 ದಟ್ ಈಸ್ ಫ್ರಮ್ ಕಾರ್ಬನ್ ಆಟಮ್. ಗೊತ್ತಾಗಿದಲ್ವಾ? ಸೊ ಸಾಲ್ವ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನು ಹೇಳ್ತಾ ಇದೆ ನೋಡಿ. ಎ ರಾಡ್ ಆಫ್ ಮಾಸ್ m ಅಂಡ್ ಲೆಂತ್ l ಈಸ್ ಮೇಡ್ ಟು ಸ್ಟ್ಯಾಂಡ್ ಅಟ್ ಅನ್ ಆಂಗಲ್ ಆಫ್ 60 ಡಿಗ್ರಿ ವಿತ್ ದ ವರ್ಟಿಕಲ್. ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ರಾಡ್ ಇನ್ ದಿಸ್ ಪೊಸಿಷನ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಸೇ ದರ್ ಈಸ್ ಎ ಸಪೋರ್ಟ್ ಅಂತ ಥಿಂಕ್ ಮಾಡಿ. ಈ ಸಪೋರ್ಟಲ್ಲಿ ನಿಮ್ಗೆ ಏನಾಗ್ತಾ ಇದೆ ನಿಮಗೆ ಅಂತಂದರೆ ಒಂದು ರಾಡ್ನ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ಆಂಗಲ್ ಹಿಯರ್? 60 ಡಿಗ್ರಿ. ಸೊ ರಾಡ್ ಅಂತಂದಿದ ತಕ್ಷಣ ನಾನು ಹೇಳ್ತಾನೆ ಇದ್ದೀನಿ, ಅದಕ್ಕೆ ಕಂಟಿನ್ಯೂಯಸ್ ಮಾಸ್ ಡಿಸ್ಟ್ರಿಬ್ಯೂಷನ್ ಅಂತ ಅರ್ಥ. ಈ ಸೆಂಟರ್ ಆಫ್ ಮಾಸ್ ಎಲ್ರಿ ಇರುತ್ತೆ ನಿಮಗೆ ಎಕ್ಸಾಕ್ಟ್ಲಿ ಅಂತಂದರೆ ಅಟ್ ದ ಮಿಡ್ ಪಾಯಿಂಟ್. ಸೊ ಇಟ್ ಈಸ್ L/2 ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದ ಹೈಟ್ ಟು ವಿಚ್ ಇಟ್ ಈಸ್ ರೈಸ್ಡ್ ಹಿಯರ್? ನೋಡಿ ಇಲ್ಲಿ ಎಷ್ಟು ಹೈಟಲ್ಲಿ ಇದೆ ಫ್ರಮ್ ದ ಗ್ರೌಂಡ್ ಅಂದರೆ h ಹೈಟಲ್ಲಿ ಇದೆ ಅಂತ ಹೇಳ್ತಾ ಇದ್ದೀವಿ. ದೇರ್ಫೋರ್ ವಾಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಏನಪ್ಪ ಇಲ್ಲಿ ನಮಗೆ? mgh ಅಷ್ಟೇದ ನಿಮ್ಗಿಲ್ಲಿ. mg ಇಂಟು h ಬೇಕು ಅಂತಂದಿದ್ದಾಗ ಏನು ಅಪ್ಲೈ ಮಾಡಿ? ಸೈನ್ ಅಪ್ಲೈ ಮಾಡಿ. ಸೈನ್ 60 ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಸೈಡ್ ಡಿವೈಡ್ ಬೈ l ಆಗುತ್ತೆ. ದೇರ್ಫೋರ್ h ಬಿಕಮ್ಸ್ ಈಕ್ವಲ್ಸ್ ಟು L/2 ಇಂಟು ಸೈನ್ ಥೀಟಾ. ಗೊತ್ತಾಯ್ತಾ? ಸೊ L/2 ಇಂಟು ಥೀಟಾ ಅಂತಂದರೆ 60 ಡಿಗ್ರಿ ಬರುತ್ತೆ. ಸೊ ವಾಟ್ ಈಸ್ ದ ಮಾಸ್ ಹಿಯರ್? ನಮಗೆ ಗೊತ್ತಿಲ್ಲ. mgl/2 ಇಂಟು ಸೈನ್ 60 ವ್ಯಾಲ್ಯೂ ಎಷ್ಟಿಲ್ಲಿ? √3/2 ಅಂತ ಹೇಳ್ಬೋದಾ? √3/2. ಸೊ ವಾಟ್ ಈಸ್ ದ ಆನ್ಸರ್? ಯು ವಿಲ್ ಗೆಟ್ ಇಟ್ ಹಿಯರ್.
√3/2 ನಮ್ಗೆ ಆಪ್ಷನ್ ಇಲ್ವಲ್ಲ. ಸೊ ಏನು ಹೇಳ್ಬೋದು ನಾವಿಲ್ಲಿ ನೋಡಿ, ಇಲ್ಲಿ h is equal to h ವ್ಯಾಲ್ಯೂ ಏನು ಬರುತ್ತೆ, L/2 ಸೈನ್ ಓಕೆ ಸಾರಿ, ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ ಅಬ್ಸರ್ವ್ ಮಾಡಿ. ದೇ ಹ್ಯಾವ್ ಗಿವೆನ್ 60 ಡಿಗ್ರಿ ವಿತ್ ದ ವರ್ಟಿಕಲ್ ಅಂತ ಹೇಳಿದೆ, ವಿತ್ ದ ವರ್ಟಿಕಲ್. ಸೊ ನೋಡಿ, ಇಲ್ಲಿ ದಿಸ್ ಈಸ್ ದ 60 ಡಿಗ್ರಿ ದೇ ಹ್ಯಾವ್ ಮೆನ್ಷನ್. ಸೊ ಇಲ್ಲಿ ವ್ಯಾಲ್ಯೂ ಏನಾಗಿರುತ್ತೆ ನೋಡಿ, ಇಲ್ಲಿ ದಿಸ್ ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ ಟು 30 ಡಿಗ್ರಿ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಪ್ರಾಬ್ಲಮ್ನ ಓದಬೇಕು. ಪ್ಲೀಸ್ ರೀಡ್ ದ ಪ್ರಾಬ್ಲಮ್ ಕೇರ್ಫುಲಿ. ಸೊ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಸೈನ್ 30 ಡಿಗ್ರಿ ಬರುತ್ತೆ. ಸೈನ್ 30 ಅಂದರೆ 1/2, ಇಟ್ ಈಸ್ ಈಕ್ವಲ್ಸ್ ಟು mgl/4. ಗೊತ್ತಾಗಿದಲ್ವಾ? ಲೈಕ್ ದಟ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ, ಆಪ್ಷನ್ ಡಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. 4 particles of masses m, 2m, 3m and 4m are arranged at the corners of a parallelogram with each side equal to a ಅಂತ ಹೇಳ್ತಾ ಇದ್ದಾರೆ. And one of the angle between the two adjacent sides is 60 degree. The parallelogram lies in the xy plane with mass m at the origin and 4m on the x-axis. The center of mass of the arrangement will be located ಅಂತ ಹೇಳ್ತಾ ಇದ್ದಾರೆ. So let us think about this. ನೋಡೋಣ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ. ಎಕ್ಸ್ ಆಕ್ಸಿಸ್ ಅಂಡ್ ಇಸ್ ದ ವೈ ಆಕ್ಸಿಸ್. ನೋಡಿ, ಇಲ್ಲಿ ಫಸ್ಟ್ ಪಾರ್ಟಿಕಲ್ ನಿಮ್ಗೆ ಇಲ್ಲಿ ಇದೆ, let us say m. ಇದನ್ನ ಕೋಆರ್ಡಿನೇಟ್ 0,0 ಆರಿಜಿನಲ್ ಇದೆ ಅಂತ ಇಮ್ಯಾಜಿನ್ ಅಲ್ಲ ಅವ್ರು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸೊ ಫಸ್ಟ್ ಮಾಸ್ ಎಮ್ ಅಟ್ ದ ಆರಿಜಿನ್ ಅವರೇ ಕೊಟ್ಟಿದ್ದಾರೆ. ಸೊ ನೋ ನೀಡ್ ಟು ವರಿ. ಸಾರಿ, ನೋಡಿ, ಇಲ್ಲಿ ಪ್ಯಾರಲೋಗ್ರಾಮ್ ನಾವು ಹಾಕೊಳ್ಳೋಣ. ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಡ್ರಾ ದ ಪ್ಯಾರಲೋಗ್ರಾಮ್. ವಾಟ್ ಈಸ್ ದ ಸೈಡ್ ದೇ ಹ್ಯಾವ್ ಗಿವೆನ್? ಸೈಡ್ ಈಸ್ ಈಕ್ವಲ್ಸ್ ಟು ಎ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ವಾಟ್ ಈಸ್ ಆಂಗಲ್ ಇಟ್ ಈಸ್ ಮೇಕಿಂಗ್ ಹಿಯರ್? 60 ಡಿಗ್ರಿ. ಇಸ್ ಇಟ್ ರೈಟ್ ಆರ್ ನಾಟ್? ನೋಡಿ, ಇಲ್ಲಿ ಈ 60 ಡಿಗ್ರಿ ಮಾಡ್ತಾ ಇದೆ ಸೈಡ್ಸ್, ಅಡ್ಜಸೆಂಟ್ ಸೈಡ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಸೇ ಹಿಯರ್ ವಾಟ್ ಈಸ್ ದ ಮಾಸ್ ಪ್ಲೇಸ್ಡ್ ಹಿಯರ್ ಅಂಡ್ ಹಿಯರ್? ಇಲ್ಲಿ ನೋಡಿ, ದಿಸ್ ಈಸ್ ದ ಮಾಸ್ 4m. ಸೊ ಇದ್ರ ಕೋಆರ್ಡಿನೇಟ್ಸ್ ಏನಾಗುತ್ತೆ? ಇದ್ರ ಕೋಆರ್ಡಿನೇಟ್ಸ್ ನಿಮಗೆ ಅಂತಂದಿದ್ದಾಗ 4m ಮಾಸ್ ಕೋಆರ್ಡಿನೇಟ್ಸ್ ಬಂದ್ಬಿಟ್ಟು ನಿಮಗೆ ಇಟ್ ಈಸ್ ಎಷ್ಟು ಡಿಸ್ಟೆನ್ಸಲ್ಲಿದೆ? ಎ, 0 ಅಂತ ಹೇಳ್ಬೋದು. ಓಕೆ, ಇಲ್ಲಿ ನಿಮಗೆ 2m ಮಾಸ್ ಲೊಕೇಟ್ ಆಗಿದೆ, ಇಲ್ಲಿ ನಿಮಗೆ 3m ಮಾಸ್ ಲೊಕೇಟ್ ಆಗಿದೆ. ಸೊ ವಾಟ್ ಈಸ್ ದ ಕೋಆರ್ಡಿನೇಟ್ ಹಿಯರ್? ವಾಟ್ ಈಸ್ ದ ಕೋಆರ್ಡಿನೇಟ್ಸ್? ನಾವು ಯೋಚನೆ ಮಾಡಬೇಕಾಗಿರೋದು. ಎಕ್ಸ್ ನಿಮ್ಗೆ ಎಷ್ಟು ದೂರದಲ್ಲಿದೆ ಇಲ್ಲಿಂದ ಇಲ್ಲಿಗೆ ಅಂತಂದರೆ ಎ ಕಾಸ್ 60 ಡಿಗ್ರಿ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇರುತ್ತೆ ನಿಮಗೆ ಅಂತಂದರೆ ಎ ಸೈನ್ 60 ಡಿಗ್ರಿ ಇರುತ್ತೆ. ಗೊತ್ತಾಗಿದಲ್ವಾ ಹೇಳಿದ್ದೇನು ಅಂತಂದ್ಬಿಟ್ಟು? therefore let us say this is x1, y1. ಓಕೆ, ಇಲ್ಲಿ ನಿಮಗೆ x2, y2 ಇರುತ್ತೆ. let us say ಇಲ್ಲಿ x3, y3 and here it is x4, y4. ಇದು ಅಷ್ಟೇ ನೋಡಿ, ಎಷ್ಟು ಇದು ನಿಮಗೆ ಎ ಸೈನ್ ಥೀಟಾ ಇಸ್ ವೈ ಕೋಆರ್ಡಿನೇಟ್. ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ಎಂಟ್ರಿ ಆಗಿರುತ್ತೆ ನಿಮಗೆ. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಬರಿತೀನಿ ನೋಡಿ. x1, y1 ವಿಲ್ ಬಿಕಮ್ ಈಕ್ವಲ್ ಟು 0, 0 ಅಂತ ಹೇಳ್ಬೋದು. ಸೊ x2, y2 ಏನ್ರಿ ಬರುತ್ತೆ ನಮ್ಗೆ? ಇಲ್ಲಿ x2, y2 ಏನು ಬರುತ್ತೆ ನೋಡಿ, ಇಲ್ಲಿ ಇಟ್ ಈಸ್ ಎಕ್ಸ್ ಕೋಆರ್ಡಿನೇಟ್ ಬಂದ್ಬಿಟ್ಟು ಎ ಕಾಸ್ 60 ಡಿಗ್ರಿ, ವೈ ಕೋಆರ್ಡಿನೇಟ್ ಬಂದ್ಬಿಟ್ಟು ಎ ಸೈನ್ 60 ಡಿಗ್ರಿ ಅಂತ ಬರುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು a/2. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. a/2, √3 a/2 ಅಂತ ಬರುತ್ತೆ. ಇನ್ ದ ಸೇಮ್ ಮ್ಯಾನರ್ x3, y3 ಏನಾಗುತ್ತೆ ನೋಡಿ, ಇಲ್ಲಿ ದಿಸ್ ವ್ಯಾಲ್ಯೂ ನೋಡಿ, ಇಲ್ಲಿಂದ ಇಲ್ಲಿಗೆ ಎ, ಇಲ್ಲಿಂದ ಇಲ್ಲಿಗೆ ಎ ಕಾಸ್ 60 ಅಂತಂದ್ರೆ ನಿಮಗೆ ಎ ಪ್ಲಸ್ ಎ ಕಾಸ್ 60 ಅಂತ ಬರುತ್ತೆ. ವೈ ಬಂದ್ಬಿಟ್ಟು ನಿಮಗೆ ಎ ಸೈನ್ 60 ಅಂತ ಬರುತ್ತೆ. ಸೊ ವಿಚ್ ಈಸ್ ಈಕ್ವಲ್ಸ್ ಟು ನಮಗೆ 3a/2 ಬರುತ್ತೆ. ಅಂಡ್ ಹಿಯರ್ ಇಟ್ ಈಸ್ √3 a/2 ಅಂತ ಬರುತ್ತೆ. ಸೊ ವಾಟ್ ಈಸ್ x4, y4? x4, y4 ಅಂತಂದರೆ 0, a, 0. ಗೊತ್ತಾಯ್ತಾ? ನಾವು ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್, ವಿಲ್ ಗೆಟ್ ದ ಆನ್ಸರ್. ಮಾಡ್ತೀರಾ? ಇಲ್ಲಿ ಸಾಲ್ವ್ ಮಾಡ್ತೀರನಪ್ಪ ಎಲ್ಲರೂ ನಿಮಗೆ. ಸೊ ಸಿಂಪ್ಲಿಫೈ ಮಾಡಿ, ವಿಲ್ ಗೆಟ್ ದ ಆನ್ಸರ್. ಸೊ xCm ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ? m1 x1 ಪ್ಲಸ್ m2 x2 ಪ್ಲಸ್ m3 x3 ಪ್ಲಸ್ m4 x4 ಡಿವೈಡೆಡ್ ಬೈ ಟೋಟಲ್ ಮಾಸ್.
m1 ಪ್ಲಸ್ m2 ಪ್ಲಸ್ m3 ಪ್ಲಸ್ m4. ನೀವು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಆನ್ಸರ್ ಅನ್ನೋದು ನಿಮಗೆ ಇಟ್ ಶುಡ್ ಬಿ ಈಕ್ವಲ್ ಟು 0.95a ಬರುತ್ತೆ. ಸಿಂಪ್ಲಿಫೈ ಮಾಡಿ ನಿಮಗೆ ಚೆಕ್ ಮಾಡಿ. YCM ಅದೇ ರೀತಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ಆಸ್ √3/4a ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್. ಯಾವ ಆಪ್ಷನ್ ನಿಮಗೆ ಮ್ಯಾಚ್ ಆಗುತ್ತೆ ಅಂತ ಒಂದ್ಸರಿ ಚೆಕ್ ಮಾಡಿ. ಸೊ ವಿ ಕ್ಯಾನ್ ಗೋ ವಿತ್ ವಾಟ್ ಇಸ್ ದಟ್ √3/4 ಅಂತ ಬರುತ್ತೆ. ಬಟ್ ಇಲ್ಲಿ ನಮಗೆ ಆಪ್ಷನ್ ನಮಗೆ ಸಿಗ್ತಾ ಇಲ್ಲ. √3/4 ಒಂದ್ಸರಿ ಚೆಕ್ ಮಾಡಿಬಿಡಿ ಹೋಗಲಿ, √3/4 ಬರುತ್ತಾ ಅಂತನ್ಬಿಟ್ಟು. ಓಕೆ, ಅದರ್ವೈಸ್ ಯು ಕ್ಯಾನ್ ಗೋ ವಿತ್ ಓಕೆ √3/4 ಅಂದಿರೋದು ಒಂದೇ ಒಂದು ಆಪ್ಷನ್ ನಿಮಗೆ. ಪ್ಲೀಸ್ ಚೇಂಜ್ ದ ಆಪ್ಷನ್, ಇಟ್ ಈಸ್ √3/4a. ಇಲ್ಲ ಅಂದರೆ ಚೆಕ್ ಮಾಡಿ. ಓಕೆ, ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ಅರ್ಥ ಆಯ್ತಲ್ವಾ ಇದು ಹೇಗೆ ಅರೇಂಜ್ ಮಾಡ್ಕೋಬೇಕು ಅಂತಂದ್ಬಿಟ್ಟು. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ. 2 particles of masses m1 and m2 initially at rest start moving towards each other under mutual force of attraction ಅಂತ ಹೇಳ್ತಾ ಇದ್ದಾರೆ. So there is one particle, let us say m1, and another particle, let us say m2. They are starting moving each other ಅಂತ ಹೇಳ್ತಾರೆ because of mutual force of attraction. Mutual force of attraction ಅನ್ನೋದು ನಿಮಗೆ ಯಾವ್ದು ಬರುತ್ತೆ? ಇಟ್ ವಿಲ್ ಬಿಕಮ್ ಅಂಡರ್ ಇಂಟರ್ನಲ್ ಫೋರ್ಸ್ ಅಂತ ಹೇಳ್ತಾರೆ. ಇಂಟರ್ನಲ್ ಫೋರ್ಸ್ ಯಾವಾಗಾದ್ರೆ ಇಂಟರ್ನಲ್ ಫೋರ್ಸ್ ಆಕ್ಟ್ ಮಾಡ್ತಾ ಇರುತ್ತೋ ಪಾರ್ಟಿಕಲ್ಸ್ ಮಧ್ಯದಲ್ಲಿ ಸೆಂಟರ್ ಆಫ್ ಮಾಸ್ ಅನ್ನೋದು ಯಾವುದೇ ರೀತಿ ಚೇಂಜ್ ಆಗೋದಿಲ್ಲ. ದ ಸ್ಪೀಡ್ ಆಫ್ ಸೆಂಟರ್ ಆಫ್ ಮಾಸ್ ನೋಡಿ, ಇನಿಷಿಯಲಿ ದೇ ಆರ್ ಅಟ್ ರೆಸ್ಟ್ ಅಂತಂದ್ರೆ ಇನಿಷಿಯಲಿ ಸೆಂಟರ್ ಆಫ್ ಮಾಸ್ ಸ್ಪೀಡ್ ಅನ್ನೋದು ಸಹ 0 ಆಗಿರುತ್ತೆ. ಸೊ ದೇರ್ ಫೋರ್ no change in the speed of center of mass. That is, ಏನು ಬರಬಹುದು ನಿಮ್ಗೆ ಆನ್ಸರ್ ಇಲ್ಲಿ? velocity of the center of mass will become equal to 0. Therefore we can go with option A. ನೋಡಿ, ಇಂಥ ಒಂದು ಪ್ರಾಬ್ಲಮ್ಸ್ ನಿಮಗೆ ನೋಡಿದ್ರೇ ಹೆದರಿಕೆ ಬಂದ್ಬಿಡುತ್ತೆ. ಯಾಕೆ ಅಂತಂದರೆ ಆಪ್ಷನ್ಸ್ ನೋಡಿ ಎಷ್ಟು ದೊಡ್ಡದಾಗಿದೆ, ಅಪ್ಪ ಹೇಗಪ್ಪ ಸಾಲ್ವ್ ಮಾಡ್ಬೋದು ಅಂತ ಗೊತ್ತಾರೆ. ಆದರೆ ಯಾವಾಗಾದರೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಸೆಂಟರ್ ಆಫ್ ಮಾಸ್ ನಿಮ್ಗೆ ಗೊತ್ತಿರುತ್ತೋ ಅಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ ಅಪ್ಲೈ ಮಾಡಿದ್ರೆ ತುಂಬ ಈಸಿ ಇರುತ್ತೆ. ನಮ್ಮ ಫೇವ್ರೆಟ್ ಆನ್ಸರ್ ನಿಮಗೆ ಸಿಕ್ಕಿಬಿಡುತ್ತೆ, ಅದು 0 ಅಂತ ಅಂದ್ಬಿಟ್ಟು. ಓಕೆನಾ? ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಎ ಕಾರ್ಪೆಟ್ ಆಫ್ ಮಾಸ್ m made of inextensible material is rolled along its length in the form of a cylinder. ಅಂತ ಹೇಳ್ತಾ ಇದ್ದಾರೆ. Let us say there is a carpet which is rolled ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ಯಾವಾಗಾದ್ರೆ ಕಾರ್ಪೆಟ್ ಅನ್ನೋದು ನಿಮಗೆ ರೋಲ್ ಮಾಡಿರ್ತಾರೋ, ವೆನ್ ದ ಕಾರ್ಪೆಟ್ ಈಸ್ ರೋಲ್ಡ್, ನೋಡಿ ಇಲ್ಲಿ. ಸೊ ಅಬ್ಸರ್ವ್ ದಟ್ ವೆನ್ ಎ ಕಾರ್ಪೆಟ್ ಈಸ್ ರೋಲ್ಡ್ ಲೈಕ್ ದಿಸ್ and when it is placed at the surface, ಗ್ರೌಂಡ್ ಮೇಲೆ ಇಟ್ಟಿದ್ದಾಗ ಸೆಂಟರ್ ಆಫ್ ಮಾಸ್ ಅಂದ್ರೆ ಎಕ್ಸಾಕ್ಟ್ಲಿ ಅಟ್ ಇಟ್ಸ್ ಓನ್ ಆಕ್ಸಿಸ್ ಅಲ್ವ ಇರೋದು. ಸೊ ಇಟ್ ವಿಲ್ ಬಿ ಅಟ್ r ಅಂತ ಹೇಳ್ತಾರೆ. ಗೊತ್ತಾಗ್ತದಾ? therefore we can say that ಏನು ಬರುತ್ತೆ ನೋಡಿ ಇಲ್ಲಿ. what is initial potential energy here? initial potential energy will become mgh. h ಅಂದ್ರೆ r ಅಂತ ಹೇಳ್ತಾರೆ. r height ಅಲ್ಲಿ ಇರುತ್ತೆ ಸೆಂಟರ್ ಆಫ್ ಮಾಸ್ ಅನ್ನೋದು. ಸೊ ಎನಿವೇ ಐ ವಿಲ್ ಡ್ರಾ ಲೈಕ್ ದಿಸ್ ಓನ್ಲಿ. ಸೊ ಸಿ ಹಿಯರ್ ಹೀಗಿರುತ್ತೆ ನಿಮಗೆ. ಸೆಂಟರ್ ಆಫ್ ಮಾಸ್ ವಿಲ್ ಲೈ ಅಟ್ ಎ ಹೈಟ್ ಫ್ರಮ್ ದ ಗ್ರೌಂಡ್, ಇಟ್ ಈಸ್ ಆರ್ ಅಂತ ಹೇಳ್ತಾರೆ. ನಾವು ಸಿ ಹಿಯರ್ ಏನಂತ ಇದ್ದಾರೆ, ದ ಡಿಕ್ರೀಸ್ ಇನ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ವೆನ್ ದ ಕಾರ್ಪೆಟ್ ಈಸ್ ಅನ್ರೋಲ್ಡ್ ಟು ಎ ರೇಡಿಯಸ್ ಆಫ್ r/2 ಅಂತ ಹೇಳಿ ವಿತೌಟ್ ಸ್ಲೈಡಿಂಗ್. ಓಕೆ, ಫೈನಲ್ ಕೇಸ್ ಏನಾಗ್ತದೆ ನಿಮಗೆ ಅಂತಂದರೆ, ಈ ಕಾರ್ಪೆಟ್ ಅನ್ನೋದು ನಿಮಗೆ ಅನ್ರೋಲ್ ಮಾಡಿದ್ದಾರೆ. ಎಲ್ಲಿವರೆಗೂ ಅನ್ರೋಲ್ ಮಾಡಿದ್ದಾರೆ ಅಂತಂದರೆ ಟು ಎ ಹೈಟ್ ಈಕ್ವಲ್ ಟು r/2 ಅಂತ ಹೇಳಿ, r/2. ಓಕೆನಾ? therefore we can say what is the final potential energy we can say here. so mass of the unrolled carpet, let it be m dash ಅಂತ ಕರೆಯೋಣ, ಇಂಟು g ಇಂಟು h ಅಂದರೆ r/2. ಓಕೆನಾ? ವಾಟ್ ಈಸ್ ದಿಸ್ ಮಾಸ್ ಆಫ್ ಅನ್ರೋಲ್ಡ್ ಕಾರ್ಪೆಟ್? ಎಷ್ಟು ಅನ್ರೋಲ್ ಮಾಡಿರುತ್ತೆ ನೋಡಿ ಇಲ್ಲಿ. ಅನ್ರೋಲ್ಡ್ ಕಾರ್ಪೆಟ್ ಏನಾಗಿರುತ್ತೆ ನಿಮ್ಗೆ ಇಲ್ಲಿ?
m dash becomes equals to sigma. M dash is equals to sigma into area pi into r by 2 whole square ಅಂತ ಬರಿಬಹುದು. r by 2 whole square ಗೊತ್ತಾಗಿದಲ್ವಾ? ಬಟ್ ವಾಟ್ ಈಸ್ ಸಿಗ್ಮಾ ಹಿಯರ್? ಸಿಗ್ಮಾ ಏನಂತ ಬರಿಬೋದು ನೋಡಿ ಇಲ್ಲಿ, m dash becomes equal to ಸಿಗ್ಮಾ ಏನು ಬರಿಬೋದು ನಾವಿಲ್ಲಿ, ಟೋಟಲ್ ಮಾಸ್ ಡಿವೈಡ್ ಬೈ ಏರಿಯಾ ಪೈ ಆರ್ ಸ್ಕ್ವೇರ್ ಇಂಟು ಪೈ ಆರ್ ಸ್ಕ್ವೇರ್ ಆರ್ ಬೈ 2 ಹೋಲ್ ಸ್ಕ್ವೇರ್ ತಾನೆ ಇಲ್ಲಿ, ಅಂದರೆ ಆರ್ ಸ್ಕ್ವೇರ್ ಬೈ 4 ನಿಮಗೆ ಬರುತ್ತೆ. ಆರ್ ಸ್ಕ್ವೇರ್ ಬೈ 4 ಯು ವಿಲ್ ಗೆಟ್ ಇಟ್. ಪೈ ನಿಮ್ಗೆ ಎರಡು ಕ್ಯಾನ್ಸಲ್ ಆಗುತ್ತೆ, ಇಟ್ ವಿಲ್ ಬಿಕಮ್ m by 4. ಓಕೆನಾ? Therefore, final potential energy will become equals to m by 4 into h into r by 2. ಅಂದರೆ mgr by 8 ಅಂತ ಬರುತ್ತೆ. Therefore, what is the decrease ಅಂತಂದರೆ initial minus final. It is nothing but mgr minus mgr by 8 ಅಂತ ಹೇಳ್ತಾರೆ. Which is equals to ಏನು ಬರುತ್ತೆ ನೋಡಿ ಇಲ್ಲಿ, 7 by 8 mgr. This is a decrease in the potential energy. So we can go with the option 7 by 8 mgr. Let us see the next numerical problem. ಏನು ಹೇಳ್ತಾರೆ ನೋಡಿ ಇಲ್ಲಿ, 2 persons of masses 55 kg and 65 kg respectively are at the opposite ends of a boat ಅಂತ ಹೇಳ್ತಾ ಇದ್ದಾರೆ. Let us say there is a boat. There are two person whose mass is m1 and another person is also there whose mass is m2 ಅಂತ ಹೇಳ್ತಾರೆ. What is the length of the boat given to you? It is 3.0 meter ಅಂತ ಹೇಳ್ತಾ ಇದ್ದಾರೆ and weighs 100 kg. The 55 kg man walks up to the 65 kg and sits with him ಅಂತ ಹೇಳ್ತಾ ಇದ್ದಾರೆ. with him ನೋಡಿ, if the boat is in still water the center of mass of the system shifts by ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಯಾವಾಗಾದ್ರೆ ಮನುಷ್ಯ ಅನ್ನೋದು ಬೋಟಲ್ಲಿ ನಡೀತಾರೋ ಅವಾಗ ಏನಾಗುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಿ ವಿಲ್ ಎಕ್ಸರ್ಟ್ ದ ಫೋರ್ಸ್ ಆನ್ ದ ಬೋಟ್ ಅಂಡ್ ಬೋಟ್ ವಿಲ್ ಆಲ್ಸೋ ಎಕ್ಸರ್ಟ್ ದ ಫೋರ್ಸ್ ಆನ್ ದ ಪರ್ಸನ್. ಇದೇನಾಗುತ್ತೆ ಇದೆಲ್ಲ ಅಂತ ಇಂಟರ್ನಲ್ ಫೋರ್ಸಸ್ ಕೆಳಗಡೆ ಬರುತ್ತೆ. ಅರ್ಥ ಆಗ್ತದಾ? ಹಾಗಾಗಿ ಓಕೆ, ದೇರ್ ಈಸ್ ನೋ ಶಿಫ್ಟ್ ಇನ್ ದ ಸೆಂಟರ್ ಆಫ್ ಮಾಸ್ ಅಂತ ಹೇಳ್ತಾರೆ. ಓಕೆ, ಡ್ಯೂ ಟು ಇಂಟರ್ನಲ್ ಫೋರ್ಸಸ್ there is no shift in center of mass ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ? ಅಂದರೆ ನೋ ಎಕ್ಸ್ಟರ್ನಲ್ ಫೋರ್ಸ್. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಸೆಂಟರ್ ಆಫ್ ಮಾಸ್ ಮೋಷನ್ ಅನ್ನೋದು ಯಾವಾಗಲೂ ಎಕ್ಸ್ಟರ್ನಲ್ ಫೋರ್ಸಿಂದ ಮಾತ್ರನೇ ಆಗುತ್ತೆ. ಇಂಟರ್ನಲ್ ಫೋರ್ಸಿಂದ ಸೆಂಟರ್ ಆಫ್ ಮಾಸ್ ಮೋಷನ್ ನಡೆಯೋದಿಲ್ಲ. ಓಕೆನಾ? ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಓಕೆ, now let us see the next numerical problem. Ready? Consider a system of two particles having masses m1 and m2. If the particle of mass m1 is pushed towards the center of mass of the particle through a distance d, by what distance would be the particle mass m2 move so as to keep the center of mass of particles at the original position? So see here, what can we do here? Let us say ಕೇಸ್ 1 ಏನು ಹೇಳ್ತಾರೆ ನೋಡಿ ಇಲ್ಲಿ. ಲೆಟ್ ಅಸ್ ಸೇ ದಿಸ್ ಇಸ್ ದ ಮಾಸ್ m1 and let us say this is the mass m2. ಸೊ ಇವೆರಡರ ಮಧ್ಯದಲ್ಲಿ ನಿಮಗೆ ಲೆಟ್ ಇಟ್ ಬಿ ಒರಿಜಿನಲ್ ಸೆಂಟರ್ ಆಫ್ ಮಾಸ್ ಎಲ್ಲೋ ಒಂದು ಕಡೆ ಇರುತ್ತೆ. RCM ಅನ್ನೋದೇನಾಗುತ್ತೆ ನೋಡಿ ಇಲ್ಲಿ, m1 ಇಂಟು x1 ಪ್ಲಸ್ m2 ಇಂಟು x2 ಡಿವೈಡ್ ಬೈ m1 ಪ್ಲಸ್ m2 ಅಂತ ಬರಿಬಹುದು. m1 ಪ್ಲಸ್ m2 ಅಂತ ಬರಿಬಹುದು. ಓಕೆ, ದೇರ್ಫೋರ್ ಪ್ಲೀಸ್ ಥಿಂಕ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ಕೇಸ್ 2 ಏನು ಮಾಡ್ತಾ ಇದ್ದಾರೆ ಇಲ್ಲಿ ಅಂತಂದರೆ, ಕೇಸ್ 2 ಸಿ ಹಿಯರ್, ಈ m1 ಈಸ್ ಪುಷ್ಡ್. ಲೆಟ್ ಅಸ್ ಸೇ ದಿಸ್ ಈಸ್ m1 ಇನಿಷಿಯಲಿ ಅಂಡ್ ದಿಸ್ ಈಸ್ m2. ಇವಾಗ m1 ಪಾರ್ಟಿಕಲ್ನ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಅಂತಂದರೆ, ಸಿ ಹಿಯರ್ ಇಟ್ ಈಸ್ ಪುಷ್ಡ್ ಥ್ರೂ ಎ ಡಿಸ್ಟೆನ್ಸ್ ಈಕ್ವಲ್ಸ್ ಟು ಡಿ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ m2ನ ನಾವು ಎಷ್ಟು ದೂರ ಪುಷ್ ಮಾಡಬೇಕು ಸೊ ದ್ಯಾಟ್ ದ ಸೆಂಟರ್ ಆಫ್ ಮಾಸ್ ವಿಲ್ ರಿಮೈನ್ ಸೇಮ್ ಅಂತ ಹೇಳ್ತಾ ಇದ್ದೀವಿ. ಸೆಂಟರ್ ಆಫ್ ಮಾಸ್ ವಿಲ್ ರಿಮೈನ್ ಸೇಮ್. ಓಕೆ, ದೇರ್ ಫೋರ್ ವಿ ಕ್ಯಾನ್ ಗೆಟ್ ಏನು ಹೇಳ್ಬೋದು ನೋಡಿ ಇಲ್ಲಿ, ವಾಟ್ ದೇ ಸೇಯಿಂಗ್ ದಟ್ ಸೆಂಟರ್ ಆಫ್ ಮಾಸ್ ಪೊಸಿಷನ್ ಶುಡ್ ನಾಟ್ ಚೇಂಜ್ ಅಂತ ಹೇಳ್ತಾ ಇದ್ದಾರೆ.
Therefore, we can say that RCM dash will become equals to m1 into x1 plus d plus m2 into x2 plus d dash ಅಂತ ಹೇಳ್ತಾರೆ, ಡಿವೈಡ್ ಬೈ m1 ಪ್ಲಸ್ m2 ಅಂತ ಹೇಳ್ಬೋದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು. therefore we can say that given that ಏನಂತ ಹೇಳ್ತಾ ಇದ್ದಾರೆ ನಿಮ್ಗಿಲ್ಲಿ, ಇನಿಷಿಯಲ್ ಸೆಂಟರ್ ಆಫ್ ಮಾಸ್ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು ಫೈನಲ್ ಸೆಂಟರ್ ಆಫ್ ಮಾಸ್. ಓಕೆನಾ? therefore ನಾವು ಸಿಂಪ್ಲಿಫೈ ಮಾಡಿದ್ದಾಗ ಈಕ್ವೇಟ್ ಮಾಡ್ಕೊಳ್ಳಿ, m1 x1 ಪ್ಲಸ್ m2 x2 ಡಿವೈಡ್ ಬೈ m1 ಪ್ಲಸ್ m2 ಈಸ್ ಈಕ್ವಲ್ಸ್ ಟು m1 ಇಂಟು x1 ಪ್ಲಸ್ d ಪ್ಲಸ್ m2 ಇಂಟು x2 ಪ್ಲಸ್ d ಡ್ಯಾಶ್ ಹೋಲ್ ಡಿವೈಡೆಡ್ ಬೈ m1 ಪ್ಲಸ್ m2. ಓಕೆನಾ? ಇದನ್ನ ಸಿಂಪ್ಲಿಫೈ ಮಾಡಿದ್ದಾಗ ವೆನೆವರ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ನಮ್ಗೆ ಎಷ್ಟು ಬರುತ್ತೆ ನಿಮ್ಗೆ ಇಲ್ಲಿ ಅಂತಂದಿದ್ದಾಗ d ಡ್ಯಾಶ್ ಬಿಕಮ್ಸ್ ಈಕ್ವಲ್ಸ್ ಟು ಮೈನಸ್ m1 ಬೈ m2 ಇಂಟು d ಅಂತ ಬರುತ್ತೆ. therefore we can go with the option m1 by m2 into d ನ m2 by m1 ಬರುತ್ತೆ, m1 by m2 into d, that is option B. ಗೊತ್ತಾಗಿದಲ್ವಾ? in the same manner let us think about the next numerical problem. next problem ನೋಡಿ ಏನು ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು, if the linear density of the rod of length 3 meter varies as lambda equal to 2 plus x, then the position of center of mass of the center of gravity of the rod is ಅಂತ ಹೇಳ್ತಾ ಇದ್ದಾರೆ. ಸೊ ರಾಡ್ ಲೀನಿಯರ್ ಡೆನ್ಸಿಟಿ ನಿಮಗೆ ಚೇಂಜ್ ಆಗ್ತಾ ಇದೆ. ಸೊ let us see here, let's consider a rod. what is the length of the rod they have given here? L is equals to 3 meter ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಇಸ್ ಅ ಕಂಟಿನ್ಯೂಸ್ ಮಾಸ್ ಡಿಸ್ಟ್ರಿಬ್ಯೂಟೆಡ್ ಬಾಡಿ ಅಂತ ಹೇಳ್ತಾರೆ. therefore ನಾವೇನು ಮಾಡ್ಬೋದಿಲ್ಲ ನಾವು ಅಂತಂದರೆ, ಲೆಟ್ ಅಸ್ ಕನ್ಸಿಡರ್ ಎ ಸ್ಮಾಲ್ ಎಲಿಮೆಂಟ್ ಆಫ್ ಲೆಂತ್ dx, ಇದ್ರ ಮಾಸ್ ನಿಮಗೆ dm ಅಂತ ಹೇಳ್ತಾರೆ, ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ x. ಗೊತ್ತಾಗ್ತಾ ಇದೆ ಅಲ್ವಾ? therefore you can say what is the dm here? dm is equals to lambda into dx ಅಂತ ಬರೀಬಹುದು. lambda into dx ನಮಗೆ ಗೊತ್ತಿದೆ xcm is equals to ಇಂಟಗ್ರಲ್ x dm ಡಿವೈಡ್ ಬೈ ಇಂಟಗ್ರಲ್ dm. ಗೊತ್ತಾಗ್ತದೆ ಅಲ್ವಾ? ಸೊ ಎಲ್ಲಿಂದ ಎಲ್ಲಿವರೆಗೂ ನಾನು ಇದನ್ನು ಇಂಟಿಗ್ರೇಟ್ ಮಾಡಬೇಕಾಗಿರುತ್ತೆ ನಿಮಗೆ ಅಂತಂದರೆ ಫ್ರಮ್ 0 to 3 ಮೀಟರ್ ಅಷ್ಟೇ ಅಲ್ವಾ? ನೋಡಿ, ಆರಿಜಿನ್ ಇಂದ ನಿಮಗೆ 3 ಮೀಟರ್ ಡಿಸ್ಟೆನ್ಸ್ವರೆಗೂ ನಾವು ಇದನ್ನು ಇಂಟಿಗ್ರೇಟ್ ಮಾಡಬೇಕು. ಸೊ ಸಿಂಪ್ಲಿಫೈ ಮಾಡಿ, ಇಲ್ಲಿ ಇಂಟಗ್ರಲ್ x ಇಂಟು ಡಿ ಎಮ್ ಅಂತಂದರೆ ಲ್ಯಾಂಬ್ಡಾ ಇಂಟು ಡಿ ಎಕ್ಸ್ ಡಿವೈಡ್ ಬೈ ಫ್ರಮ್ 0 to 3 ಇಂಟಗ್ರೇಟ್ ಲ್ಯಾಂಬ್ಡಾ ಇಂಟು ಡಿ ಎಕ್ಸ್ ಫ್ರಮ್ 0 to 3. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿ, ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಎಕ್ಸ್ ಸಿ ಎಮ್ ಬಿಕಮ್ಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಲ್ಯಾಂಬ್ಡಾ ಅಂದರೆ ಏನು ಕೊಟ್ಟಿದ್ದಾರಪ್ಪ ಇಲ್ಲಿ 2 plus x ಅಂತ ಮೆನ್ಷನ್ ಮಾಡಿದ್ದಾರಾ, 2 plus x ಲ್ಯಾಂಬ್ಡಾ 2 plus x ಅಂತ ಕೊಟ್ಟಿದ್ದಾರೆ, ಇಂಟು ಎಕ್ಸ್ ಇಂಟು ಡಿ ಎಕ್ಸ್ ಡಿವೈಡ್ ಬೈ ಫ್ರಮ್ 0 to 3 ಇಂಟಿಗ್ರೇಷನ್ ಆಫ್ 0 to 3 2 plus x ಇಂಟು ಡಿ ಎಕ್ಸ್ ಅಂತ ಬರುತ್ತೆ. ಡಿನಾಮಿನೇಟರ್ ಅಂತ ನೀಟಾಗಿ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಅಬ್ಸರ್ವ್ ದ ಡಿನಾಮಿನೇಟರ್, ವಾಟ್ ದೇ ಸೇಯಿಂಗ್ ಹಿಯರ್, ಲ್ಯಾಂಬ್ಡಾ ಇಂಟು ಡಿ ಎಕ್ಸ್ ತಾನೆ ಇಲ್ಲಿ. ಸೊ ಇವಾಗ ಇದನ್ನ ನೀವು ಇಂಟಿಗ್ರೇಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ದೀರಾ ಅಂತಂದರೆ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ ನಿಮಗೆ 36/21 ಅಂತ ಬರುತ್ತೆ. ಇಟ್ ಈಸ್ ಈಕ್ವಲ್ಸ್ ಟು 12/7 ಅಂತ ಹೇಳ್ಬೋದು. ಸೊ ದಟ್ ಈಸ್ ಅ ಆಪ್ಷನ್. therefore we can go with the option 36 12/7. is it right? 12/7 ಬರಬೇಕು. ಸೊ ದಟ್ ಈಸ್ ಆಪ್ಷನ್ ಬಿ. ಅರ್ಥ ಆಗ್ತದಲ್ವಾ? let us see the next numerical problem. ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಯೋಚನೆ ಮಾಡಿ. ಸೊ ನೋಡಿ ಇಲ್ಲಿ ಎ ಟಿ ಶೇಪ್ಡ್ ಆಬ್ಜೆಕ್ಟ್ ವಿತ್ ಡೈಮೆನ್ಷನ್ ಶೋನ್ ಇನ್ ದ ಫಿಗರ್. ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ, ಡೈಮೆನ್ಷನ್ಸ್ ಎಲ್ಲ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಸಚ್ ದ್ಯಾಟ್ ದ ಆಬ್ಜೆಕ್ಟ್ ಹ್ಯಾಸ್ ಓನ್ಲಿ ದ ಟ್ರಾನ್ಸ್ಲೇಷನಲ್ ಮೋಷನ್ ವಿತೌಟ್ ಎನಿ ರೊಟೇಷನ್. ಫೈನ್ ದ ಲೊಕೇಶನ್ ಆಫ್ ಪಿ. ಪಿ ಅಂದರೆ ಸೆಂಟರ್ ಆಫ್ ಮಾಸ್ ರೀ, ಅಪ್ಲೈಡ್ ಪ್ಯಾರಲಲ್ ಟು ಪಿ ಎಸ್ ವಿತ್ ರೆಸ್ಪೆಕ್ಟ್ ಟು ಸಿ ಅಂತ ಹೇಳ್ತಾ ಇದ್ದಾರೆ. ವಿ ಹ್ಯಾವ್ ಟು ಫೈಂಡ್ ದ ಲೊಕೇಶನ್ ಆಫ್ ಪಿ. ನೋಡಿ, ಪಿ ಅನ್ನೋದೇನು ಹೇಗೆ ಗೊತ್ತಾಗತ್ತೆ ನಮಗೆ ಅಂತಂದರೆ ಅದಕ್ಕೆ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ
ಯಾವಾಗಾದ್ರೆ ಈ ಪಾಯಿಂಟ್ ಪಿ ಹತ್ರ ನಿಮಗೆ ಫೋರ್ಸ್ ಆಕ್ಟ್ ಮಾಡ್ತಾ ಇದೋ ಅವಾಗ ಈ ಹೋಲ್ ಸಿಸ್ಟಮ್ ಅನ್ನೋದು ನಿಮಗೆ ಟ್ರಾನ್ಸ್ಲೇಟ್ ಆಗ್ತಾ ಇದೆ ಅಷ್ಟೇ ಆಗಲಿ, ರೊಟೇಟ್ ಆಗ್ತಾ ಇಲ್ಲ. ಓಕೆನಾ? ಯಾವಾಗ ಬಾಡಿ ಅನ್ನೋದು ಟ್ರಾನ್ಸ್ಲೇಟರಿ ಮೋಷನ್ ಇರುತ್ತೆ ಅಂತಂದ್ರೆ ವೆನ್ ದ ಫೋರ್ಸ್ ಆಕ್ಟ್ಸ್ ಓನ್ಲಿ ಆನ್ ಸೆಂಟರ್ ಆಫ್ ಮಾಸ್ ಅಂತಂದ್ರೆ ದಿಸ್ ಪಾಯಿಂಟ್ ಪಿ ಇಂಡಿಕೇಟ್ ದ ಸೆಂಟರ್ ಆಫ್ ಮಾಸ್ ಅನ್ನೋದು ನಮಗೆ ಗೊತ್ತಿರಬೇಕು. ಗೊತ್ತಾಗ್ತದಾ? ಸೊ ಹೌ ಟು ಲೊಕೇಟ್ ಇಟ್ಸ್ ವೆರಿ ಸಿಂಪಲ್. ನೋಡಿ ಇಲ್ಲಿ ಫಸ್ಟ್ ಇಲ್ಲಿ 2 ಪಾರ್ಟ್ಸ್ ಇದಲ್ಲ ನಿಮಗೆ, ಇಲ್ಲಿ 2 ಪಾರ್ಟ್ಸ್ ನಿಮಗೆ ಇದೆ. ಸೊ ವಾಟ್ ಈಸ್ ದ ಸೆಂಟರ್ ಆಫ್ ಮಾಸ್ ಆಫ್ ದಿಸ್ ಪಾರ್ಟ್? ಲೆಟ್ ಇಟ್ ಬಿ ಹಿಯರ್. and what is center of mass is a vertical rod here ಅಂತಂದ್ರೆ let it be here. Is it clear? Let us say this is C1 and this is a C2. coordinates ನಾವು ಬರಿಬೇಕು. C1 coordinates ಎಂಟ್ರಿ ಆಗಿರುತ್ತೆ ನಮಗೆ ವಿತ್ ರೆಸ್ಪೆಕ್ಟ್ ಟು C ಅವ್ರು ಕೇಳ್ತಾ ಇರೋದು. ಸೊ ಯು ಕ್ಯಾನ್ ಸೇ 0, L ಆಗಿರುತ್ತೆ. C2 coordinates ಎಂಟ್ರಿ ಆಗಿರುತ್ತೆ ನಮ್ಗೆ ಇಲ್ಲಿ ಅಂತಂದ್ರೆ 0, 2L ಆಗಿರುತ್ತೆ. 0, 2L. ಓಕೆನಾ? ಸೊ ವಾಟ್ ಈಸ್ ದ ಮಾಸ್? ನೋಡಿ ಇಲ್ಲಿ m1 ನ m2m ಅಂತ ತಗೊಳ್ಳೋಣ. m2 ಅನ್ನೋದು ನಿಮಗೆ m ಆಗಿರುತ್ತೆ ಬಿಕಾಸ್ ಆಫ್ ಲೆಂತ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ಆಫ್ ಲೆಂತ್ ಐ ಆಮ್ ಸೇಯಿಂಗ್ ದಟ್. therefore we can say that ycm is equals to m1 y1 plus m2 y2 divided by m1 plus m2. ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ನೋಡಿ. ಸಿಂಪ್ಲಿಫೈ ಮಾಡಿದ್ದಾಗ ನನಗೆ ಎಷ್ಟು ಬಂದಿದೆ ಇಲ್ಲಿ ನಮಗೆ ಅಂತಂದಿದ್ದಾಗ ಐ ಆಮ್ ಗೆಟಿಂಗ್ ಇಟ್ ಆಸ್ 4/3L. 4/3L ಇಸ್ ಆಪ್ಷನ್ ಎ. ಆಪ್ಷನ್ ಎ ಗೊತ್ತಾಗಿದಲ್ವಾ? ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ ಅಂತ ಹೇಳ್ತಾ ಇದ್ದೀವಿ. ನೋಡಿ ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ನಾವು ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. 3 identical spheres of mass 1 kg. ನೋಡಿ ಇಲ್ಲಿ m1 equal to m2 equal to m3 which is equals to 1 kg ಅಂತ ಹೇಳಿದ್ದಾರೆ. If the centers are marked as P, Q and R, the distance of center of mass of the system from the P ಅಂತ ಹೇಳ್ತಾರೆ. Let us say ಇದರದ coordinates ನಿಮಗೆ 0, 0 ಅಂತ ಕರೆಯೋಣ. ಇದರ coordinates ಏನ್ರಿ ಆಗಿರುತ್ತೆ ನಮಗೆ ಅಂತಂದ್ರೆ PQ, 0 ಅಂತ ಬರೀಬಹುದು. ಇದ್ರ coordinates ಏನ್ರಿ ಆಗಿರುತ್ತೆ ನಿಮಗೆ ಡಿಸ್ಟೆನ್ಸ್ ಇಸ್ PR ಅಲ್ವಾ? ಯಾಕೆ ನಾನು ಪಿ ಟರ್ಮ್ಸ್ ಅಲ್ಲಿ ಬರಿತಾ ಇದ್ದೀನಿ ಅಂತಂದ್ರೆ ಆಪ್ಷನ್ಸ್ ಎಲ್ಲ ನಿಮಗೆ PQR ಅಲ್ಲಿ ಇದೆ, ಹಾಗಾಗಿ ನಿಮಗೆ ಪಿ ಅಲ್ಲಿ ಬರಿತಾ ಇದ್ದೀನಿ. therefore we can say that XCM becomes equals to m1 x1 plus m2 x2 plus m3 x3 whole divided by m1 plus m2 plus m3. ನೋಡಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿದ್ದಾಗ ನಿಮ್ಗೆ ಏನು ಬರುತ್ತಿಲ್ಲಿ ಅಂತಂದ್ರೆ ಫಸ್ಟ್ ಟರ್ಮ್ 0 ಆಗುತ್ತೆ. 1 ಇಂಟು ವಾಟ್ ಈಸ್ x2 ವ್ಯಾಲ್ಯೂ ಹಿಯರ್ PQ ಪ್ಲಸ್ 1 ಇಂಟು ವಾಟ್ ಈಸ್ x3 ವ್ಯಾಲ್ಯೂ ಹಿಯರ್ PR ಡಿವೈಡ್ ಬೈ ವಾಟ್ ಈಸ್ ದ ವ್ಯಾಲ್ಯೂ 3 ಅಂತ ಬರುತ್ತೆ. therefore you can say PQ plus PR by 3. you will get option B. ಆಪ್ಷನ್ B. ಅರ್ಥ ಮಾಡ್ಕೊತಾ ಇದೀರಲ್ವಾ? now let us see the next numerical problem. ಏನು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. A man weighing 80 kg is standing in a trolley. Let us say there is a trolley ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಗೊತ್ತಾಯ್ತದೆ ಹೇಳ್ತಾ ಇರೋದು? A man is standing in a trolley weighing trolley. What is the total mass here? ನೋಡಿ ಇಲ್ಲಿ mass of the man becomes is 80 kg ಅಂತ ಕೊಟ್ಟಿದ್ದಾರೆ. ಮಾಸ್ ಆಫ್ ದ ಟ್ರಾಲಿ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ ಅಂತಂದ್ರೆ ಇಟ್ ಈಸ್ 320 kg ಅಂತ ಮೆನ್ಷನ್ ಮಾಡಿದ್ದಾರೆ. ದ ಟ್ರಾಲಿ ಈಸ್ ರೆಸ್ಟಿಂಗ್ ಆನ್ ದ ಫ್ರಿಕ್ಷನ್ಲೆಸ್ ಹಾರಿಜಾಂಟಲ್ ರೈಲ್ಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಫ್ರಿಕ್ಷನ್ಲೆಸ್ ಅಂತ ಹೇಳ್ತಾ ಇದ್ದಾರೆ. ಇಫ್ ದ ಮ್ಯಾನ್ ಸ್ಟಾರ್ಟ್ಸ್ ವಾಕಿಂಗ್ ಆನ್ ದ ಟ್ರಾಲಿ ವಿತ್ ಸ್ಪೀಡ್ ಆಫ್, ನೋಡಿ ಇಲ್ಲಿ ವಾಟ್ ಇಸ್ ದ ಸ್ಪೀಡ್ ಆಫ್ ದ ಮ್ಯಾನ್ ಹಿಯರ್? ಲೆಟ್ ಅಸ್ ಸೇ 1 meter per second. okay, on the trolley. okay, then after 4 seconds his displacement relative to the ground ಅಂತ ಹೇಳ್ತಾರೆ. relative to the ground. ಓಕೆನಾ? ಸೊ ನೋಡಿ ಇಲ್ಲಿ ಯಾವಾಗಾದ್ರೆ ಮ್ಯಾನ್ ಅನ್ನೋದು ಟ್ರಾಲಿ ಮೇಲೆ ನಡ್ಕೊಂಡು ಹೋಗ್ತಾರೋ ಹಿ ವಿಲ್ ಎಕ್ಸರ್ಟ್ ದ ಫೋರ್ಸ್ ಆನ್ ದ ಟ್ರಾಲಿ ವಿಲ್ ಆಲ್ಸೋ ಎಕ್ಸರ್ಟ್ ದ ಫೋರ್ಸ್ ಆನ್ ದ ಮ್ಯಾನ್. ಅಂದ್ರೆ ಇಲ್ಲಿ ಯಾವುದೇ ರೀತಿ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲ. ಯಾವಾಗ ಎಕ್ಸ್ಟರ್ನಲ್ ಫೋರ್ಸ್ ಇರೋದಿಲ್ವೋ ಮೊಮೆಂಟಮ್ ಕನ್ಸರ್ವೇಷನ್ ಅನ್ನೋದು ಸಹ ನಡೆಯುತ್ತೆ. therefore we can say that, so let us assume that the trolley will also move backward with some velocity, let it be v dash ಅಂತ ಹೇಳೋಣ. therefore ಏನು ಹೇಳ್ಬೋದು ನೋಡಿ ಇಲ್ಲಿ, what is the, we can say that from
ಫ್ರಮ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಇನಿಷಿಯಲ್ ಮೊಮೆಂಟಮ್ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು ಫೈನಲ್ ಮೊಮೆಂಟಮ್ ಅಂತ ಕರಿತೀವಿ. ಸೊ ಇದನ್ನ ನಾವು ಅಪ್ಲೈ ಮಾಡ್ಕೊಂಡು ಹೋಗಿದ್ದಾಗ ಏನು ಬರುತ್ತೆ ನೋಡಿ, ಇಲ್ಲಿ ವಿ ಕ್ಯಾನ್ ಸೇ ದಟ್ 80 into 1 must become equals to 80 plus 320 into V ಅಂತ ಬರಿಬಹುದು. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ ಎಷ್ಟು ಬರುತ್ತೆ ನೋಡಿ, V becomes equals to 80 divided by 400 ಅಂತ ಬರುತ್ತೆ, ಅಂದರೆ 8/40. ಸೊ ವಿಚ್ ಇಸ್ ನಥಿಂಗ್ ಬಟ್ 1/5 ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. 1/5 ಮೀಟರ್ ಪರ್ ಸೆಕೆಂಡ್ ಅಂದರೆ 0.2 ಅಲ್ಲಪ್ಪ ನಿಮಗೆ, 0.2 ಮೀಟರ್ ಪರ್ ಸೆಕೆಂಡ್. ಅರ್ಥ ಆಯ್ತಾ? ಅಂದರೆ ನೋಡಿ, ಮ್ಯಾನ್ ಅನ್ನೋದು 1 ಮೀಟರ್ ಪರ್ ಸೆಕೆಂಡ್ ಟುವರ್ಡ್ಸ್ ರೈಟ್ ಹೋದರೆ ಟ್ರಾಲಿ ಅನ್ನೋದು ಹಿಂದಕ್ಕೆ ಬರ್ತಾ ಇರುತ್ತೆ. ದೇರ್ ಫೋರ್ ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ಮ್ಯಾನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್? ದೇರ್ ಫೋರ್ ವಾಟ್ ಈಸ್ ದ ವೆಲಾಸಿಟಿ ಆಫ್ ಮ್ಯಾನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್? ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಏನಾಗಿರ್ಬೋದು ನೋಡಿ, ಇಲ್ಲಿ VmG becomes equals to 1 minus 0.2 which is nothing but 0.8 meter per second ಅಂತ ಬರೀಬಹುದು. Therefore what is the displacement of the man with respect to ground? ಏನಾಗುತ್ತೆ ನೋಡಿ, ಇಲ್ಲಿ velocity of the man with respect to ground into time which is nothing but 0.8 into what is the time here? ಟೈಮ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 4 seconds ಅಂತ ಕೊಟ್ಟಿದ್ದಾರೆ, into 4 which is nothing but 3.2 meters ಅಂತ ಹೇಳ್ಬೋದು. ಸೊ ವಿಲ್ ಗೋ ವಿತ್ ಆಪ್ಷನ್ ಸಿ. ಅರ್ಥ ಆಗ್ತದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ಏನು ಹೇಳ್ತಾ ಇದೆ ಅಂತ ಒಂದ್ಸರಿ ನೋಡಿ. 2 masses m1 and m2 are connected by massless flexible and inextensible string passed over massless frictionless ಅಂತ ಪುಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ದರ್ ಈಸ್ ದಿಸ್ ಆಲ್ಸೋ ಡೈರೆಕ್ಟ್ ಫಾರ್ಮುಲಾ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ there is a mass, let us say this is a m2 ಅಂತ ಕರೆಯೋಣ, m1 ಅಂತ ತಗೊಳ್ಳೋಣ, and there is another mass, let it be m2. ಬೋತ್ ಯಾವಾಗಾದ್ರೆ ಬಿಡ್ತೀವೋ ನಾವು ಲಾಸ್ ಆಫ್ ಮೋಷನ್ ಅಲ್ಲಿ ಓದಿದ್ದೀವಿ ನೋಡಿ, A2 ಅನ್ನೋದು A ಆಕ್ಸಲರೇಷನ್ ಆಗ್ತಾ ಇರುತ್ತೆ, m1 ಮೇಲೆ ಹೋಗ್ತಾ ಇರುತ್ತೆ, ಇದರ ಆಕ್ಸಲರೇಷನ್ ನಿಮಗೆ A1 ಲೆಟ್ ಇಟ್ ಬಿ A ಅಂತ ಕರೆಯೋಣ. ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ಆಕ್ಸಲರೇಷನ್ ಆಫ್ ದ ಸೆಂಟರ್ ಆಫ್ ಮಾಸ್ ಅಂತ ಕೇಳ್ತಾ ಇದ್ದಾರೆ. ನಾವು ಜನರಲ್ ಫಾರ್ಮುಲಾ ಗೊತ್ತು, ಆಕ್ಸಲರೇಷನ್ ಸೆಂಟರ್ ಆಫ್ ಮಾಸ್ ಏನು ಫಾರ್ಮುಲಾ? m1a1 ಪ್ಲಸ್ m2a2 ಡಿವೈಡ್ ಬೈ m1 ಪ್ಲಸ್ m2 ಅಂತ ಹೇಳ್ಬೋದು. ಸೊ ಸಿಂಪ್ಲಿಫೈ ಮಾಡಿ, ವಾಟ್ ಈಸ್ ದಿಸ್ ಎ ವ್ಯಾಲ್ಯೂ ಹಿಯರ್? ಫ್ರಮ್ ಆಲ್ರೆಡಿ ಓದಿದ್ದೀವಿ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ನಲ್ಲಿ. ಸೊ ಸಿ ಹಿಯರ್, ಬಟ್ ಓಕೆ ಐ ವಿಲ್ ರೈಟ್ ಇನ್ ಡಿಫರೆಂಟ್ ಸ್ಲೈಡ್. What is value of this one here? But A1 is equals to A2 which is nothing but what is the formula? M1 minus M2 divided by M1 plus M2 into G ಅಂತ ಬರುತ್ತೆ. Substitute this A1 A2 in equation 1. 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 1. ಈಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆಕ್ಸಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್ ಅನ್ನೋದು ನಿಮಗೆ ಏನು ಬರುತ್ತೆ ಅಂತಂದರೆ m1 ಮೈನಸ್ m2 ಡಿವೈಡ್ ಬೈ m1 ಪ್ಲಸ್ m2 ಹೋಲ್ ಸ್ಕ್ವಯರ್ ಇಂಟು G ಅಂತ ಬರುತ್ತೆ. ಸೊ ಇದನ್ನ ನೋ ನೀಡ್ ಟು ಸಾಲ್ವ್, ಜಸ್ಟ್ ಸ್ಕ್ವೇರ್ ಅನ್ನು ನೆನಪಿಟ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಲ್ಲ ನೀವೇ ಸಾಲ್ವ್ ಮಾಡಿ ಡೆಫಿನೆಟ್ ಆಗಿ ಇದು ಆನ್ಸರ್ ಬಂದೇ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ m1 ಮೈನಸ್ m2 ಡಿವೈಡ್ ಬೈ m1 ಪ್ಲಸ್ m2 ಹೋಲ್ ಸ್ಕ್ವೇರ್ ಇಂಟು G ಅಂತ ಬರುತ್ತೆ. ಗೊತ್ತಾಗಿದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತಂದ್ಬಿಟ್ಟು? ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಂತ ಹೇಳ್ತೀವಿ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್. ನೋಡಿ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನಿಮ್ಗೆ ಇದೆ ಅಂತಂದ್ರೆ ಏನು ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ. So please try to solve this problem. Solve by yourselves. Easy ಆಗಿರುತ್ತೆ. We can easily do it. Take it as a homework. ನಿಮ್ಗೆ ಆನ್ಸರ್ ನಿಮ್ಗೆ ಎಷ್ಟು ಬರಬೇಕು ಇದಕ್ಕೆ ಅಂತಂದ್ರೆ, ಸಿ ಹಿಯರ್ ಯು ಶುಡ್ ಗೆಟ್ ದ ಆನ್ಸರ್ ಆಸ್ 10 ಸೆಂಟಿಮೀಟರ್ ಅಂತ ಬರಬೇಕು. Now let us see the next numerical problem. ನೋಡಿ ಇಲ್ಲಿ 3 bricks each of length L and mass M are arranged as shown from the wall. The distance of the center of mass of the system from the wall is ಅಂತ ಕೇಳ್ತಾ ಇದ್ದಾರೆ. ಏನು ತಲೆಗೆ ಎಡ್ಸ್ಕೋಬೇಕಾಗಿಲ್ಲ. ನೋಡಿ ಫಸ್ಟ್ ಏನಾಗಿದೆ ನಿಮಗೆ, ಇದ್ರ ಸೆಂಟರ್ ಆಫ್ ಮಾಸ್ನ
ಸೊ ವಾಟ್ ಈಸ್ ದ ಸೆಂಟರ್ ಆಫ್ ಮಾಸ್ ಪೊಸಿಷನ್ ಹಿಯರ್ L/2, 0 ಅಂತ ಹೇಳ್ಬೋದು. ಇದರ ಸೆಂಟರ್ ಆಫ್ ಮಾಸ್ ಏನಾಗಿರುತ್ತೆ ನೋಡಿ, ಇದು ಸೆಂಟರ್ ಆಫ್ ಮಾಸ್ ಬಂದ್ಬಿಟ್ಟು ನಿಮಗೆ ಇಟ್ ವಿಲ್ ಬಿ ಅಟ್ ಎ ಡಿಸ್ಟೆನ್ಸ್ ಈಕ್ವಲ್ ಟು L ಅಲ್ವಾ, L, 0 ಅಂತ ಕನ್ಸಿಡರ್ ಮಾಡೋಣ. ಇದರ ಸೆಂಟರ್ ಆಫ್ ಮಾಸ್ ಏನಾಗಿರುತ್ತೆ ನಿಮಗೆ ಅಂತಂದರೆ ಇಟ್ ವಿಲ್ ಬಿ ಈಕ್ವಲ್ಸ್ ಟು L ಪ್ಲಸ್ ಆಲ್ಮೋಸ್ಟ್ ನಿಮಗಿದು L/4 ಡಿಸ್ಟೆನ್ಸಲ್ಲಿ ಇರುತ್ತೆ, L/4 ಡಿಸ್ಟೆನ್ಸಲ್ಲಿ ಇರುತ್ತೆ. ಸೊ ಇಫ್ ಯು ಸಿಂಪ್ಲಿಫೈ ದಟ್ ಏನು ಬರುತ್ತೆ ನೋಡಿ, ಇಲ್ಲಿ m1 is equals to m and what is x1 value, it is L/2. m2 ಬಂದ್ಬಿಟ್ಟು m2 is also equal to m ಅಂತಾನೆ ಕೊಟ್ಟಿದ್ದಾರೆ, m and x2 ಡಿಸ್ಟೆನ್ಸ್ ಬಂದ್ಬಿಟ್ಟು ನಿಮಗೆ L ಆಗಿರುತ್ತೆ. m3 ವ್ಯಾಲ್ಯೂ is also equals to m, x3 ಡಿಸ್ಟೆನ್ಸ್ ಬಂದ್ಬಿಟ್ಟು ನಿಮಗೆ L ಪ್ಲಸ್ L/4 ಅಂತ ಹೇಳ್ತಾರೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ 5L/4 ಬರುತ್ತೆ. ದೇರ್ಫೋರ್ XCM ಜನರಲ್ ಫಾರ್ಮುಲಾ ನಮಗೆ ಗೊತ್ತೇ ಇದೆ, ಏನದು m1 x1 ಪ್ಲಸ್ m2 x2 ಪ್ಲಸ್ m3 x3 ಹೋಲ್ ಡಿವೈಡ್ ಬೈ m1 ಪ್ಲಸ್ m2 ಪ್ಲಸ್ m3. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ವೆನೆವರ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್, ನೀವು ಸಿಂಪ್ಲಿಫೈ ಮಾಡಿ ನಿಮಗೆ 11/12 L ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಗೊತ್ತಾಗಿದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತಂದ್ಬಿಟ್ಟು. ನೀವು ನೀಟಾಗಿ ಫಸ್ಟ್ ಇಂಡಿವಿಜುವಲ್ ಬಾಡಿ ಸೆಂಟರ್ ಆಫ್ ಮಾಸ್ ಕೋಆರ್ಡಿನೇಟ್ಸ್ ನೀವು ನೋಟ್ ಮಾಡಿದ್ದೀರಾ ಅಂತಂದರೆ ಯು ಕ್ಯಾನ್ ಈಸಿಲಿ ಡೂ ದಿಸ್. ಓಕೆ, ಐ ಹೋಪ್ ನಿಮಗೆ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಈ ಫಾರ್ಮುಲಾಸ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತಂದರೆ ಡೆಫಿನೆಟಾಗಿ ನೀವು ಸೆಂಟರ್ ಆಫ್ ಮಾಸ್ನ ಬೇಸ್ ಮಾಡಿಕೊಂಡು ಯಾವುದೇ ಪ್ರಾಬ್ಲಮ್ ಸಹ ನೀವು ಆನ್ಸರ್ ಮಾಡಬಹುದು. ಗೊತ್ತಾಗಿದಲ್ವಾ? ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಐ ವಿಲ್ ಅಪ್ಲೈ. ಓಕೆ, ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.